So hey students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದೀಕ್ಷಾ Vedantu 9th and 10th. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. ಸ್ಟೂಡೆಂಟ್ಸ್, ನಾನು ಹೇಳ್ತಾರೆ ನಿಮಗೆ ಕೇಳಿಸ್ತಾ ಇದ್ರೆ, ನನ್ನ ಪ್ರೆಸೆಂಟೇಷನ್ ಇಂದ ಕಾಣಿಸ್ತಾ ಇದ್ರೆ, ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದ್ರೆ, ಕ್ವಿಕ್ ಆಗಿ ಎಲ್ಲರೂ ಒಂದು ಥಮ್ಸ್ ಅಪ್ ಕೊಟ್ಬಿಡಿ ಚಾಟ್ ಅಲ್ಲಿ. ಅಂಡ್ ವಿ ವಿಲ್ ಸ್ಟಾರ್ಟ್ ಟುಡೇಸ್ ಅಮೇಜಿಂಗ್ ಕ್ಲಾಸ್. ದಟ್ ಇಸ್ ಒನ್ ಡೇ ಒನ್ ಶಾರ್ಟ್ ಒನ್ ಚಾಪ್ಟರ್. ಒಂದು ದಿವಸದಲ್ಲಿ ನಾವು ಒಂದು ಚಾಪ್ಟರ್ ಡೀಟೇಲ್ ಆಗಿ ಎವ್ರಿ ಸಿಂಗಲ್ ಲೈನ್ ಆಫ್ NCERT ನ ಕವರ್ ಮಾಡೋದೇ ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ವಿ ವಿಲ್ ಗೋ. ಸೊ ಇವತ್ತಿನ ಸೆಷನ್ ನಾವು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್, ಈ ಚಾಪ್ಟರ್ ಎಲ್ಲರಿಗೂ ಗೊತ್ತು, ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಎಕ್ಸಾಮಲ್ಲಿ ಅಟ್ಲೀಸ್ಟ್ ಈ ಚಾಪ್ಟರಿಂದ ಕಷ್ಟ ಕ್ವಶನ್ಸು ಬರುತ್ತೆ ಮತ್ತು ಡಿಫಿಕಲ್ಟು ಕ್ವಶನ್ಸು ಬರುತ್ತೆ. ಇಲ್ಲಿಂದ ನೆನಪಿರಲಿ. ಎಸ್ಪೆಷಲಿ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಇದೆಯಲ್ಲ, ಟೈಪ್ಸ್ ಆಫ್ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಆಗಲಿ, ಗ್ಯಾಮೆಟ್ ಫಾರ್ಮೇಷನ್ ಆಗಲಿ, ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಎಲ್ಲಿಂದನೂ ಕೂಡ ಕ್ವಶನ್ ಬರ್ಬೋದು. ರೈಟ್. ಸೊ ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟು, ನಾಟ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ನೀವು ಸೊಸೈಟಿಯಲ್ಲಿ ಗ್ರೋ ಆಗಬೇಕಂದ್ರೆ, ಟು ಬಿ ಅ ಪ್ರಾಪರ್ ಹ್ಯೂಮನ್ ಬೀಯಿಂಗ್, ಯು ನೀಡ್ ಟು ಲರ್ನ್ ದಿಸ್ ಚಾಪ್ಟರ್. ದಟ್ ಈಸ್ ವೆಲ್ ಬೀಯಿಂಗ್ ಆಫ್ ಎನ್ ಆರ್ಗ್ಯಾನಿಸಮ್ಗೆ ಈ ಚಾಪ್ಟರ್ ಕಲಿಬೇಕು. ಸೊ ದ್ಯಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಚಾಪ್ಟರ್. ಸೊ ಬನ್ನಿ ಸ್ಟೂಡೆಂಟ್ಸ್, ಈ ಚಾಪ್ಟರ್ನ ಸ್ಟಾರ್ಟ್ ಮಾಡೋದ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ರೈಟ್. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಬನ್ನಿ ಚಾಪ್ಟರ್ನ ಸ್ಟಾರ್ಟ್ ಮಾಡೋದ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಒಂದ್ಸತಿ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಯಾಕಂದರೆ ಎವ್ರಿ ಸಿಂಗಲ್ ಡೇ ಈ ಚಾನಲಲ್ಲಿ ಲೈವ್ ಬರ್ತೀವಿ ನಾವು. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. ಬೆಳಗ್ಗೆ ಇವತ್ತು ನವ್ಯ ಮ್ಯಾಮ್ ಬಂದಿದ್ರು, ನೇಹಾ ಮ್ಯಾಮ್ ಬಂದಿದ್ರು. ಸೊ ಇವತ್ತು ನೀವು ಬಯಾಲಜಿ ಕಲ್ತೀರಾ 9th ಸ್ಟ್ಯಾಂಡರ್ಡ್, ಫಿಸಿಕ್ಸ್ ಕಲ್ತೀರಾ, ಅದಾದ್ಮೇಲೆ ಮತ್ತೆ ಈ ಚಾನಲ್ ನೀವು ಬಯೋ ಮತ್ತೆ ಕಲಿತಾ ಇದ್ದೀರಾ, ಬಟ್ ಫಾರ್ ಕ್ಲಾಸ್ 10th. ಸೊ ನನ್ನ ಹೆಸರು ಬಸವರಾಜ್. ಸೊ ನಾನು ಯೂಶಲಿ ನೀಟ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀನಿ, ಬಟ್ ಈ ಚಾನಲ್ ಪರ್ಪಸ್ ಏನಂತ ಅಂತಂದರೆ, ಆ ಸ್ಮಾಲ್ ಲರ್ನಿಂಗ್ ಗ್ಯಾಪ್ ಇದೆಯಲ್ಲ, ನೀವು ಕ್ಲಾಸ್ 10th ಇಂದ ಕ್ಲಾಸ್ 11th ಹೋಗ್ತಿರಲ್ಲ, ಆ ಡಿಫಿಕಲ್ಟೀಸ್ ಯಾರು ಫೇಸ್ ಮಾಡಬಾರ್ದಂತ ನಾನು ಈ ನನ್ನ ಸೆಕ್ಷನ್ಸಲ್ಲಿ ಮೋಸ್ಟ್ಲಿ ಇದು ಫೌಂಡೇಶನ್ ಲೆವೆಲ್ ಇರುತ್ತೆ. ನಾನು ಹೇಳ್ಕೊಡೋ ಲೆಕ್ಚರ್ಸ್ ನಿಮಗೆ ಬರೀ ನಿಮ್ಮದು 10th ಪಾಸ್ ಮಾಡೋದಕ್ಕಲ್ಲ. ನೀವು 11th ಹೋಗ್ತೀರಾ ಅಂದ್ಕೊಳ್ಳಿ, ಬಯಾಲಜಿ ತೊಗೋತೀರಾ ಅಂದ್ಕೊಳ್ಳಿ, PCMB ತೊಗೋತೀರಾ, ನಿಮ್ಗೆ ಆ ಸೈನ್ಸಲ್ಲಿ ಆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆಯಲ್ಲ, ಆ ಇಂಟ್ರೆಸ್ಟ್ ನಾನು ಫೈರ್ ಬೆಂಕಿ ಹಾಕಿರೋದು ನಾನಿಲ್ಲಿ. ಸೊ ನನ್ನ ಸೆಷನ್ಸಲ್ಲಿ ಡೀಟೇಲ್ ಆಗಿರುತ್ತೆ. ನಾಟ್ ಓನ್ಲಿ ಫಾರ್ ಕ್ಲಾಸ್ 10th, ನೀವು ಕ್ಲಾಸ್ 11, ಕ್ಲಾಸ್ 12 ಹೋದ್ರೂ ಕೂಡ ಈ ಥರ ಕಾನ್ಸೆಪ್ಟ್ ನೀವು ಕಲಿಯಲ್ಲ. ಅಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಸರಿನಾ? ಸೊ ಬನ್ನಿ ಸ್ಟೂಡೆಂಟ್, ಸ್ಟಾರ್ಟ್ ಮಾಡೋದ. ನಾನು ಹೇಳ್ದಂಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಲೇಬೇಡಿ. ಬನ್ನಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಂಡ ಚಾಪ್ಟರು ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಒನ್ ಡೇ ಒನ್ ಶಾರ್ಟ್. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಿಕ್ ಆಗಿರೋದು ಹೇಳ್ತೀನಿ. ದಟ್ ಇಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ದಟ್ ಇಸ್ ದೀಕ್ಷಾ Vedantu ಕ್ಲಾಸ್ 9th and 10th ಟೆಲಿಗ್ರಾಮ್ ಚಾನಲ್. ಈ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಎವ್ರಿ ಸಿಂಗಲ್ ನೋಟ್ಸ್, ಅಸೈನ್ಮೆಂಟ್ಸ್ ನಾನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತೀನಿ. ಆ್ಯಂಡ್ ಕ್ವೆಶನ್ಸು ಕೂಡ ಬರುತ್ತೆ ನಿಮ್ಗೆ ಇನ್ನು ಮುಂದೆಯಿಂದ ಟೆಲಿಗ್ರಾಮ್ ಚಾನಲ್ ನಿಮಗೆ ಕ್ವೆಶನ್ಸು ಬರುತ್ತೆ. ಸೊ ಕ್ವೆಶನ್ ಕೂಡ ಎವ್ರಿ ಸಿಂಗಲ್ ಡೇ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಮಲಗಿಂತ ಮುಂಚೆ ಈ ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿ ಒಂದ್ಸತಿ, ಆ ಕ್ವೆಶನ್ ಇರುತ್ತೆ ನಿಮಗೆ, ಕ್ವೆಶನ್ ಆನ್ಸರ್ ಮಾಡಿ ಆಮೇಲೆ ಮಲ್ಕೊಳ್ಳಿ. ಸೊ ನಿಮ್ಮದು ಎಂಡ್ ಆಫ್ ದ ಡೇ ಇದೆಯಲ್ಲ, ಆ ಎಂಡ್ ಆಫ್ ದ ಡೇ ಸ್ವಲ್ಪ ಎಕ್ಸ್ಟ್ರಾ ಪ್ರೊಡಕ್ಟಿವ್ ಆಗುತ್ತೆ. ಸೊ ಬನ್ನಿ ಸ್ಟೂಡೆಂಟ್ಸ್, ಚಾಪ್ಟರ್ ಸ್ಟಾರ್ಟ್ ಮಾಡೋದ. ಸೊ ಈ ಚಾಪ್ಟರ್ ಹೆಸರೇನು? ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಸೊ ಈ ಎಂಟೈರ್ ಚಾಪ್ಟ್ರಲ್ಲಿ ನೀವು ಬೇರೆ ಬೇರೆ ಆರ್ಗ್ಯಾನಿಸಮ್ಸು ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸಿಂದ ರೀಪ್ರೊಡ್ಯೂಸ್ ಮಾಡುತ್ತೆ ಕಲಿತೀರಾ, ಕರೆಕ್ಟಾ? ಬಟ್ ಈ ರೀಪ್ರೊಡಕ್ಷನ್ ಇದೆಯಲ್ಲ, ಈ ಲೈಫ್ ಸ್ಪ್ಯಾನ್, ಒಂದು ಆರ್ಗನಿಸಮ್ದು ಲೈಫ್ ಸ್ಪ್ಯಾನ್ ಎಲ್ಲಿ ಬರುತ್ತೆ? ಆರ್ಗನಿಸಮ್ ಹುಟ್ಟಿದ ತಕ್ಷಣ ರೀಪ್ರೊಡ್ಯೂಸ್ ಸ್ಟಾರ್ಟ್ ಮಾಡುತ್ತಾ? ಇಲ್ಲ. ಲಾಸ್ಟಲ್ಲಿ ಡೆತ್ ಬರ್ತೈತಲ್ಲ, ಅವಾಗ ರೀಪ್ರೊಡ್ಯೂಸ್ ಮಾಡುತ್ತಾ ಆರ್ಗನಿಸಮು? ಕೆಲವು ಕೇಸಲ್ಲಿ ಎಸ್, ಕೆಲವು ಕೇಸಲ್ಲಿ ಇಲ್ಲ. ಬಟ್ ಈ ಎಕ್ಸಾಕ್ಟ್ ರೀಪ್ರೊಡಕ್ಷನ್ ಇವೆಂಟ್ ಇದೆಯಲ್ಲ, ಒಂದು ಆರ್ಗ್ಯಾನಿಸಮ್ದು ಲೈಫ್ ಸ್ಪ್ಯಾನಲ್ಲಿ ಎಲ್ಲಿ ಬರುತ್ತೆ? ಫಾರ್ ಎಕ್ಸಾಂಪಲ್, ಒಂದು ಆರ್ಗನಿಸಮ್ ಬರ್ತ್ ಆಗುತ್ತೆ, ಆರ್ಗನಿಸಮ್ ಗ್ರೋ ಆಗುತ್ತೆ, ಆ್ಯಂಡ್ ಫೈನಲಿ ಆರ್ಗನಿಸಮ್ ಸತ್ತೋಗುತ್ತೆ. ಆ ಬರ್ತ್ ಮತ್ತು ಡೆತ್ ಇದೆಯಲ್ಲ, ದ ಟೈಮ್ ಪೀರಿಯಡ್ ಬಿಟ್ವೀನ್ ಬರ್ತ್ ಆ್ಯಂಡ್ ಡೆತ್ನ ನಾವು ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ಕರೆಕ್ಟ್ ಸರ್? ಲೈಫ್ ಸ್ಪ್ಯಾನ್ ಅಂದ್ರೆ ಏನು? ಲೈಫ್ ಸ್ಪ್ಯಾನ್, ಒಂದು ಆರ್ಗ್ಯಾನಿಸಮ್ದು ಎಷ್ಟು ವರ್ಷ ಬದುಕಿರುತ್ತೆ, ದಟ್ ಇಸ್ ಕಾಲ್ಡ್ ಲೈಫ್ ಸ್ಪ್ಯಾನ್. ಆ ಪೀರಿಯಡ್ ಬಿಟ್ವೀನ್ ಬರ್ತ್ ಟು ಡೆತ್. ಈ ಬರ್ತ್ ಮತ್ತು ಡೆತ್ ಮಧ್ಯದಲ್ಲಿ ದರ್ ಇಸ್ ಅ ಇವೆಂಟ್ ಕಾಲ್ಡ್ ರೀಪ್ರೊಡಕ್ಷನ್ ಬರುತ್ತೆ. ಆ್ಯಂಡ್ ಇದೇ ರೀಪ್ರೊಡಕ್ಷನಿಂದ ಇಟ್ ವಿಲ್ ಮೇಕ್ ಶ್ಯೂರ್ ಅ ಕಂಟಿನ್ಯೂಟಿ ಆಫ್ ಲೈಫ್. ಅರ್ತ್ ಮೇಲೆ ಆ ಕಂಟಿನ್ಯೂಟಿ ಆಫ್ ಲೈಫ್ ಮೇಂಟೈನ್ ಆಗಬೇಕಂದ್ರೆ ಒಂದು ಆರ್ಗ್ಯಾನಿಸಮ್ದು ಲೈಫ್ ಸೈಕಲಲ್ಲಿ ಈ ರೀಪ್ರೊಡಕ್ಷನ್ ಇವೆಂಟ್ ಇರಬೇಕು. ಇನ್ನೊಂದು ಕ್ವೆಶನ್ ಬರುತ್ತೆ, ಈಗ ಒಂದು ಆರ್ಗ್ಯಾನಿಸಮು ರೀಪ್ರೊಡಕ್ಷನ್ ಮಾಡಲಿಲ್ಲ ಅಂದರೆ ಅದರ ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗುತ್ತಾ? ಆನ್ಸರ್ ಇಸ್ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ನೀವು ಎಷ್ಟೊಂದು ಹ್ಯೂಮನ್ಸ್ ನೋಡಿರ್ಬೋದು. ಫಾರ್ ಎಕ್ಸಾಂಪಲ್,
ಇನ್ಫರ್ಟೈಲ್ ಹ್ಯೂಮನ್ಸ್. ಎಷ್ಟೊಂದು ಹ್ಯೂಮನ್ಸ್ ಇದ್ದಾರೆ, ದೇ ಡು ನಾಟ್ ವಿಶ್ ಟು ರೀಪ್ರೊಡ್ಯೂಸ್ ಅಟ್ ಆಲ್, ದೇ ಡು ನಾಟ್ ವಾಂಟ್ ಚಿಲ್ಡ್ರನ್, ಅವ್ರಿಗೆ ಮಕ್ಕಳು ಬೇಡ, ನೋಡಿದ್ದೀರಾ? ಬಟ್ ಅವ್ರ ಲೈಫ್ ಸ್ಪೆನ್ ಕಂಪ್ಲೀಟ್ ಆಗುತ್ತಾ? ಆಗುತ್ತೆ. ಸೊ ಈ ರೀಪ್ರೊಡಕ್ಷನ್ ಇವೆಂಟ್ ಇದೆಯಲ್ಲ, ಇಟ್ ಈಸ್ ನಾಟ್ ರಿಕ್ವೈರ್ಡ್, ಐ ರಿಪೀಟ್, ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟಿಂಗ್ ದ ಲೈಫ್ ಸೈಕಲ್. ಒಂದು ಆರ್ಗ್ಯಾನಿಸಮ್ದು ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗಬೇಕಂದ್ರೆ ರೀಪ್ರೊಡಕ್ಷನ್ ಇವೆಂಟ್ ಆಗಬೇಕಂತ ಅವಶ್ಯಕತೆ ಇಲ್ಲ. ಬಟ್ ಆ ಕಂಟಿನ್ಯೂಟಿ ಆಫ್ ಲೈಫ್ ಇದೆಯಲ್ಲ, ಆ ಕಂಟಿನ್ಯೂಟಿ ಆಫ್ ಲೈಫ್ ಆನ್ ಅರ್ತ್, ಆ ವೈಡ್ ವೆರೈಟಿ ಆಫ್ ಡೈವರ್ಸಿಟಿ, ಆ ಡೈವರ್ಸಿಟಿ ಮೇಂಟೈನ್ ಆಗಬೇಕಂದ್ರೆ ಅರ್ತ್ ಮೇಲೆ ಆ ರೀಪ್ರೊಡಕ್ಷನ್ ಇವೆಂಟ್ ಆಗಲೇಬೇಕು. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ರೀಪ್ರೊಡಕ್ಷನ್. ಆ್ಯಂಡ್ ರೀಪ್ರೊಡಕ್ಷನ್ ಇಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ನೆನಪಿರಲಿ, ಇಟ್ ಇಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ಆ ಡೆಫಿನೇಷನ್ ಮೇಲೆ ಆಮೇಲೆ ಬರೋದ ಒಂದು ಪಿಕ್ಚರ್ ಇದೆ ನನ್ನ ಹತ್ರ. ಇಲ್ಲಿ ಎಷ್ಟೊಂದು ಬೇರೆ ಬೇರೆ ಆರ್ಗಾನಿಸಮ್ಸ್ ನಿಮ್ಮ ಹತ್ರ. ಇಲ್ಲಿ ಎವ್ರಿ ಸಿಂಗಲ್ ಆರ್ಗಾನಿಸಮ್ ಹಿಯರ್, ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಇಂದ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ಸ್, ಆನಿಮಲ್ಸ್ ಮತ್ತೆ ಪ್ಲಾಂಟ್ಸ್, ಎವ್ರಿ ಸಿಂಗಲ್ ಆರ್ಗಾನಿಸಮ್ ರೀಪ್ರೊಡ್ಯೂಸಸ್. ಬಟ್ ಅಲ್ಲಿ ಏನು ಡಿಫ್ರೆನ್ಸ್ ಅಂತಂದ್ರೆ, ಈ ಮೆಥಡ್ ಆಫ್ ರೀಪ್ರೊಡಕ್ಷನ್ ಇದೆಯಲ್ಲ, ಆ ಮೆಥಡ್ ಆಫ್ ರೀಪ್ರೊಡಕ್ಷನ್ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಎವ್ರಿ ಸಿಂಗಲ್ ಆರ್ಗ್ಯಾನಿಸಮ್ ಆ ಡೈವರ್ಸಿಟಿ ಮೇಂಟೈನ್ ಮಾಡಬೇಕಂದ್ರೆ ರೀಪ್ರೊಡಕ್ಷನ್ ಆಗಲೇಬೇಕು. ಬರೀ ಡೆಫಿನೇಷನ್ಗೆ ಹೋಗೋದಾ, ನಿಮ್ಗೆ ಎಕ್ಸಾಂಪಲ್ ಕೇಳೋಣ ಸರಿನಾ? ಬಟ್ ವಾಟ್ ಇಸ್ ದ ಡೆಫಿನೇಷನ್? ರೀಪ್ರೊಡಕ್ಷನ್ ಇಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ನಾನು ಆಗಲೇ ಮೆನ್ಷನ್ ಮಾಡಿದೆ, ರೀಪ್ರೊಡಕ್ಷನ್ ಇಸ್ ಅ ಬಯೋಲಾಜಿಕಲ್ ಪ್ರಾಸೆಸ್. ಬರೀ ಬಯೋಲಾಜಿಕಲ್ ಆರ್ಗ್ಯಾನಿಸಮ್ಸ್ ಅಲ್ಲಾಗೋದಿದು. That is, in which an organism give rise to a young one. Young one ಅಂದ್ರೆ ಏನು? Offspring, progeny. For example, ನೀವು next chapter heredity and evolution ಅಲ್ಲಿ ಕಲಿತೀರಾ, word called as progeny. Progeny ಅಂದ್ರೆ child, ಮಗು. So offspring ಅಂದ್ರೆ ಸೇಮ್ ಮೀನಿಂಗು, young one ಅಂದ್ರೆ ಸೇಮ್ ಮೀನಿಂಗ್. ಸೊ ಈ ಚಾಪ್ಟರ್ ನಾನು ಪ್ರತಿ ಸತಿ ಆಫ್ಸ್ಪ್ರಿಂಗ್ ಅಂತ ಮೆನ್ಷನ್ ಮಾಡಿದಾಗ ನೀವೇನು ನೆನಪಿಕೋಬೇಕು? ಆಫ್ಸ್ಪ್ರಿಂಗ್ ಅಂದ್ರೆ ಏನು? ಆಫ್ಸ್ಪ್ರಿಂಗ್ ಅಂದ್ರೆ young one or child. So what is reproduction? Reproduction is a biological process. Correct sir? Biology, humans all agutte, organisms all agutte, living organisms all agutte, in which an organism give rise to a young one similar to itself. Similar to itself. Notice ಮಾಡಿ ನೀವಲ್ಲಿ, ನಾನಲ್ಲಿ ಎಕ್ಸಾಕ್ಟ್ ಕಾಪಿ ಅಂತ ಅಂದಿಲ್ಲ, ಸಿಮಿಲರ್ ಅಂತ ವರ್ಡ್ ಯೂಸ್ ಮಾಡಿದ್ದೀನಿ. ಯಾಕೆ? ಆನ್ಸರ್ ಇಸ್ ವೆರಿ ಸಿಂಪಲ್. ಸಿಮಿಲರ್ ಅಂತ ಯಾಕಂತಂದರೆ, ಈ ರೀಪ್ರೊಡಕ್ಷನ್ ಇವೆಂಟ್ ಇದೆಯಲ್ಲ, ರೀಪ್ರೊಡಕ್ಷನ್ ಇವೆಂಟ್ ಆಗಬೇಕಾದ್ರೆ ದೇರ್ ಆರ್ ಸರ್ಟನ್ ವೇರಿಯೇಷನ್ಸ್. ಏನು? ಸರ್ಟನ್ ವೇರಿಯೇಷನ್ಸ್. ಇದೇ ವೇರಿಯೇಷನ್ಸಿಂದಾನೆ ಆ ವೈಡ್ ವೆರೈಟಿ ಆಫ್ ಡೈವರ್ಸಿಟಿ, ಆ ಡೈವರ್ಸಿಟಿ ಇದೆಯಲ್ಲ ಪ್ರೊಡ್ಯೂಸ್ ಆಗೋದು, ಎವಲ್ಯೂಷನ್ ಆಗೋದು. ಆ ವೇರಿಯೇಷನ್ ನಾನು ಆಮೇಲೆ ಬರ್ತೀನಿ, ಬಟ್ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ. ಬಯೋಲಾಜಿಕಲ್ ಪ್ರಾಸೆಸ್ ಇನ್ ವಿಚ್ ಅನ್ ಆರ್ಗ್ಯಾನಿಸಮ್ ಗಿವ್ ರೈಸ್ ಟು ಅ ಯಂಗ್ ಒನ್, ದಟ್ ಆಫ್ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗುತ್ತೆ, ಸಿಮಿಲರ್ ಟು ಇಟ್ ಸೆಲ್ಫ್. ನಾಟ್ ಎಕ್ಸಾಕ್ಟ್ ಕಾಪಿ ಆಗುತ್ತೆ, ಬಟ್ ಇಟ್ ಇಸ್ ಇನ್ asexual reproduction. ಅದು ಕೂಡ ಇನ್ಕ್ಲೂಡ್ ಮಾಡಬೇಕಿತ್ತು ಇಲ್ಲಿ. ದ ಆಫ್ಸ್ಪ್ರಿಂಗ್ ಗ್ರೋಸ್, ಮೆಚ್ಯೂರ್ಸ್ ಆ್ಯಂಡ್ ಇನ್ ಟರ್ನ್ ಪ್ರೊಡ್ಯೂಸಸ್ ಅ ನ್ಯೂ ಆಫ್ಸ್ಪ್ರಿಂಗ್. ಇದೊಂದು ಸೈಕಲ್ ಥರ. ಏನಿದು? ಸೈಕಲ್ ಥರ. ಒಂದು ಆರ್ಗನಿಸಮ್ ಗಿವ್ ಬರ್ತ್, ಇಟ್ ಗ್ರೋಸ್ ಓಲ್ಡರ್, ಇಟ್ ರೀಪ್ರೊಡ್ಯೂಸಸ್ ಆ್ಯಂಡ್ ಫೈನಲಿ ಇಟ್ ರೀಚಸ್ ದ ಡೆತ್. ಆ ರೀಪ್ರೊಡಕ್ಷನ್ ಇವೆಂಟ್ ಆಗಬೇಕಾದ್ರೆ ಏನಾಗುತ್ತೆ? ಅ ನ್ಯೂ ಯಂಗ್ ಒನ್ ಇಸ್ ಬಾರ್ನ್ ವಿಚ್ ಇಸ್ ಸಿಮಿಲರ್ ಟು ಇಟ್ ಸೆಲ್ಫ್, ಕಾಪಿ ಆಗಿರುತ್ತೆ ಒಂದೊಂದ್ಸತಿ, ಆ್ಯಂಡ್ ದ್ಯಾಟ್ ಆರ್ಗನಿಸಮ್ ಮತ್ತೆ ಓಲ್ಡ್ ಆಗುತ್ತೆ, ಮತ್ತೆ ರೀಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಟ್ ಇಸ್ ಅ ಸೈಕಲ್. ಸರಿನಾ? ದಟ್ ಈಸ್ ವೈ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್? ಇದು ಒಳ್ಳೆ ಕ್ವಶನ್. ಇದು ರೀಪ್ರೊಡಕ್ಷನ್ ಇವೆಂಟ್ ಯಾಕೆ ಬೇಕಾಗಿತ್ತು ಅರ್ತ್ ಮೇಲೆ? ನಾನು ಈ ಕ್ವೆಶನ್ಗೆ ಆನ್ಸರ್ ಆಗಲಿ ಹೇಳಿದ್ದೀನಿ. ಏನು ಆನ್ಸರು? ಆರ್ಗನಿಸಮ್ ರೀಪ್ರೊಡ್ಯೂಸ್ ಮಾಡೋದು ಒಂದೇ ರೀಸನ್ಗೋಸ್ಕರ, ದಟ್ ಈಸ್ ಟು ಮೇಂಟೈನ್ ದ ಕಂಟಿನ್ಯೂಟಿ. ಆ ಲೈಫ್ ಇದೆಯಲ್ಲ ನಮ್ಮ ಅರ್ತ್ ಮೇಲೆ, ರೀಪ್ರೊಡಕ್ಷನ್ ಇವೆಂಟ್ ಇರ್ತಾ ಇಲ್ಲ ಅಂತಂದರೆ ಯಾವಾಗಿನ ಕಾಲದಲ್ಲೇ ಎವ್ರಿ ಸಿಂಗಲ್ ಆರ್ಗಾನಿಸಮ್ ಎಕ್ಸ್ಟೆಂಟ್ ಆಗಬೇಕಿತ್ತು. ಇಲ್ಲಿರೂ ನಾವು ಇರ್ತಾನೆ ಇರಲಿಲ್ಲ. ಸರಿನಾ? ಸೊ ರೀಪ್ರೊಡಕ್ಷನ್ ಇವೆಂಟ್ ಯಾಕೆ ಬೇಕು? ಟು ಮೇಂಟೈನ್ ಲೈಫ್ ಮೇಂಟೈನ್ ಮಾಡಬೇಕಾದ್ರೆ, ಅರ್ತ್ ಮೇಲೆ ಆ ಲೈಫ್ ಮೇಂಟೈನ್ ಆಗಬೇಕಂತಾದರೆ ಆ ರೀಪ್ರೊಡಕ್ಷನ್ ಇವೆಂಟ್ ಆಗಲೇಬೇಕು. ಸರಿನಾ? ದಟ್ ಈಸ್ reproduction is not necessary. ಆಗಲೇ ಹೇಳಿದೆ, reproduction is not necessary but to maintain life of an individual. ಒಂದು ಇಂಡಿವಿಜುವಲ್ ಲೈಫ್ ಮೇಂಟೈನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಬಟ್ ಲೈಫ್ ಆನ್ ಅರ್ತ್ ಕಂಟಿನ್ಯೂಟಿ ಆಗಬೇಕಂದ್ರೆ ರೀಪ್ರೊಡಕ್ಷನ್ ಆಗಲೇಬೇಕು. ನಾ ಬೇಸಿಕ್ ಇವೆಂಟ್ ಇನ್ ರೀಪ್ರೊಡಕ್ಷನ್, ಒನ್ ಆಫ್ ದ ಮೋಸ್ಟ್ ಬೇಸಿಕ್ ಇವೆಂಟ್ ರೀಪ್ರೊಡಕ್ಷನಲ್ಲಿ ಎಲ್ಲಕ್ಕಿಂತ ಮೋಸ್ಟ್ ನೀವು ಸೆಲ್ ಒಳಗಡೆ ಹೋಗಿ, ಅಲ್ಲಿ ಮೋಸ್ಟ್ ಬೇಸಿಕ್ ಇವೆಂಟ್ ಯಾವುದು? ದ ಆನ್ಸರ್ ಇಸ್ DNA copying. What is the answer? The answer is DNA copying. The most basic unit. ನಾವು ಇದನ್ನ DNA replication ಅಂತ ಕೂಡ ಕರಿತೀವಿ. ನೀವು ಫ್ಯೂಚರಲ್ಲಿ ಕಲಿತೀರಾ, ನೀವು 11th 12th ಓದ್ಮೇಲೆ ಕಲಿತೀರಾ. ಫ್ಯಾನ್ಸಿ ವರ್ಡ್ಸ್, ಎಕ್ಸ್ಟ್ರಾ ವರ್ಡ್ಸ್.
ದಟ್ ಈಸ್ DNA ಕಾಪಿ ಆಗೋದು. ದಟ್ ಇಸ್ ದ ಮೋಸ್ಟ್ ಬೇಸಿಕ್ ಇವೆಂಟ್ ಇನ್ ರಿಪ್ರೊಡಕ್ಷನ್. ಯಾಕೆ? ವೈ ಡಿಡ್ ಐ ಕಾಲ್ ಇಟ್ ಮೋಸ್ಟ್ ಬೇಸಿಕ್ ಇವೆಂಟ್? ಯಾಕಂತ ಅಂತಂದರೆ ಇದೇ DNA ದಟ್ ಇಸ್ ಕಾಲ್ಡ್ ಆಸ್ ಡಿಯಾಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್, ಇದೇ DNA ಒಳಗಡೆ ಇನ್ಫಾರ್ಮೇಷನ್ ಇರುತ್ತೆ. ಯಾವ ಇನ್ಫಾರ್ಮೇಷನು? ನಿಮ್ಮದು ಬ್ಲೂ ಪ್ರಿಂಟ್ ಇರುತ್ತೆ, ನಿಮ್ಮ ಬಾಡಿದು ಸ್ಟ್ರಕ್ಚರ್ ಇರುತ್ತೆ. ಆ ಎಲ್ಲ ಸ್ಟ್ರಕ್ಚರ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ನಂದು 2 ಕೈ, 2 ಕಾಲು, 2 ಕಣ್ಣು, 1 ಮೂಗು, 2 ಕಿವಿ, ಈ ಥರನೇ ಇರಬೇಕು ಅಂತ. ನನ್ನ ಫೇಸ್ ಸ್ಟ್ರಕ್ಚರ್ ಹಿಂಗಿರಬೇಕು, ನನ್ನ ಕೂಲ್ ಹಿಂಗಿರಬೇಕು. ಈ ಎಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ, ಎಲ್ಲ ಇನ್ಫಾರ್ಮೇಷನ್ ಸ್ಟೋರ್ ಆಗಿರೋದೆಲ್ಲಿ? DNA ಒಳಗಡೆ. ಸೊ ಒಂದು ಆರ್ಗನಿಸಮಿಂದ ಇನ್ನೊಂದು ಆರ್ಗನಿಸಮ್ನ ಕ್ರಿಯೇಟ್ ಮಾಡಬೇಕಾದ್ರೆ ಬೇಸಿಕ್ ಇವೆಂಟ್ ಏನಾಗಿರಬೇಕು? ಆ ಇನ್ಫಾರ್ಮೇಷನ್ ಕಾಪಿ ಆಗಬೇಕು. ಆವಾಗಲೇ ತಾನೇ ಹೊಸ ಆರ್ಗನಿಸಮ್ ರೀಪ್ರೊಡ್ಯೂಸ್ ಆಗೋದು. ಫಾರ್ ಎಕ್ಸಾಂಪಲ್ ತುಂಬ ತಗೋಬೇಕು, ಅರ್ಥ ಮಾಡ್ಕೊ. ಬಯಾಲಜಿ ಅನ್ಕೊಳ್ಳಿ, ನೀವು ಬಯಾಲಜಿನ ಅರ್ಥ ಮಾಡ್ಕೋಬೇಕಾದ್ರೆ ಎಕ್ಸಾಂಪಲ್ನ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಫ್ರೆಂಡಿಂದ ಹೋಮ್ವರ್ಕ್ನ ಕಾಪಿ ಮಾಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ ಬುಕ್ಕಿಂದ ನೀವು ಹೋಮ್ವರ್ಕ್ನ ಕಾಪಿ ಮಾಡ್ತಾ ಇದ್ದೀರಾ. ನೀವು ಫ್ರೆಂಡ್ ಬುಕ್ಕಿಂದ ಹೋಮ್ವರ್ಕ್ ಕಾಪಿ ಮಾಡಬೇಕಾದ್ರೆ ಫ್ರೆಂಡ್ ಬುಕ್ಕಿಂದ ತಾನೇ ಕಾಪಿ ಮಾಡೋದು ನೀವು. ಆ ಬುಕ್ಕಲ್ಲಿ ಏನು ಬರೆದಿರುತ್ತೆ, ಲೈನ್ ಬರೆದಿರುತ್ತೆ ತಾನೇ ಕಾಪಿ ಮಾಡೋದು ನೀವು. ಸಿಮಿಲರ್ಲಿ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಏನಾಗುತ್ತೆ? ಹೊಸ ಇವೆಂಟು, ನೀವು ನಿಮ್ಮ ಫ್ರೆಂಡ್ ಬುಕ್ ನಿಮ್ಮ ಬುಕ್ ಒಂದೇ ಥರ ಇರುತ್ತೆ. ಅವಾಗ ನಿಮ್ಮ ಫ್ರೆಂಡ್ ಬುಕ್ಕು ನಿಮ್ಮ ಬುಕ್ಕು ಒಂದೇ ಥರ ಇರುತ್ತೆ, ಸೇಮ್ ಕಾಪಿನೇ ಇರುತ್ತೆ. ಒಂದು ಕಾಪಿ ಇನ್ನೊಂದು ಕಾಪಿ ತಾನೇ. ಸಿಮಿಲರ್ಲಿ DNA ರೀಪ್ರೊಡಕ್ಷನ್ ಆಗಬೇಕಾದ್ರೆ ಆ ಇನ್ಫಾರ್ಮೇಷನ್ ನೀವು ಕಾಪಿ ಮಾಡಿದ್ರಲ್ಲ, ಸೇಮ್ ಆಗಿ ರೀಪ್ರೊಡಕ್ಷನಲ್ಲಿ ಆ DNA ಇದೆಯಲ್ಲ, ಆ DNA ಕಾಪಿ ಆಗುತ್ತೆ. ಯಾಕಂತ ಅಂದರೆ ಅದೇ DNA ಒಳಗಡೆ ಆ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಸೊ ಅದೇ ಇನ್ಫಾರ್ಮೇಷನ್ ಕಾಪಿ ಆಗೋದು. ಆವಾಗಲೇ ನೀವು ನ್ಯೂ ಆಫ್ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡೋಕ್ಕಾಗೋದು. ದ್ಯಾಟ್ ಈಸ್ ರೀಪ್ರೊಡಕ್ಷನ್, ದ ಮೋಸ್ಟ್ ಬೇಸಿಕ್ ಇವೆಂಟ್ ಇನ್ ರೀಪ್ರೊಡಕ್ಷನ್. ಸೊ ಇನ್ನೊಂದು ಕ್ವೆಶನ್ ಬರುತ್ತೆ ಇಲ್ಲಿ, ಸರ್ ಬರೀ DNA ಕಾಪಿ ಆದರೆ ಸಾಕಾ? ಅದು DNA ಎಲ್ಲಿರುತ್ತೆ? ಫಸ್ಟ್ ಆಫ್ ಆಲ್ DNA ಎಲ್ಲಿರುತ್ತೆ ಎಲ್ಲರೂ ಹೇಳ್ತೀರಾ? ಈ DNA ಇದೆಯಲ್ಲ, DNA ಎಲ್ಲಿ ಪ್ರೆಸೆಂಟ್ ಇರುತ್ತೆ? ನ್ಯೂಕ್ಲಿಯಸ್ ಒಳಗಡೆ. ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ಸೆಲ್ ಒಳಗಡೆ. ಇದು ಸೆಲ್ ನಿಮ್ಮದು, ಇದು ನ್ಯೂಕ್ಲಿಯಸ್ ಇದು. ನಾನು ಟಾಕಿಂಗ್ ಅಬೌಟ್ ಓನ್ಲಿ ನ್ಯೂಕ್ಲಿಯಸ್ DNA. ನಾವು ಮೈಟೋಕಾಂಡ್ರಿಯಾ DNA ಮತ್ತು ಕ್ಲೋರೋಪ್ಲಾಸ್ಟ್ DNA ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಬರೀ ನಾರ್ಮಲ್ ನ್ಯೂಕ್ಲಿಯಸ್ DNA ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಈ DNA ಕಾಪಿ ಆಗಬೇಕಾದ್ರೆ ಈ ಬರೀ DNA ಕಾಪಿ ಆದರೆ ಮಾತ್ರ ಸಾಕಾಗಲ್ಲ. DNA ಕಾಪಿ ಇವೆಂಟಲ್ಲಿ ಈ ಸೆಲ್ ಪಾರ್ಟ್ ಇದೆಯಲ್ಲ, ಬೇರೆ ಎಲ್ಲ ಈ ಸೆಲ್ ಆರ್ಗನಲ್ಸ್ ಆಗಿರಬೇಕು, ಆ ಸೆಲ್ ಅಪ್ಯಾರಟಸ್ ಆಗಿರ್ಬೋದು. ಸೊ DNA ಕಾಪಿ ಆಗಬೇಕಾದ್ರೆ ಈ ಸೆಲ್ ಅಪ್ಯಾರಟಸ್ ಕೂಡ ಕಾಪಿ ಆಗಬೇಕು. ಸೊ ದ್ಯಾಟ್ ಈಸ್ ಇನ್ ಬೇಸಿಕ್ ಇವೆಂಟ್ ಇನ್ ರಿಪ್ರೊಡಕ್ಷನ್, DNA ಕಾಪಿಂಗ್. ಸೊ ನಾವು ಇಷ್ಟೊಂದು ಯಾಕೆ ಮಾಡ್ತಾ ಇದ್ದೀವಿ? ಆ್ಯಕ್ಚುಲ್ ರೀಸನ್ ಹೋಗ್ಬೇಕಾದ್ರೆ ಯಾಕಂತ ಅಂದರೆ ನೀವು ಒಂದು ಮಾತು ಅರ್ಥ ಮಾಡ್ಕೋಬೇಕಿಲ್ಲಿ. ಆ DNA ಕಾಪಿ ಆಗಬೇಕಾದ್ರೆ ಇಟ್ ಈಸ್ ಅ ಬಯಾಲಜಿಕಲ್ ಪ್ರಾಸೆಸ್, ಇಟ್ ಈಸ್ ಅ ಬಯೋಕೆಮಿಕಲ್ ಪ್ರಾಸೆಸ್. ಒಂದು ಲೈನ್ ತೋರಿಸ್ತೀನಿ ನಿಮಗೆ NCERT ಇದ್ದು. ಇದೇ ಲೈನಿಂದ ನೀವು ನೆಕ್ಸ್ಟ್ ಚಾಪ್ಟರ್ ಕಲಿತೀರಾ, ದಟ್ ಈಸ್ ಎವಲ್ಯೂಷನ್ ಪಾರ್ಟ್. ಯಾವ ಲೈನು ಬನ್ನಿ ನೋಡೋದ ಬನ್ನಿ. ಯಾಕೆ ಇದು ಇಂಪಾರ್ಟೆಂಟ್ ಸರ್? ಇಷ್ಟೊಂದು DNA ಕಾಪಿ ಬಗ್ಗೆ ಹೇಳಿದ್ರಿ, ನೀವು ಮಾತಾಡಿದ್ರಿ. ಆ ಲೈನ್ ತೋರಿಸ್ತೀನಿ ಬನ್ನಿ. ಇದೆಯಲ್ಲ, ಇದು ನಿಮ್ಮ NCERT ಡೈರೆಕ್ಟ್ ತೊಗೊಂಡಿ ನಾನು. ನಿಮ್ಮ NCERT ಡೈರೆಕ್ಟಾಗಿ ಈ ಲೈನ ಕಾಪಿ ಮಾಡಿದ್ದೀನಿ. ಇಲ್ಲಿ ಬನ್ನಿ ಮುಂದೆ ಓದ್ತೀನಿ. These two cells ಬಿಡಿ. These two cells are of course similar. ಅವ್ರು ಏನು ಮಾಡ್ತಾ ಇದ್ದಾರೆ? ಪೇರೆಂಟ್ ಸೆಲ್ ಮತ್ತು ಆಫ್ಸ್ಪ್ರಿಂಗ್ ಸೆಲ್. ಪೇರೆಂಟ್ ಸೆಲ್ ಮತ್ತು ಆಫ್ಸ್ಪ್ರಿಂಗ್ ಸೆಲ್ ಒಂದೇ ಥರ ಇದೆ. ಬಟ್ ಆರ್ ದೇ ಲೈಕ್ಲಿ ಟು ಬಿ ಅಬ್ಸಲ್ಯೂಟ್ಲಿ ಐಡೆಂಟಿಕಲ್? 2 ಸೆಲ್ಸ್ ಇದೆ, ಒಂದು ಪೇರೆಂಟಿಂದ ಇದೆ, ಒಂದು ಇದರಿಂದ ಇದೆ, ಆಫ್ಸ್ಪ್ರಿಂಗ್ ಇದೆ. ಆ 2 ಸೆಲ್ಲು ಸಿಮಿಲರ್ ಇದೆ, ಬಟ್ ಕಂಪ್ಲೀಟಾಗಿ ಐಡೆಂಟಿಕಲ್ ಇದೆಯಾ? ಅದು ಡಿಕ್ಟೋ ಕಾಪಿ ಪೇಸ್ಟ್ ಇದೆಯಾ? ಇಲ್ಲ. ಯಾಕೆ? ಬನ್ನಿ ಓದಾ NCERT ಲೈನು. The answer to this question will depend on how accurately the copying reaction involved occurs. No biochemical reaction is absolutely reliable. ಒಂದು biochemical reaction absolutely reliable ಇಲ್ಲ. ಯಾಕಂತಂದ್ರೆ DNA ಕಾಪಿ ಆಗಬೇಕಾದ್ರೆ, ಐ ರಿಪೀಟ್ ಅಗೇನ್, ಆ DNA ಕಾಪಿ ಆಗಬೇಕಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ, ಸ್ವಲ್ಪ ಎರರ್ಸ್ ಬರುತ್ತೆ. ಏನು ಬರುತ್ತೆ? ಸ್ವಲ್ಪ ಎರರ್ಸ್. ನಿಮ್ಮ ಫ್ರೆಂಡ್ ಬುಕ್ಕಿಂದ ನೀವು ಕಾಪಿ ಮಾಡಬೇಕಾದ್ರೆ ಲೈನ್ ಟು ಲೈನ್ ಕಾಪಿ ಮಾಡ್ತೀರಾ? ಇಲ್ಲ. ಅಲ್ಲಿ ನಿಮ್ಮ ಟೀಚರ್ ಮುಂದೆ ನಿಂತಿದ್ದಾರೆ, ಅವ್ರು ಕೇಳ್ತಾರೆ ಬುಕ್ಸ್ ಸಬ್ಮಿಟ್ ಮಾಡಿ ಎಲ್ಲರೂ. ಸೊ ನೀವು ಫಾಸ್ಟಾಗಿ ಕಾಪಿ ಮಾಡಬೇಕಾದ್ರೆ ಏನು ಮಾಡ್ತೀರಾ? ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬೋದು, ಕೆಲವು ವರ್ಡ್ಸ್ ಮಿಸ್ ಆಗ್ಬೋದು, ಕಾಮ ಮಿಸ್ ಆಗ್ಬೋದು, ಫುಲ್ ಸ್ಟಾಪ್ ಮಿಸ್ ಆಗ್ಬೋದು. ಸ್ವಲ್ಪ ಚೇಂಜಸ್ ಬರುತ್ತೆ. ಸಿಮಿಲರ್ಲಿ DNA ಕಾಪಿ ಆಗಬೇಕಾದ್ರೆ ಸ್ವಲ್ಪ ಚೇಂಜಸ್ ಬರುತ್ತೆ.
ಸ್ವಲ್ಪ ಎರರ್ಸ್ ಬರುತ್ತೆ, ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಇದೇ ವೇರಿಯೇಷನ್ಸ್ಯಿಂದಾನೆ ಎವಲ್ಯೂಷನ್ ಆಗೋದು ಮುಂದೆ. ಬನ್ನಿ ತೋರಿಸ್ತೀನಿ. Therefore, it is only to be expected that the process of copying DNA will have some variations. ಆ DNA ಕಾಪಿ ಆಗಬೇಕಾದ್ರೆ ಸ್ವಲ್ಪ ಎರರ್ಸ್ ಆಗುತ್ತೆ, ಕಂಪ್ಲೀಟ್ ಆಗಿ ಕಾಪಿ ಆಗಲ್ಲ each time. As a result, this inbuilt tendency of variation, right? ಒಳಗಡೆನೇ ಇದು, ಒಂದು ಸೆಲ್ ಒಳಗಡೆ ಆಗ್ತಿದೆ, ಇದು inbuilt variation. ಸರಿನಾ? During the reproduction is the basis of evolution, as we will discuss in the next chapter. Next chapter discuss ಮಾಡೋದು ನಾವಿನ್ನ ಈ ವೇರಿಯೇಷನ್ಸ್ ಇಂದ ಎವಲ್ಯೂಷನ್ ಹೆಂಗಾಗುತ್ತಂತ. ಸೊ ಅದಕ್ಕಿಂತ ಮುಂಚೆ, ಆ ಚಾಪ್ಟರ್ ಓದೋಕ್ಕಿಂತ ಮುಂಚೆ ಬನ್ನಿ ಇವತ್ತಿನ ಚಾಪ್ಟರ್ ಮುಗಿಸೋದು, ದಟ್ ಇಸ್ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್. ಸರಿನಾ? ನೋಡಿ, ನೆಕ್ಸ್ಟ್ ಕ್ವೆಶ್ಚನ್. ಈ ಚಾಪ್ಟರ್ ನೀವು ಅನ್ಕೊಳ್ತೀರಾ, ಸರ್ ಇದೇನಿದು ರೀಪ್ರೊಡಕ್ಷನ್ ಬಗ್ಗೆ ಹೇಳ್ಕೊಡಿ, ಹ್ಯೂಮನ್ ರಿಪ್ರೊಡಕ್ಷನ್, ಪ್ಲಾಂಟ್ ರಿಪ್ರೊಡಕ್ಷನ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಬಟ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನೀವು ಈ ರೀಪ್ರೊಡಕ್ಷನ್ ಚಾಪ್ಟರ್ ನೀವು ಅರ್ಥ ಮಾಡ್ಕೋಬೇಕಂದ್ರೆ ಈ ಕಾನ್ಸೆಪ್ಟ್ಸ್ ಇದೆಯಲ್ಲ, ಬೇಸಿಕ್ ಕಾನ್ಸೆಪ್ಟ್ಸ್ ಈ ಥರ ಕಲ್ತ್ಕೋಬೇಕು ಫಸ್ಟು. ಸರಿನಾ? ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್ ನೀವು ಆಗಲೇ ಮೆನ್ಷನ್ ಮಾಡಿದೆ ನಾನು. DNA ಕಾಪಿ ಆಗಬೇಕಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ, ರೈಟ್? DNA ಕಾಪಿ ಆಗಬೇಕಾದ್ರೆ ಸ್ವಲ್ಪ ವೇರಿಯೇಷನ್ಸ್ ಬರುತ್ತೆ. ಅದೇ ವೇರಿಯೇಷನ್ಸ್ಯಿಂದಾನೆ ಏನಾಗೋದು? ಎವಲ್ಯೂಷನ್ ಆಗೋದು. ಸೊ ವೇರಿಯೇಷನ್ಸ್ ಆಗಬೇಕು. ವೇರಿಯೇಷನ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಎವಲ್ಯೂಷನ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ವೇರಿಯೇಷನ್ಸ್ ಆದಾಗ ಏನಾಗುತ್ತೆ? ವೇರಿಯೇಷನ್ಸ್ ಆದಾಗ ಸ್ವಲ್ಪ ಜಾಸ್ತಿ ಚೇಂಜಸ್ ಬರುತ್ತೆ. ಇದೇ ಚೇಂಜಸ್ಸಿಂದ ಅರ್ಥ ಮಾಡ್ಕೊಳ್ಳಿ, ಇದೇ ಚೇಂಜಸ್ಸಿಂದ ಏನಾಗುತ್ತೆ? ಹೈ ಡೈವರ್ಸಿಟಿ ಬರುತ್ತೆ. ಏನು ಬರುತ್ತೆ? ಹೈ ಡೈವರ್ಸಿಟಿ. ಸರಿ, ಅರ್ಥ ಮಾಡಿಸಿ ನಮಗೆ. ಇದು ಹೈ ಡೈವರ್ಸಿಟಿ ಅರ್ಥ ಆಗಲಿಲ್ಲ ನಮಗೆ. ಈ ಹೈ ಡೈವರ್ಸಿಟಿ ಅಂದರೆ ಏನಂದ್ರೆ ಅರ್ಥ ಆಗಲಿಲ್ಲ ನಮಗೆ. ಅರ್ಥ ಮಾಡಿಸ್ಕೊಳ್ಳಿ. ಸಿಂಪಲ್ ಎಕ್ಸಾಂಪಲ್, ನೀವು ನೋಟಿಸ್ ಮಾಡಿರ್ಬೋದು, ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಗ್ಸ್. ಎಷ್ಟು ಡಾಗ್ ಬ್ರೀಡ್ಸ್ ಇದೆ ನಮ್ಮಲ್ಲಿದೆ. ಒಂದು ಲ್ಯಾಬ್ರಡಾಗ್, ಬ್ಲ್ಯಾಕ್ ಲ್ಯಾಬ್ರಡಾಗ್. ಲ್ಯಾಬ್ರಡಾರಲ್ಲಿ ನಿಮಗೂ ಬ್ಲ್ಯಾಕ್, ವೈಟ್, ಬ್ರೌನ್ ಬರುತ್ತೆ. ಆಮೇಲೆ ಗೋಲ್ಡನ್ ರಿಟ್ರೀವರ್ ಇದೆ, ಹಸ್ಕಿ ಇದೆ, ಪಿಟ್ಬುಲ್ ಇದೆ, ಡಾಲ್ಮಿಷನ್ ಇದೆ. ನಿಮ್ಗೆ ಅರ್ಥ ಆಯ್ತಾ ಅಲ್ಲಿ ಏನು ಹೇಳ್ತೇನೆ ಅಂತ ನಾನು? ಎಷ್ಟೊಂದು ವೆರೈಟಿ ಇದೆ. ಅದೇ ವೆರೈಟಿನ ನಾವು ಡೈವರ್ಸಿಟಿ ಅಂತ ಕರಿತೀವಿ. ಈ ವೆರೈಟಿ ಯಾಕೆ ಬರೋದು? ವೇರಿಯೇಷನ್ಸಿಂದ. ಸೊ ಎಷ್ಟು ಜಾಸ್ತಿ ವೇರಿಯೇಷನ್ಸ್ ಆಗುತ್ತಲ್ಲ, ಅಷ್ಟು ಜಾಸ್ತಿ ವೆರೈಟಿ ಬರುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ವೇರಿಯೇಷನ್. ಕ್ಲಿಯರಾ ಎಲ್ಲರಿಗೂ? ಸೊ ಇಫ್ ಯು ವಾಚಿಂಗ್ ಇಟ್ ಲೈವ್, ನೀವು ಲೈವ್ ನೋಡ್ತಿರ್ಬೋದು, ಇಲ್ಲ ರೆಕಾರ್ಡ್ ನೋಡ್ತೀರಾ ಅನ್ಕೊಳ್ಳಿ, ಆಮೇಲೆ ನೋಡ್ತಾ ಇರಾ. ಇದ್ರ ನಿಮ್ಗೆ ಅರ್ಥ ಆಗಿದ್ರೆ ಕ್ವಿಕ್ಕಾಗಿ ಒಂದು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ವಿಲ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಟೈಪ್ಸ್ ಆಫ್ ರಿಪ್ರೊಡಕ್ಷನ್. ನಿಮ್ಮೆಲ್ಲರಿಗೂ ಗೊತ್ತಿದ್ದು, ದೇರ್ ಆರ್ 2 types of reproduction. One is asexual reproduction. First one is asexual reproduction, and the second one is sexual reproduction. Basic difference ಒಂದು ಹೇಳ್ತೀನಿ. ಡಿಫ್ರೆನ್ಸ್ ಹೇಳ್ತೀನಿ ಒಂದ್ಸತಿ ಕೇಳಿಸ್ಕೊಳ್ಳಿ. asexual reproduction ಅಲ್ಲಿ there is involvement of a single parent. Involvement of what? asexual reproduction ಅಲ್ಲಿ there is a single parent involved. ಕೇವಲ ಬರೀ ಒಂದು parent ಮಾತ್ರ ಇರುತ್ತೆ. there is no fusion of gametes because there is single parent. gametes ಕೇವಲ ಬರೀ ಒಂದು parent ಇಂದ ಮಾತ್ರ ಬರ್ತಿದೆ. ಈ gametes ಅಂದ್ರೆ ಏನು ಮುಂದೆ ಹೇಳ್ತೀನಿ, ಸರಿನಾ? gametes ಎಷ್ಟು ಬರ್ತಿದೆ? ಕೇವಲ ಒಂದೇ gamete ಬರ್ತಿದೆ. that is no fusion of gametes. No fusion of gametes. ಸೊ ಇಲ್ಲಿ ವೇರಿಯೇಷನ್ಸ್ ಆಗುತ್ತೆ. DNA ಕಾಪಿ ಆಗಬೇಕಾದ್ರೆ there is inbuilt tendency ಇದೆ. ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು, ಬಟ್ ಜಾಸ್ತಿ ಆಗುತ್ತೆ ವೇರಿಯೇಷನ್ಸು? ಆಗಲ್ಲ. ಯಾಕೆ? there is no fusion of gametes. Since there is a single parent involved, can I write less variation? Clear? less variation. So ಅಕಸ್ಮಾತ್ ಒಂದು ಆರ್ಗನಿಸಮ್ ಅಲ್ಲಿ ಪೇರೆಂಟ್ ಟು ದ ಆಫ್ಸ್ಪ್ರಿಂಗ್ ತುಂಬ ಕಮ್ಮಿ ವೇರಿಯೇಷನ್ಸ್ ಇದೆ. ಎಷ್ಟು ಕಮ್ಮಿ ವೇರಿಯೇಷನ್ಸ್ ಇದೆ ಅಂತಂದರೆ ನೀವದನ್ನ ಪೇರೆಂಟ್ ಮತ್ತು ಆಫ್ಸ್ಪ್ರಿಂಗ್ನ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ನೀವು ಹೇಳೋಕ್ಕಾಗಲ್ಲ ಯಾವ್ದು ಪೇರೆಂಟ್ ಇಲ್ಲಿ ಯಾವ್ದು ಆಫ್ಸ್ಪ್ರಿಂಗ್ ಅಂತ ಹೇಳೋಕ್ಕೆ ಆಗಲ್ಲ ನೀವು. ಆ ಥರ ಇರುತ್ತೆ. ಆ ಥರ ಕಂಡೀಷನ್ ನಾವು ಏನಂತ ಕರಿತೀವಿ? ಕ್ಲೋನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಿ? asexual reproduction. ಕ್ಲೋನ್ಸ್ ಫಾರ್ಮೇಷನ್ ಆಗುತ್ತೆ. ಕ್ಲೋನ್ಸ್ ಅಂದರೆ ಏನು? ಕ್ಲೋನ್ಸ್ ಆರ್ ಜೆನೆಟಿಕಲಿ ಒಳಗಡೆ ಜೀನ್ಸ್ ಆಗಿ, ಮಾರ್ಫಾಲಜಿಕಲಿ ಆಚೆಗಡೆ ಮಾರ್ಫಾಲಜಿ,
ಆರ್ ಎಕ್ಸಾಕ್ಟ್ ಕಾಪಿ ಆಫ್ ಪೇರೆಂಟ್. ಪೇರೆಂಟ್ ಮತ್ತು ಆಫ್ ಸ್ಪ್ರಿಂಗಲ್ಲಿ ವ್ಯತ್ಯಾಸನೇ ಇರಲ್ಲ ಏನು, ಅರ್ಥ ಆಯ್ತಾ? ದಟ್ ಈಸ್ ದ ಮೀನಿಂಗ್ ಆಫ್ ಕ್ಲೋನ್ಸ್ ವಿಚ್ ಆರ್ ರಿಸಲ್ಟ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್. ನೆಕ್ಸ್ಟ್ ಬನ್ನಿ, ನೀವು ಸೆಕ್ಷುವಲ್ ಬಗ್ಗೆ ಮಾತಾಡೋದ, ಕಂಪ್ಲೀಟ್ ಆಪೋಸಿಟ್ ಇದರದು. Sexual reproduction ಅಲ್ಲಿ all of us know there is involvement of two parents. There is involvement of two parents. Very important term. Involvement of two parents. Clear ಎಲ್ಲರಿಗೂ? Next, ಇಲ್ಲಿ gametes fuse ಆಗುತ್ತಾ? ಎಲ್ಲರಿಗೂ ಗೊತ್ತು. There is sperm, there is egg, two gametes. ಎರಡು gametes fuse ಆಗುತ್ತೆ which results in zygote formation. So yes, there is fusion of gametes. Yes, gametes fusion ಆಗುತ್ತೆ ಇಲ್ಲಿ. Gametes fusion ಆಗುತ್ತೆ ಇಲ್ಲಿ. Next, last point. ಇಲ್ಲಿ ಆಫ್ಸ್ಪ್ರಿಂಗ್ಸ್ ಇದೆಯಲ್ಲ, ಆ ಆಫ್ಸ್ಪ್ರಿಂಗ್ಸು ಪೇರೆಂಟ್ ಎಕ್ಸಾಕ್ಟ್ ಕಾಪಿ ಇರುತ್ತಾ? ನೀವೇ ನೋಡ್ಕೊಳ್ಳಿ, ನಿಮ್ಮ ಮಖ ರೈಟ್, ನಿಮ್ಮ ಫೇಸ್ ಇದೆಯಲ್ಲ, ನಿಮ್ಮ ಫೇಸ್ ನಿಮ್ಮದು ಪೇರೆಂಟ್ಸು ನಿಮ್ಮ ಅಮ್ಮ ಅಪ್ಪ ಥರ ಎಕ್ಸಾಕ್ಟ್ ಕಾಪಿ ಇದೆಯಾ? ಇಲ್ಲ ತಾನೇ, ಇಲ್ಲ ತಾನೆ. ಬಟ್ ಸ್ವಲ್ಪ ಸಿಮಿಲಾರಿಟೀಸ್ ಇದೆಯಾ? ಎಸ್ ಸರ್, ನನ್ನ ಮೂಗು ನನ್ನ ಕಣ್ಣು ನಮ್ಮ ಮಮ್ಮಿ ಥರ ಇದೆ ಅಂತಿರತ್ತ. ಎಲ್ಲರೂ ಅಂತ ಇರ್ಬೋದು, ನಿಮಗೆ ನಿಮ್ಮ ಫ್ರೆಂಡ್ಸ್ ಅಂತ ಇರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ಬೋದು. ನಿಮ್ಮ ಕಣ್ಣು ನಿಮ್ಮ ಮಮ್ಮಿ ಥರ ಇದೆ, ನಿಮ್ಮ ಮೂಗು ನಿಮ್ಮ ಮಮ್ಮಿ ಥರ ಇದೆ, ನಿಮ್ಮ ಕಿವಿ ನಿಮ್ಮ ಅಪ್ಪ ಥರ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಗ್ಯಾಮೆಟ್ಸ್ ಇಲ್ಲಿ ಫ್ಯೂಸ್ ಆಗ್ತಾ ಇದೆ, ಬಟ್ ವೇರಿಯೇಷನ್ಸ್ ಬರ್ತಾ ಇದೆಯಾ? ಎಸ್ ಸರ್, ಎಕ್ಸಾಕ್ಟ್ ಕಾಪಿ ಇಲ್ಲ ನಾವು, ಬಟ್ ಸ್ವಲ್ಪ ಸ್ವಲ್ಪ ಸಿಮಿಲಾರಿಟೀಸ್ ಇದೆಯಾ ಪೇರೆಂಟಿಂದ ಆಫ್ಸ್ಪ್ರಿಂಗ್ಗೆ? ಎಸ್ ಸರ್, ಸ್ವಲ್ಪ ಸಿಮಿಲಾರಿಟೀಸ್ ಇದೆ. ಅರ್ಥ ಏನು? ದೇರ್ ಇಸ್ ವೇರಿಯೇಷನ್ಸ್. ದೇರ್ ಆರ್ ವೇರಿಯೇಷನ್ಸ್ ಹಿಯರ್. ದೇರ್ ಆರ್ ವಾಟ್? ವೇರಿಯೇಷನ್ಸ್ ಹಿಯರ್. ಸೊ ನೀವು ಎಕ್ಸಾಕ್ಟ್ ಕಾಪಿ ಆಗಿರ್ತೀರಾ ಪೇರೆಂಟ್ದು? ಇಲ್ಲ. ಯಾಕೆ? ಬಿಕಾಸ್ ದೇರ್ ಆರ್ ವೇರಿಯೇಷನ್ಸ್. ಸೊ ನಾಟ್ ಅ ಕ್ಲೋನ್, ನಾಟ್ ಅ ಕ್ಲೋನ್. ಸೊ ನೀವು ಇನ್ಫ್ಯಾಕ್ಟ್ ನೀವೆಲ್ಲರೂ ಕೂಡ ನೋಡ್ತಾರೆ, ವಿಡಿಯೋಸ್ ಎಲ್ಲ ನೋಡ್ತಿರೋರು, ಯು ಆರ್ ಜೆನೆಟಿಕಲಿ ಮಾರ್ಫಾಲಜಿಕಲಿ different from the parents. You are different from the parents. ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತೆ, ಬಟ್ ಯು ಆರ್ ನಾಟ್ ಎಕ್ಸಾಕ್ಟ್ ಕಾಪಿ. ನೀವು ಎಕ್ಸಾಕ್ಟ್ ಕಾಪಿ ಅಲ್ಲ, ಬಟ್ ಸಿಮಿಲಾರಿಟೀಸ್ ಇರುತ್ತೆ ಸ್ವಲ್ಪ. ಅದಕ್ಕೆ ಹೇಳೋದು ನಿಮಗೆ, ನಿಮ್ಮದು ಕಣ್ಣು ನಿಮ್ಮ ಮೂಗು ನಿಮ್ಮ ಮಮ್ಮಿ ಥರ ಇದೆ, ನಿಮ್ಮ ಕಿವಿ ನಿಮ್ಮ ಅಪ್ಪ ಥರ ಇದೆ, ನಿಮ್ಮದು ಹೈಟ್ ನಿಮ್ಮ ಅಪ್ಪ ಥರ ಇದೆ ಅಂತಾರೆ. ಸರಿನಾ? ಸ್ವಲ್ಪ ಸಿಮಿಲಾರಿಟೀಸ್ ಇರ್ಬೋದು, ಬಟ್ ಆ ಸ್ವಲ್ಪ ವೇರಿಯೇಷನ್ಸ್ ಇದೆಯಲ್ಲ, ಆ ಸ್ವಲ್ಪ ವೇರಿಯೇಷನ್ಸ್ ಬಂದೇ ಬರುತ್ತೆ ಯಾವತ್ತೂ ಕೂಡ. ಸರಿನಾ? ಬಿಕಾಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ವೇರಿಯೇಷನ್ ಸ್ವಲ್ಪ ಜಾಸ್ತಿ. ಸರಿನಾ? ಸೊ ನೆಕ್ಸ್ಟ್ ಪಾಯಿಂಟ್ ಮಾಡೋದ ಬನ್ನಿ. ನೆಕ್ಸ್ಟ್ ಪಾಯಿಂಟ್ ಇಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡೋದ, ಇನ್ ಡೀಟೇಲ್ ಆಗಿ ಮಾತಾಡೋದ. ಅದಾದ್ಮೇಲೆ ನಿಮಗೆ ಒನ್ ಬೈ ಒನ್ ಟೈಪ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಳ್ಕೊಡ್ತೀನಿ. ಸರಿನಾ? ರೆಡಿನೆಲ್ಲರೂ? ಸೊ ನೀವು ವಿಡಿಯೋ ಇಲ್ಲಿವರೆಗೂ ನೀವು ನೋಡಿದರೆ ಎಲ್ಲರೂ ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ದೆನ್ ವೀಲ್ ಕೊಡೋದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಬನ್ನಿ. ಫಸ್ಟ್ ಆಫ್ ಆಲ್ ಏನಿತ್ತು? ಸಿಂಗಲ್ ಪೇರೆಂಟ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ರೊಡಕ್ಷನ್ ಆಫ್ ಆಫ್ಸ್ಪ್ರಿಂಗ್ ಬೈ ಅ ಸಿಂಗಲ್ ಪೇರೆಂಟ್. reproduction process ಅಲ್ಲಿ, it is a biological process. A biological process ಅಲ್ಲಿ there is involvement of a single parent. First point done. Second point, no formation and fusion of gametes. Yes sir, ಇಲ್ಲಿ gametes fuse ಆಗಲ್ಲ, gametes ಇಲ್ಲಿ fuse ಆಗಲ್ಲ. ಬಟ್ ಈ ಪಾಯಿಂಟ್ ಇದೆಯಲ್ಲ, no formation of gametes, ಕರೆಂಟ್ 10th ಲೆವೆಲ್ವರೆಗೂ ಇದನ್ನ ಕಲೀರಿ. ನೀವು ಮುಂದೆ ಕ್ಲಾಸಲ್ಲಿ ಹೋಗ್ತೀರಾ, 11th ಹೋಗ್ತೀರಾ, 12th ಹೋಗ್ತೀರಾ, ಅವಾಗ ಹೇಳ್ಕೊಡ್ತೀನಿ ನಾನು ನಿಮಗೆ ಯಾಕೆ ಈ ಪಾಯಿಂಟ್ ತಪ್ಪು ಅಂತ. ಸರಿನಾ? Next, produce identical offspring. ಆಗಲೇ ಹೇಳಿದೆ, there is production of clones in the case of asexual reproduction. Asexual reproduction ಅಲ್ಲಿ there is formation of clones. Clones ಹೆಂಗಿರ್ತಾರೆ? exact copy paste parents ಇಂದ. That is called as clones, or the genetics. ಒಳಗಡೆ the genetics, ಆಚೆ in the morphology exact copy paste ಆಗಿರುತ್ತೆ parent ಮತ್ತು offspring ಇಂದ. ಸರಿನಾ? ಎಲ್ಲಿ ನೋಡ್ತೀವಿ ನಾವು? in simple unicellular organisms such as bacteria ಆಗಿರ್ಬೋದು. ಸಿಂಪಲ್ ಬ್ಯಾಕ್ಟೀರಿಯಾಸ್ ಅಲ್ಲಿ ಆಗಿರುತ್ತೆ, ಮೊನಿರಾ. ಕೆಲವು ಫಂಗಸ್ ಅಲ್ಲಿ ಆಗುತ್ತೆ, ದಟ್ ಈಸ್ ಸ್ಪೋರ್ ಫಾರ್ಮೇಷನ್. ಪ್ರೊಟಿಸ್ಟ್ ಅಲ್ಲಿ ಆಗುತ್ತೆ, ರೈಟ್? ಪ್ರೊಟಿಸ್ಟದಲ್ಲೂ ಕೂಡ ಈ ಥರ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಇಟ್ ಈಸ್ ರೇರ್ ಬಟ್ ಆಬ್ಸೆಂಟ್ ಇನ್ ಹೈಯರ್ ಇನ್ವರ್ಟಿಬ್ರೇಟ್ಸ್ ಅಂಡ್ ವರ್ಟಿಬ್ರೇಟ್ಸ್. ಹೈಯರ್ ವರ್ಟಿಬ್ರೇಟ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಇರಲ್ಲ, ವರ್ಟಿಬ್ರೇಟ್ಸ್ ಅಲ್ಲಿ ಇರೋದಿಲ್ಲ ಆಲ್ಮೋಸ್ಟು, ಬಟ್ ಕೆಲವು ಕೇಸಲ್ಲಿ ಸಿಗ್ಬೋದು ನಿಮಗೆ. ನಾ ಟೈಪ್ಸ್ ಆಫ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಒನ್ ಬೈ ಒನ್ ಡಿಸ್ಕಸ್ ಮಾಡೋದ, ಕ್ವಿಕ್ಕಾಗಿ ಡಿಸ್ಕಸ್ ಮಾಡೋದ, ಜಾಸ್ತಿ ಟೈಮ್ ತೊಗೊಂಡ್ಬೇಡ. ಒನ್ ಬೈ ಒನ್ ಡಿಸ್ಕಸ್ ಮಾಡೋದ. ಫಸ್ಟ್ ಒನ್ ಇಸ್ ಫಿಷನ್, ಸೆಕೆಂಡ್ ನಾವು ಬಡಿಂಗ್ ಬಗ್ಗೆ ಮಾತಾಡೋದ, ಥರ್ಡ್ ಒನ್ ಫ್ರಾಗ್ಮೆಂಟೇಷನ್, ಫೋರ್ತ್ ಒನ್ ರೀಜನರೇಷನ್, ಆ್ಯಂಡ್ ಫಿಫ್ತ್ ಒನ್ ಇಸ್ ಸ್ಪೋರ್ ಫಾರ್ಮೇಷನ್. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತೀನಿ, ಡೀಟೇಲ್ ಆಗಿ ಮಾಡ್ತೀನಿ. ಇಲ್ಲಿವರೆಗೂ ನಿಮ್ಗೆ ಏನೇ ಡೌಟ್ ಇದ್ರು, ರೈಟ್? ಇಲ್ಲಿವರೆಗೂ ಈ ಪಾಯಿಂಟ್ವರೆಗೂ ಲಾಸ್ಟ್
25 ಮಿನಿಟ್ಸ್ ಲಾಸ್ಟ್ 25 ಮಿನಿಟ್ಸ್ವರೆಗೂ ನಿಮಗೆ ಏನೇ ಡೌಟ್ ಇದ್ರು ವಿಡಿಯೋನ ಪಾಸ್ ಮಾಡಿ ಈಗಲೇ ಕಮೆಂಟ್ ಸೆಕ್ಷನ್ಗೆ ಹೋಗಿ ಮತ್ತು ಡೌಟ್ನ ನನಗೆ ಶೂಟ್ ಮಾಡಿ ಸರಿನಾ. ಡೌಟ್ನ ಕೇಳಿ ನಾನು ಪ್ರಾಪರಾಗಿ ಡೌಟ್ನ ಸಾಲ್ವ್ ಮಾಡ್ತೀನಿ ಸರಿನಾ. ಹೆಲೋ ನೇಹಾ, ವೆಲ್ಕಮ್ ಟು ದ ಕ್ಲಾಸ್. ವಿ ಆರ್ ಡೂಯಿಂಗ್ ಅಸೆಕ್ಸುವಲ್ ರಿಪ್ರೊಡಕ್ಷನ್, ಟೈಪ್ಸ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್ ನೇಹಾ ಸರಿನಾ. ಸೊ ಫಸ್ಟ್ ನಾವು ಮಾತಾಡೋದ ಫಿಷನ್ ಬಗ್ಗೆ. ನಾವು ಫಿಷನ್ ಬಗ್ಗೆ ಮಾತಾಡೋದ. ನಾವು ಎಲ್ಲರಿಗೂ ಗೊತ್ತು ಈ ಪಾಯಿಂಟ್ ಎಲ್ಲರಿಗೂ ಗೊತ್ತು. ಫ್ಯೂಷನ್ ಅಂದರೆ ಏನು? ಫ್ಯೂಷನ್ ಅಂದರೆ ಜಾಯಿನ್ ಆಗೋದು. ಕ್ಲಿಯರ್? ಫ್ಯೂಷನ್ ಅಂದರೆ ಜಾಯಿನ್ ಆಗೋದು. ಅದರದ್ದು ಆಪೋಸಿಟು ಫಿಷನ್ ಅಂದರೆ ಸಪ್ರೇಟ್ ಆಗೋದು. ಫಿಷನ್ ಅಂದರೆ ಏನು? ಫಿಷನ್ ಅಂದರೆ ಸಪ್ರೇಟ್ ಆಗೋದು. ದಟ್ ಈಸ್ ಫಿಷನಲ್ಲಿ ಒನ್ ಆರ್ಗ್ಯಾನಿಸಮ್ ಸಪ್ರೇಟ್ಸ್, ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್. ಅಷ್ಟೇ ಅದು. One organism separates out into 2 daughter cells. Can anyone in the chat tell me an example? Neha, example ಹೇಳ್ತೀರಾ? ಒಂದು asexual reproduction, fission example ಹೇಳಿ. ಯಾರಾದರೂ ಎನಿ ಎಕ್ಸಾಂಪಲ್ ಆಫ್ ಫಿಷನ್? ಒಂದು ಕ್ಲೂ ಕೊಡ್ತೀನಿ ನಿಮಗೆ ಇಲ್ಲಿ. ಬೈನರಿ ಫಿಷನ್ ಎಕ್ಸಾಂಪಲ್ ಹೇಳಿ ಯಾರಾದ್ರು ನೋಡಿದ ಸರಿನಾ. ದಟ್ ಈಸ್ ಕಂಪ್ಲೀಟ್ ಬಾಡಿ ಆಕ್ಸೆಸ್ ರಿಪ್ರೊಡಕ್ಟಿವ್ ಯೂನಿಟ್. ಎಸ್ ನೋಡಿ ಅದರೇನಿದೆ ಬೈನರಿ ಫಿಷನ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ನ್ಯೂಕ್ಲಿಯರ್ ಡಿವಿಷನ್. ಒಂದು ನ್ಯೂಕ್ಲಿಯಸ್ ಇದೆಯಲ್ಲ ಎಷ್ಟು ಪಾರ್ಟ್ಸ್ ಡಿವೈಡ್ ಆಗುತ್ತೆ, ಒಂದು ನ್ಯೂಕ್ಲಿಯಸ್ ಅದರದ್ದು ಒಂದು ಸೆಲ್ದು ಎಷ್ಟು ಪಾರ್ಟ್ ಡಿವೈಡ್ ಆಗುತ್ತೆ ಅದರಲ್ಲಿ ನಮ್ಮ ಹತ್ರ ಏನಿದೆ ಬೈನರಿ ಫಿಷನ್ ಇದೆ ಮತ್ತೆ ಮಲ್ಟಿಪಲ್ ಫಿಷನ್ ಇದೆ. ಸರ್ ಅಮೀಬಾ ಇಸ್ ಅ ಆಟೋಟ್ರೋಪ್ ಆರ್ ಎ ಸ್ಯಾಪ್ರೋಫೈಟ್. ಸೊ ಅಮೀಬಾ ನೆನಪಿರಲಿ ಇಫ್ ಅನ್ ಆರ್ಗ್ಯಾನಿಸಮ್ ಹ್ಯಾಸ್ ಟು ಬಿ autotrope, right? If an organism has to be an autotrope, it has to have chlorophyll. So ನೀವೇ ಹೇಳಿ ನೇಹಾ, ರೈಟ್, ನೀವೇ ಹೇಳಿ ಅಮೀಬಾದಲ್ಲಿ ಕ್ಲೋರೋಫಿಲ್ ಇದೆಯಾ? ಇಲ್ಲ ತಾನೆ, ಇಲ್ಲ, ಕ್ಲೋರೋಫಿಲ್ ಇಲ್ಲ. ಬಟ್ ಕ್ಯಾನ್ ಇಟ್ ಬಿ ಅ ಸ್ಯಾಪ್ರೋಫೈಟ್? ಕ್ಯಾನ್ ಇಟ್ ಈಟ್ ಆನ್ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗನಿಸಮ್ಸ್? ನೋ. Sometimes it is, but it is not decaying. So it is basically a consumer, simple consumer. Every single time food particles ಇರುತ್ತಲ್ಲ ಅದನ್ನ ತಿನ್ಕೊಂಡು ಹೋಗುತ್ತೆ. But there are examples of amoeba which can be parasitic also. ನೀವು ರೀಸೆಂಟಾಗಿ ನ್ಯೂಸ್ ನೋಡಿದರೆ there is a amoeba called as brain eating amoeba which can be found in swimming pools, contaminated swimming pools. Brain eating amoeba, in that case it can be parasitic also. ಸರಿನಾ? Paramecium, yes, transverse. Leishmania, longitudinal. Yes, Leishmania ಅಲ್ಲಿ longitudinal division ಆಗುತ್ತೆ which is responsible for ಕಾಲಾ ಅಜಾರ್, ರೈಟ್? ಅದು ಇದೆ, ಸ್ಲೈಡ್ ಇದೆ, ನೋಡಿದ್ದೀನಿ. ಸೊ ಬೈನರಿ ಫಿಷನ್ ಏನು? 2 organisms from one parent. one organism 2 ಪಾರ್ಟಿಗೆ ಡಿವೈಡ್ ಆಗುತ್ತೆ ಸರಿನಾ. ಒಂದು ಆರ್ಗನಿಸಮು 2 ಪಾರ್ಟಿಗೆ ಡಿವೈಡ್ ಆಗುತ್ತೆ. ಅದೇ ಮಲ್ಟಿಪಲ್ ಫಿಷನ್ ಅಲ್ಲಿ ಒಂದು ಆರ್ಗನಿಸಮ್, ಒಂದು ನ್ಯೂಕ್ಲಿಯಸ್ಸು ಮೆನಿ ಪಾರ್ಟ್ಸ್ ಡಿವೈಡ್ ಆಗುತ್ತೆ. ಕ್ಯಾನ್ ಎನಿವನ್ ಇನ್ ದ ಚಾಟ್ ಟೆಲ್ ಮಿ ಅನ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಫಿಷನ್? ಒಂದು ಎಕ್ಸಾಂಪಲ್ ನನ್ನ ಕಡೆಯಿಂದ ಕೊಡ್ತೀನಿ, ಇನ್ನೊಂದು ಎಕ್ಸಾಂಪಲ್ ನೀವು ನಿಮ್ಮ NCERT ಇಂದ ಕೊಡ್ಬೇಕು ನನಗೆ. ನನ್ನ ಕಡೆಯಿಂದ ಎಕ್ಸಾಂಪಲ್ ಯಾರು ಗೊತ್ತಾ? ಅಮೀಬಾ ಕ್ಯಾನ್ ಆಲ್ಸೋ ಡೂ ಮಲ್ಟಿಪಲ್ ಫಿಷನ್. ಸರ್ಪ್ರೈಸ್? ಎಸ್ ಸರ್, ಅಮೀಬಾ ಏನು ಮಾಡುತ್ತೆ ಗೊತ್ತಾ? ಕಂಪ್ಲೀಟ್ ಆಗಿ ಅದರ ಬಾಡಿನ ಎನ್ಸಿಸ್ಟೇಷನ್ ಮಾಡುತ್ತೆ. ಆ್ಯಂಡ್ ಅಮೀಬಾ ಕ್ಯಾನ್ ಆಲ್ಸೋ ಡೂ ಮಲ್ಟಿಪಲ್ ಫಿಷನ್. ಬಟ್ ನಿಮ್ಮ NCERT ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮಲೇರಿಯಾ ಕಾಸಿಟಿವ್ ಏಜೆಂಟ್. ನೋಡಿ ಹೇಳೋದು ಯಾರಾದ್ರೂ ಹೇಳ್ತೀರಾ ನೋಡಿ. ಡೋಂಟ್ ವರಿ, ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇವತ್ತಿನ ಸ್ಲೈಡ್ಸಲ್ಲಿ, ಅದು ಆಮೇಲೆ ಬರುತ್ತೆ ಸರಿನಾ. ನೋಡಿ, ಫಸ್ಟ್ ಆಫ್ ಆಲ್ ಒನ್ ಬೈ ಒನ್ ಸ್ಟೆಪ್ಸ್ ಹೇಳ್ತೀನಿ. ಫಿಷನಲ್ಲಿ ನಿಮಗೆ NCERT ಕೊಟ್ಟಿಲ್ಲ, ನಾನು ಏನೋ ವರ್ಡ್ಸ್ ಹೇಳ್ತೀನಲ್ಲ, ಹೈ ಲೆವೆಲ್ ವರ್ಡ್ಸ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಆ ವರ್ಡ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಾನು ಕೇಳಿ ಸರಿನಾ. ಎಸ್, ಪ್ಲಾಸ್ಮೋಡಿಯಂ ಮಲ್ಟಿಪಲ್ ಫಿಷನ್. ನಾನು ಹೇಳ್ತಾರೋ ವರ್ಡ್ಸ್ ನಿಮ್ಗೆ ಅರ್ಥ ಆಗಿಲ್ಲ ಕೇಳಿಸ್ಕೊಳ್ಳಿ. ಫಸ್ಟ್ ನಿಮ್ಮದು ಅಮೀಬಾ ಇದೆ, ರೈಟ್? ಫಸ್ಟ್ ಸ್ಟೆಪ್ ಏನು ಗೊತ್ತಾ? ಫಸ್ಟ್ ಸ್ಟೆಪ್ ಇಸ್ DNA ಡುಪ್ಲಿಕೇಶನ್. ಕರೆಕ್ಟ್ ಕೇಳಿಸ್ಕೊಳ್ಳಿ ಇದನ್ನ. ಫಸ್ಟ್ ಸ್ಟೆಪ್ ಇಸ್ DNA ಡುಪ್ಲಿಕೇಶನ್, ರೈಟ್? DNA ಡುಪ್ಲಿಕೇಟ್ ಆಗ್ತಿದೆ. ಹೌ? ಕಾಲ್ಡ್ ಆಸ್ ಅ ಪ್ರಾಸೆಸ್ ಕಾಲ್ಡ್ ಆಸ್ ಕೈರೋಕೈನೆಸಿಸ್. ಏನು? ಕೈರೋಕೈನೆಸಿಸ್. ಕೈರೋ ಅಂದ್ರೆ ಏನು? ಕೈರೋ ಅಂದರೆ ನ್ಯೂಕ್ಲಿಯಸ್. ಈ ನ್ಯೂಕ್ಲಿಯಸ್ ಫಸ್ಟ್ ಸ್ಟೆಪ್ ಅಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗ್ತಿದೆ. ದಟ್ ಇಸ್ ಕಾಲ್ಡ್ ಆಸ್ ಕೈರೋಕೈನೆಸಿಸ್. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ ಸೈಟೋಪ್ಲಾಸಮ್ ಇದೆ ನೋಡಿ, ಈ ಸೈಟೋಪ್ಲಾಸಮ್ ಡಿವೈಡ್ ಆಗುತ್ತೆ, ಸೈಟೋಪ್ಲಾಸಮ್ ಆಚೆ ಬರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಸೈಟೋಕೈನೆಸಿಸ್.
ಏನದು ಸೈಟೋಕೈನೆಸಿಸ್. ಆ್ಯಂಡ್ ಫೈನಲಿ ನಮ್ಮ ಹತ್ರ ಏನಿದೆ, ಫೈನಲಿ ನಮ್ಮ ಹತ್ರ 2 ಡಾಟರ್ ಸೆಲ್ಸ್ ಇದೆ. ಫೈನಲ್ ನಮ್ಮ ಹತ್ರ 2 ಡಾಟರ್ ಸೆಲ್ಸ್ ಇದೆ. ಫಸ್ಟ್ ವರ್ಡ್ ಏನಿತ್ತು, ಫಸ್ಟ್ ವರ್ಡ್ ವಾಸ್ ಕೈರೋ, KAYRO, ಕೈನಸಸ್, ಕೈರೋಕೈನಸಸ್. ಸೆಕೆಂಡ್ ವರ್ಡ್ ವಾಸ್ ಸೈಟೋಕೈನಸಸ್, ಸೈಟೋಕೈನಸಸ್. ಕೈರೋಕೈನಸಸ್ ಅಂದ್ರೆ ಏನು, ನ್ಯೂಕ್ಲಿಯಸ್ ಡಿವೈಡ್ ಆಗೋದು. ನ್ಯೂಕ್ಲಿಯಸ್ ಡಿವೈಡ್ ಆಗೋದನ್ನ ಕೈರೋಕೈನಸ್ ಅಂತ ಕರಿತೀವಿ. ಸೈಟೋಕೈನಸಸ್ ಅಂದರೆ ಸೈಟೋಪ್ಲಾಸಮ್ ಡಿವೈಡ್ ಆಗೋದು. ಸೈಟೋಪ್ಲಾಸಮ್ ಡಿವೈಡ್ ಆಗೋದನ್ನ ನಾವು ಸೈಟೋಕೈನಸ್ ಅಂತ ಕರಿತೀವಿ. ಸರಿನಾ? ನೋಡಿ, ಆಗಲೇ ಯಾರೋ ಮೆನ್ಷನ್ ಮಾಡಿದ್ರು, ನೇಹಾ ಅವ್ರು ಹೇಳ್ತಾ ಇದ್ರು, ಸಿ ಹಿಯರ್, longitudinal division in the case of your euglena and also leishmania. ಅಲ್ಲಿ ಲಾಂಜಿಟ್ಯೂಡಲ್ ಡಿವಿಷನ್ ಅಂತ ನೋಡಿ, ಲಾಂಜಿಟ್ಯೂಡ್ನಲ್ಲಿ ಒಂದು ಆರ್ಗನಿಸಮ್ ಡಿವೈಡ್ ಆಗ್ತಿದೆ. ಯೂಗ್ಲಿನಾ ಮತ್ತು ಲೆಶ್ಮೀನಿಯಾದಲ್ಲೂ ಆಗುತ್ತಿದ್ದು ಲಾಂಜಿಟ್ಯೂಡಲ್ ಡಿವಿಷನ್, ಒಂದು ಆರ್ಗನಿಸಮ್ ಲಾಂಜಿಟ್ಯೂಡ್ನಲ್ಲಿ ಡಿವೈಡ್ ಆಗ್ತಿದೆ. ಅದೇ ಪ್ಯಾರಾಮೀಸಿಯಲ್ಲಿ ಟ್ರಾನ್ಸ್ವರ್ಸ್, ಇದನ್ನ ಟ್ರಾನ್ಸ್ವರ್ಸ್ ಕರಿತೀವಿ. ಇದನ್ನ ನಾವು ಟ್ರಾನ್ಸ್ವರ್ಸ್ನ ಕರಿತೀವಿ. ಈ ಥರ ಟ್ರಾನ್ಸ್ವರ್ಸ್, ಲಾಂಜಿಟ್ಯೂಡಲ್ ಎಕ್ಸಾಂಪಲ್ ಅದು. ಲಾಂಜಿಟ್ಯೂಡಲ್ಲಿ 2 ಎಕ್ಸಾಂಪಲ್ ಇದೆ. ಒನ್ ಎಕ್ಸಾಂಪಲ್ ಇಸ್ ಯೂಗ್ಲಿನಾ, ಇನ್ನೊಂದು ಎಕ್ಸಾಂಪಲ್ ನಿಮ್ಮ NCERT ಕೂಡ ಕೊಟ್ಟಿದ್ದಾರೆ, ದಟ್ ಇಸ್ ಲೆಶ್ಮೀನಿಯಾ. ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಾಲಾ ಅಜಾರ್. ನೋಡಿ, ಅಮೀಬಾದಲ್ಲಿ ಬೈನರಿ ಫ್ಯೂಷನ್ ಇನ್ ಲೆಶ್ಮೇನಿಯಾ. ಕ್ಲಿಯರ್? ಯಾವುದು? ಲಾಂಜಿಟ್ಯೂಡನಲ್ ಬೈನರಿ ಫಿಷನ್. ನೋಡಿ, the offspring produced are exact copies of the parents. Parent exact copy ಎಲ್ಲಿರುತ್ತೆ? In the case of asexual or sexual, the answer is very simple. Exact copies ಜಾಸ್ತಿ ಬರೋದು asexual ಅಲ್ಲಿ. ಯಾಕಂತಂದರೆ ಅಲ್ಲಿ ವೇರಿಯೇಷನ್ಸ್ ತುಂಬ ಕಮ್ಮಿ. ಆ ವೇರಿಯೇಷನ್ಸ್ ಎಷ್ಟು ಕಮ್ಮಿ ಇದೆ ಅಂತಂದರೆ ಎಕ್ಸಾಕ್ಟ್ ಕಾಪೀಸ್ ಥರ ಅನಿಸುತ್ತೆ. ಸರಿನಾ? ನೋಡಿ, ಪ್ಲಾಸ್ಮೋಡಿಯಂ ಇದರ ಫಾರ್ ಎಕ್ಸಾಂಪಲ್ ಫಾರ್ ಮಲ್ಟಿಪಲ್ ಫಿಷನ್, ಅಲ್ಲಿ ಒಂದು ನ್ಯೂಕ್ಲಿಯಸ್ಸು ಮಲ್ಟಿಪಲ್ ಆಗ್ತಾ ಇರುತ್ತೆ ತುಂಬ ನಂಬರಲ್ಲಿ. That is, other single cell organisms such as malaria parasite, that is plasmodium, divides into many daughter cells simultaneously by multiple fission. Multiple fission in the one nucleus, so many different parts ಗೆ divide ಆಗುತ್ತೆ. That is called as multiple fission. ಸರಿನಾ? ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಗೊಂದು ಲೈನ್ ಹೇಳ್ಕೊಡ್ತೀನಿ, ಇದನ್ನ ಬೇರೆ ಕಡೆ ಮೆನ್ಷನ್ ಮಾಡಿಲ್ಲ. ಬಡ್ಡಿಂಗ್ ಕಾನ್ಸೆಪ್ಟಲ್ಲಿ ನಿಮ್ಮ NCERT ಎಕ್ಸಾಂಪಲ್ ಕೊಟ್ಟಿರೋದು ಹೈಡ್ರಾ. ಬಟ್ NCERTಲಿ ಬೇರೆ ಕಡೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದಟ್ ಈಸ್ ಈಸ್ಟ್. ನೆನಪಿರಲಿ, ಈಸ್ಟ್ ಇಸ್ ಆ್ಯಕ್ಚುಲಿ ಅ ಟೈಪ್ ಆಫ್ ಫಂಗಸ್. ದಟ್ ಈಸ್ ಸೆಕ್ಯಾರೊಮೈಸಿಸ್ ಸರ್ವಿಸೆ. ರೈಟ್? ಸೆಕ್ಯಾರೊಮೈಸಿಸ್ ಸರ್ವಿಸೆ ಸೈಂಟಿಫಿಕ್ ನೇಮ್ ಅದು ಈಸ್ಟ್. ಈಸ್ಟ್ ಇಸ್ ಆ್ಯಕ್ಚುಲಿ ಅ ಸಿಂಗಲ್ ಸೆಲ್ಡ್ ಫಂಗಸ್. ಸರಿನಾ? ಸೊ ಇಟ್ ಆಲ್ಸೋ ಫಂಗಸ್ ಇದು, and it is the only fungus which reproduces by budding. ಸರಿನಾ? ಬಡ್ಡಿಂಗ್ ಮಾಡಿಬಿಟ್ಟು ಈ ಫಂಗಸ್ಸು ಗ್ರೋ ಆಗುತ್ತೆ. ಸರಿನಾ? ಕ್ಲಿಯರ್? ಕ್ವಶನ್ ನೋಡೋದ, ಬನ್ನಿ ಸ್ವಲ್ಪ ಕ್ವಶನ್ ಸಾಲ್ವ್ ಮಾಡೋದ. ಆವಾಗ ಕ್ವಶನ್ಸೇ ಮಾಡಿಲ್ಲ. Individuals of a clone. What exactly is a clone? Genetically, morphologically identical to the parent. Yes, morphologically and genetically similar. As a result of binary fission, the number of individuals produced by one single fission. ನೆನಪಿರಲಿ, ಬೈನರಿ ಅಂದ್ರೆ ಏನು? ಬೈನರಿ ಅಂದರೆ 2. One organism dividing into 2 daughter cells is called as binary fission. Right? Binary, that is 2. ಇಲ್ಲಿವರೆಗೂ ನೀವು ವಿಡಿಯೋ ಅರ್ಥ ಆಗಿದ್ರೆ, ಲಾಸ್ಟ್ 35 ಮಿನಿಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ಳಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ಡೀಟೇಲ್ ಆಗಿ ಸ್ಟಾರ್ಟ್ ಮಾಡಿದ್ದೀವಿ. ಬೈನರಿ ಫಿಷನ್ ನಿಮ್ಗೆ ಅರ್ಥ ಆಗಿದ್ದಾರೆ, ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರೀಲೇಬೇಡಿ. ಸರಿನಾ? ಬನ್ನಿ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋದಾ. ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಬಡ್ಡಿಂಗ್. ನಿಮ್ಗೆ ಆಗಲೇ ಮೆನ್ಷನ್ ಮಾಡಿದ್ದೀನಿ ಬಡ್ಡಿಂಗ್ ಪ್ರಾಸೆಸ್ ಆಗೋದು. ಈ ಬಡ್ಡಿಂಗ್ ಪ್ರಾಸೆಸ್ ಇದೆಯಲ್ಲ ಆಗೋದು ಈಸ್ಟ್ ಆ್ಯಸ್ ಎನ್ ಎಕ್ಸಾಂಪಲ್. ಸೊ ಎಕ್ಸಾಕ್ಟ್ಲಿ ಏನಾಗುತ್ತೆ ಬಡ್ಡಿಂಗಲ್ಲಿ ಬನ್ನಿ ತಿಳ್ಕೊಂಡ. ಇಲ್ಲಿ ನಿಮ್ಮದು ಈಸ್ಟ್ ಸೆಲ್ ಇದೆ. ಈ ಈಸ್ಟ್ ಸೆಲ್ದು ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ರಿಪೀಟೆಡ್ ಸೆಲ್ ಡಿವಿಷನ್ ಆಗುತ್ತೆ. ಏನಾಗುತ್ತೆ? ರಿಪೀಟೆಡ್ ಸೆಲ್ ಡಿವಿಷನ್, ಅನ್ಕಂಟ್ರೋಲಬಲ್ ಸೆಲ್ ಡಿವಿಷನ್. ಈ ಪಾಯಿಂಟಲ್ಲಿ
ರಿಪೀಟೆಡ್ ಸೆಲ್ ಡಿವಿಷನ್ ಆಗುತ್ತೆ ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಅ ಸ್ಮಾಲ್ ಬಡ್. ಏನಾಗುತ್ತೆ, ರಿಪೀಟೆಡ್ ಸೆಲ್ ಡಿವಿಷನ್ ಇಂದ ಒಂದು ಸ್ಮಾಲ್ ಬಡ್ ಫಾರ್ಮೇಷನ್ ಆಗುತ್ತೆ. ಈ ಬಡ್ ತುಂಬ ಕ್ಲೇವರು. ಏನು ಮಾಡುತ್ತೆ, ಅದು ಪಾಡಿಗೆ ಅದೇನು ಮಾಡ್ತಾರ, ಸುಮ್ಮನೆ ಬೆಳೀತಾ ಹೋಗ್ತಾ ಇರುತ್ತೆ. ಎಲ್ಲ ನ್ಯೂಟ್ರಿಷನ್ನು ಕೂಡ, ಎಲ್ಲ ನ್ಯೂಟ್ರಿಷನ್ನು ಅದಕ್ಕೆ ಊಟ ತಿಂಡಿ ಎಲ್ಲ ಪೇರೆಂಟಿಂದ ಇಳ್ಕೊತಾ ಇರುತ್ತೆ. ಪೇರೆಂಟಿಂದ ಎಳ್ಕೊಂಡು ಚೆನ್ನಾಗಿ ಬೆಳ್ಕೊಂಡು ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಚೈನ್ ಆಫ್ ಬರ್ಡ್ಸ್. ಇಟ್ಸ್ ಕಾಲ್ಡ್ ಆಸ್ ವಾಟ್, ಚೈನ್ ಆಫ್ ಬರ್ಡ್ ಫಾರ್ಮೇಷನ್ ಆಗುತ್ತೆ. ಚೈನ್ ಆಫ್ ಬರ್ಡ್ ಫಾರ್ಮೇಷನ್ ಆಗುತ್ತೆ. ಸಿಮಿಲರ್ ಒನ್ ಮೋರ್ ಎಕ್ಸಾಂಪಲ್ ಇಸ್ ಹೈಡ್ರಾ. ನೋಡಿ ಇಲ್ಲೂ ಕೂಡ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಲ್ಲಿ ರಿಪೀಟೆಡ್ ಸೆಲ್ ಡಿವಿಷನ್ ಆಗ್ತದೆ. ಏನಾಗ್ತದೆ, ರಿಪೀಟೆಡ್ ಸೆಲ್ ಡಿವಿಷನ್ ಆಗ್ತದೆ. ಅದೇ ಕಾನ್ಸಿಕ್ವೆನ್ಸ್ ಇಂದ ಒಂದು ಹೈಡ್ರಾ ಬರ್ಡ್ ಡೆವಲಪ್ ಆಗುತ್ತೆ. ಆ ಹೈಡ್ರಾ ಬರ್ಡ್ ಏನು ಮಾಡುತ್ತೆ, ಎಲ್ಲ ನ್ಯೂಟ್ರಿಷನ್, ಎಲ್ಲ ನ್ಯೂಟ್ರಿಯೆಂಟ್ಸ್, ಊಟ ತಿಂಡಿ ನೀರು ಎಲ್ಲ ಪೇರೆಂಟಿಂದ ಎಳ್ಕೊತಿದೆ. ಪೇರೆಂಟಿಂದ ಎಳ್ಕೊಂಡ್ಬಿಟ್ಟು ಫುಲ್ ನ್ಯೂ ಬರ್ಡ್ ಡೆವಲಪ್ ಆಗುತ್ತೆ. ಫೈನಲಿ ಅದು ಇಂಡಿಪೆಂಡೆಂಟ್ ಆದಾಗ ಅದನ್ನ ಕಟ್ ಮಾಡಿ ಸಪ್ರೇಟ್ ಆಗ್ಬಿಡುತ್ತೆ. ಅದು ಡಿಟ್ಯಾಚ್ ಇಟ್ ಸೆಲ್ಫ್ ಫ್ರಮ್ ದ ಪೇರೆಂಟ್ ಬಾಡಿಯಿಂದ ಸಪ್ರೇಟ್ ಆಗ್ಬಿಡುತ್ತೆ ಅದು. ಸರಿನಾ? ಸೊ ನೀವು ನಿಮ್ಮ ಎನ್ ಸಿ ಆರ್ ಟಿಲಿ ಸದ್ಯಕ್ಕೆ ಹೆಂಗೆ ಕೊಟ್ಟಿದ್ದಾರೆ, ನೀವು ಕ್ಲಾಸ್ 10th ನಿಮಗೆ ಬರೀ ಎಕ್ಸೋಜಿನಸ್ ಬಡ್ಡಿಂಗ್ ಎಲ್ಲಿ ಕೊಟ್ಟಿದ್ದಾರೆ, ಬಡ್ಡಿಂಗ್ ಬಾಡಿಯಿಂದ ಆಚೆ ಆಗ್ತಿದೆ. ಬಟ್ ನಿಮ್ಗೆ ಇನ್ನೊಂದು ನೆನಪಿರಬೇಕು, ಸಮಥಿಂಗ್ ಕಾಲ್ಡ್ ಆಸ್ ಎಂಡೋಜಿನಸ್ ಬಡ್ಡಿಂಗ್ ಇನ್ ಜಿಮ್ಯೂಲ್ಸ್, ಇನ್ ಸ್ಪಾಂಜಸ್ ಆರ್ಗನಿಸಮ್ ಇದೆ. ಆರ್ಗನಿಸಮ್ ಇದೆ, ಅದರಲ್ಲಿ ಇಂಟರ್ನಲ್ ಬಡ್ಡಿಂಗ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಫ್ರಾಗ್ಮೆಂಟೇಷನ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಫ್ರಾಗ್ಮೆಂಟೇಷನ್. ಮುಂದೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಫ್ರಾಗ್ಮೆಂಟೇಷನ್. ಎಕ್ಸಾಂಪಲ್ ಎಲ್ಲಾಗ್ತಿದ್ದು, ಎಕ್ಸಾಂಪಲ್ ಇದಕ್ಕಿರೋದು ಸ್ಪೈರೋಗೈರಾ ವಿಚ್ ಇಸ್ ಅ ಫಿಲಮೆಂಟಸ್ ಆಲ್ಗೆ. ಏನದು, ಇಟ್ ಇಸ್ ಅ ಫಿಲಮೆಂಟಸ್ ಆಲ್ಗೆ. ಈ ಸ್ಪೈರೋಗೈರಾ ಇದೆಯಲ್ಲ, ಇಟ್ ಇಸ್ ಅ ಆಲ್ಗೆ. ನೆನಪಿರಲಿ ಇದೆಯಲ್ಲ, ಸಿಂಪಲ್ ವರ್ಡ್ಸ್, ಇಟ್ ಇಸ್ ಅ ಆಲ್ಗೆ. ಸೊ ಇಲ್ಲಿ ಫ್ರಾಗ್ಮೆಂಟೇಷನ್ ಎಲ್ಲ ಆಗುತ್ತೆ. ಫ್ರಾಗ್ಮೆಂಟೇಷನ್ ಅಲ್ಲಿ ಒಂದು ಸಿಂಗಲ್ ಆರ್ಗನಿಸಮ್ ಇದೆಯಲ್ಲ, ಒಂದು ಸಿಂಗಲ್ ಆರ್ಗನಿಸಮ್ ಸಡನ್ ಆಗಿ ಏನಾಗುತ್ತೆ, ಪೀಸಸ್ ಆಗಿ ಬ್ರೇಕ್ ಆಗುತ್ತೆ. ಒಂದು ಸಿಂಗಲ್ ಆರ್ಗನಿಸಮ್ ಸಡನ್ ಆಗಿ ಪೀಸ್ ಆಗಿ, ಸಡನ್ ಆಗಿ ಅಂದರೆ ಒಂದು ಜೋರಾಗಿ ನೀರು ಬಂದಿರ್ಬೋದು, ಏನೇ ಆಗಿರ್ಬೋದು, ಬೇರೆ ಕಂಡೀಷನ್ಸಲ್ಲಿ ಒಂದು ಸಿಂಗಲ್ ಆರ್ಗನಿಸಮ್ ಮಲ್ಟಿಪಲ್ ಪೀಸಲ್ಲಿ ಬ್ರೇಕ್ ಆಗೋಗುತ್ತೆ. ಅದನ್ನ ನಾವು ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಇಲ್ಲಿ ಮ್ಯಾಜಿಕ್ ಆಗುತ್ತೆ. ಏನು ಮ್ಯಾಜಿಕ್ಕು, ಎವ್ರಿ ಸಿಂಗಲ್ ಫ್ರಾಗ್ಮೆಂಟ್ ಇದೆಯಲ್ಲ, ಇಲ್ಲಿ ಎವ್ರಿ ಸಿಂಗಲ್ ಫ್ರಾಗ್ಮೆಂಟು ಕಂಪ್ಲೀಟ್ ಆಗಿ ಒಂದು ಅಡಲ್ಟ್ ಆಗಿ ಗ್ರೋ ಆಗ್ಬಿಡುತ್ತೆ. ಎವ್ರಿ ಸಿಂಗಲ್ ಫ್ರಾಗ್ಮೆಂಟ್ ಒಂದು ಅಡಲ್ಟ್ ಆಗಿ ಗ್ರೋ ಆಗೋಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ fragmentation. That is called as what? Fragmentation. So you're asking me, amoeba is a parasite, holozoic, saprophyte, or autotroph? See, the answer to that question is very simple. It is supposed to be holozoic mode of nutrition. It is holozoic. See, it is a parasite. Idu parasite agirbodu, but in class 10th, you're in class 10th, right? Neha, if you're in class 10th, please write holozoic mode of nutrition. Please write holozoic mode of nutrition if you're in class 10th. Okay? You will not get marks for autotrophs. It is a holozoic mode of nutrition in the chapter life process. ನೀವು ಲೈಫ್ ಪ್ರಾಸೆಸ್ ಕಲಿತೀರಾ. ಲೈಫ್ ಪ್ರಾಸೆಸ್ಸಲ್ಲಿ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಕಲಿತೀರಾ. ವಾಟ್ ಇಸ್ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್? ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಒಂದು ಆರ್ಗನಿಸಮ್ ಕಂಪ್ಲೀಟ್ ಆಗಿ ಒಂದು ಫುಡ್ ಪಾರ್ಟಿಕಲ್ನ ಎನ್ಗಲ್ಫ್ ಮಾಡುತ್ತೆ. ದಟ್ ಇಸ್ ಇಂಜೆಷನ್, ಡೈಜೆಷನ್ ಅಂಡ್ ರಿಲೀಸಿಂಗ್. ದಟ್ ಇಸ್ ಹೋಲೋಜೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್. It is actually holozoic mode of nutrition. ಸರಿನಾ? It can be parasitic also. It can be parasitic, that is in higher organisms, but they're talking about the mode of nutrition. The mode of nutrition is holozoic mode of nutrition. Sarna? If you're in class 10th, please write holozoic. You study this concept in your life process. Al kalitira? It is holozoic mode of nutrition. Sarna? If you're in class 10th, but if you go class 11, class 12th, if you're in undergrad, post graduation, you will learn there that it can also be a parasitic mode of nutrition. Sarna? Class 10th ali, please write holozoic. It cannot be autotroph. Autotrophs are only your blue green algae and also your plants. Certain blue green bacteria and plants.
ಸರಿನಾ? ಆಲ್ಟ್ರೋಸೋಲ್ ಬಿಟ್ಟರೆ ಯಾರೂ ಇಲ್ಲ. ಸರಿನಾ? ಪ್ಯಾರಾಸೈಟಿಕ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು ಲೀಚಸ್. ಈಶ್ವರನ್ ಕ್ಲಾಸ್ 10th ಲೈಸ್ ಲೀಚಸ್, ಅದೇ ಎಕ್ಸಾಂಪಲ್ ನಿಮಗೆ, ಕಾಂಪ್ಲೀಟ್ ಎಕ್ಸಾಂಪಲ್ಸ್ ಕೊಡಲ್ಲ. ಸರಿನಾ? ಬನ್ನಿ ಮುಂದೆ ಹೋಗೋದ. ಸೊ ಇಲ್ಲಿ ನೋಡಿ, ಈಸ್ಟ್ reproduces asexually by budding. That is chain of budding. That is chain of budding ಆಗುತ್ತೆ. Neha, if you have any question, you can always ask me. It doesn't have to be class 9th, 10th, 11th, 12th, undergrad, BSc, MSc, anything you can ask me. Don't worry. Okay? So here's a quick question. Reference to the given figure and select the correct option. It is a type of asexual reproduction. That is budding ಆಗ್ತಿದೆ ಇಲ್ಲಿ ಹೈಡ್ರಾದಲ್ಲಿ, ರೈಟ್? ಹೈಡ್ರಾದಲ್ಲಿ budding ಆಗ್ತಿದೆ. The offspring can also be called as clones. Yes. ಯಾಕೆ ಕ್ಲೋನ್ ಕರಿತೀವಿ ನಾವು ಇದನ್ನ? ಯಾಕಂದರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ವೇರಿಯೇಷನ್ಸ್ ಬರಲ್ಲ, ಅದಕ್ಕೆ ನಾವು ಇದನ್ನ ಕ್ಲೋನ್ಸ್ನ ಕರಿತೀವಿ. ದ ಆರ್ಗನಿಸಮ್ ಶೋನ್ ಇಸ್ ಅ ಹೈಡ್ರಾ. ಎಸ್ ಸರ್, ಇದು ಹೈಡ್ರಾ ಕೂಡ. ಸೊ 3 ಪಾಯಿಂಟ್ ಕರೆಕ್ಟು. ಬಟ್ ಲಾಸ್ಟ್ ಆಪ್ಷನ್ ಏನು? ಆಲ್ ಆಫ್ ದ, ಆಬ್ವಿಯಸ್ಲಿ ಇಟ್ಸ್ ಗೋನ್ ಬಿ ಆಲ್ ಆಫ್ ದ ಅಬವ್, ಯಾಕಂದರೆ ಎಲ್ಲ ಪಾಯಿಂಟ್ಸ್ ಇಲ್ಲಿ ಕರೆಕ್ಟ್ ಇದೆ. ನೆಕ್ಸ್ಟ್ ಒನ್, ಫೈಂಡ್ ದ ಕರೆಕ್ಟ್ ಕಾಂಬಿನೇಷನ್. ಇಲ್ಲಿ ನಿಮಗೆ 4 ಕಾಂಬಿನೇಷನ್ ಕೊಟ್ಟಿದ್ದಾರೆ, ಇದರಲ್ಲಿ ನೀವು ಪ್ರಾಪರ್ ಆಗಿರೋ ಕಾಂಬಿನೇಷನ್ ಹುಡುಕಬೇಕು. ಸರಿನಾ? ಫಸ್ಟ್ ಒನ್ ಅದು ಬಡ್ಡಿಂಗ್ ಇನ್ ಅಮೀಬಾ. ಅಮೀಬಾದಲ್ಲಿ ಬಡ್ಡಿಂಗ್ ಆಗಲ್ಲ, ಅಮೀಬಾದಲ್ಲಿ ಬೈನರಿ ಫಿಷನ್ ಆಗುತ್ತೆ. ಸೊ ಇದು ರಾಂಗು. ಫಿಷನ್ ಇನ್ ಹೈಡ್ರಾ, ನೆನಪಿರಲಿ, ಹೈಡ್ರಾದಲ್ಲೂ ಕೂಡ ಬಡ್ಡಿಂಗ್ ಆಗ್ತಾ ಇದೆ, ರೈಟ್? ಹೈಡ್ರಾದಲ್ಲೂ ಕೂಡ ಬಡ್ಡಿಂಗ್ ಆಗ್ತಿದೆ. ಸೊ ಅದಕ್ಕೆ ಈ ಪಾಯಿಂಟ್ ಕೂಡ ರಾಂಗು. ನೆಕ್ಸ್ಟ್ ಒನ್, ಫ್ರಾಗ್ಮೆಂಟೇಷನ್ ಅಮೀಬಾ. ಅಮೀಬಾದಲ್ಲಿ ಬೈನರಿ ಫಿಷನ್, ಫ್ರಾಗ್ಮೆಂಟೇಷನ್ ಆಗೋದು ಸ್ಪೈರೋಗೈರಾದಲ್ಲಿ. ಎಲ್ಲ ಆಗುತ್ತೆ ಸ್ಪೈರೋಗೈರಾದಲ್ಲಿ. ಸೊ ಇದು ಕೂಡ ರಾಂಗು. ಬಡ್ಡಿಂಗ್ ಇನ್ ಈಸ್ಟ್, ಎಸ್ ಸರ್, ಬಡ್ಡಿಂಗ್ ಇನ್ ಈಸ್ಟ್ ಇಸ್ ಕರೆಕ್ಟ್. ಬಡ್ಡಿಂಗ್ ಈಸ್ಟ್ ಆಗುತ್ತೆ. ಸರಿನಾ? ರಿಮೆಂಬರ್, ಈಸ್ಟ್ ಇಸ್ ಅ ಟೈಪ್ ಆಫ್ ಫಂಗಸ್. ಈಸ್ಟ್ ಇಸ್ ಅ ಟೈಪ್ ಆಫ್ ಫಂಗಸ್, ವೆರಿ ಇಂಪಾರ್ಟೆಂಟ್ ವರ್ಡ್. ಸರಿನಾ? ಬನ್ನಿ ನೆಕ್ಸ್ಟ್ ಹೋಗೋದ. ನೆಕ್ಸ್ಟ್ ಇಸ್ ಸ್ಪೋರ್ ಫಾರ್ಮೇಷನ್. ನೆಕ್ಸ್ಟ್ ಈಗ ಸ್ಪೋರ್ ಫಾರ್ಮೇಷನ್ ಬಗ್ಗೆ ಕಲಿಯೋದ. ಸೊ ಫಸ್ಟ್ ಕ್ವೆಶನ್, ಯಾವ ಥರ ಆರ್ಗನಿಸಮ್ಸಲ್ಲಿ ಆಗೋದು ಸ್ಪೋರ್ ಫಾರ್ಮೇಷನ್? ಈ ಸ್ಪೋರ್ ಫಾರ್ಮೇಷನ್ ಇದೆಯಲ್ಲ, ಯೂಶಲಿ ಆಗೋದು ಈ ಬ್ಯಾಕ್ಟೀರಿಯಾಸಲ್ಲಿ ಆಗುತ್ತೆ ಮತ್ತು ಫಂಗಸಲ್ಲಿ ಆಗುತ್ತೆ. ಬ್ಯಾಕ್ಟೀರಿಯಾ ಮತ್ತು ಫಂಗಸಲ್ಲಿ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಸರಿನಾ? ಸೊ ಸ್ಪೋರ್ ಫಾರ್ಮೇಷನಲ್ಲಿ ಏನೇನಾಗ್ಬೋದು? ಸರಿನಾ? ಏನಾಗುತ್ತೆ ನೋಡಿ ಸ್ಪೋರ್ ಫಾರ್ಮೇಷನಲ್ಲಿ. ಇಲ್ಲಿ ನೋಡಿ, ಫಸ್ಟ್ ಅರ್ಥ ಮಾಡ್ಕೋಬೇಕಾದ್ರೆ ಇದು ಡೈಗ್ರಾಮ್ ಅರ್ಥ ಮಾಡ್ಕೋಬೇಕು ನೀವು. ಒಂದು ಫಂಗಸ್ದು ಈ ಥರ ಸ್ಟ್ರಕ್ಚರ್ ಇರುತ್ತೆ. ಸರಿನಾ? ಫಂಗಸ್ ನೀವು ನೋಡಿರ್ಬೋದು ಬ್ರೆಡ್ ಮೇಲೆ ಆ ವೈಟ್ ಲೇಯರ್ ಬಂದಿರುತ್ತಲ್ಲ, ದಟ್ ಈಸ್ ಆ್ಯಕ್ಚುಲಿ ಕಾಲ್ಡ್ ಆಸ್ ಮೈಸೀಲಿಯಂ. ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಮೈಸೀಲಿಯಂ. ಆ ಮೈಸೀಲಿಯಮ್ದು ನೀವು ಒಂದು ಸಿಂಗಲ್ ಪಾರ್ಟ್ನ ನೀವು ತೆಗೆದ್ರೆ, ಆ ಸಿಂಗಲ್ ಪಾರ್ಟ್ ತೆಗೆದ್ರೆ ನಿಮಗೆ ಹೈಫೆ ಸಿಗುತ್ತೆ. ಏನು ಸಿಗುತ್ತೆ? ಹೈಫೆ. ಇದೇ ಹೈಫೆ, ನೆನಪಿರಲಿ, ಇದೇ ಹೈಫೆ ಈ ಫಂಗಸ್ದು, ಈ ಹೈಫೆ ಇದೆಯಲ್ಲ, ಈ ಫಂಗಸ್ದು ವೆಜಿಟೇಟಿವ್ ಪಾರ್ಟ್. ಏನಿದು? ವೆಜಿಟೇಟಿವ್ ಪಾರ್ಟ್. ನೆನಪಿರಲಿ, ಹೈಫೆ ರೀಪ್ರೊಡಕ್ಟಿವ್ ಪಾರ್ಟ್ ಅಲ್ಲ. ಹೈಫೆ ಇಸ್ ಅ ವೆಜಿಟೇಟಿವ್ ಪಾರ್ಟ್. ಆ ಪಾಯಿಂಟ್ ನೆನಪಿರ್ಬೇಕು ಎಲ್ಲರಿಗೂ. ಈ ಹೈಫೆ ಮೇಲೆ ಒಂದು ಉದ್ದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ. ದಿಸ್ ಕಾಲ್ಡ್ ಆಸ್ ಸ್ಪೊರಾಂಜಿಯೋಫೋರ್. ಎಂತ ಕರಿತೀವಿ ಇದನ್ನ? ಸ್ಪೊರಾಂಜಿಯೋಫೋರ್. ಈ ಸ್ಪೊರಾಂಜಿಯೋಫೋರ್ ಮೇಲೆ ಒಂದು ರೌಂಡಾಗಿ ಒಂದು ದೊಡ್ಡ ಸರ್ಕಲ್ ಥರ ಇರುತ್ತೆ, ಸ್ಪಿಯರ್ ಇರುತ್ತೆ. ಆ ಸ್ಪಿಯರ್ ನಾವು ಸ್ಪೊರಾಂಜಿಯಂ ಅಂತ ಕರಿತೀವಿ. ಅದೇ ಸ್ಪೊರಾಂಜಿಯಂ ಒಳಗಡೆ ವಿ ಹ್ಯಾವ್ ಮೆನಿ ಸ್ಪೋರ್ಸ್. ಸೊ ಇದೇ ಸ್ಪೋರ್ಸ್ ಅಲ್ಲಿ ಒಳಗಡೆ ಇರುತ್ತೆ. ಸರಿನಾ? ಸೊ ಏನಾದ್ರು ನೋಡ್ಕೊಳ್ಳಿ, ಇದು ಮೈಸೀಲಿಯಮ್, ಫಂಗಸ್ದು ಮೈಸೀಲಿಯಂ. ಇದೇನಿದು? ಸ್ಪೊರಾಂಜಿಯೋಫೋರ್. ಇದೇನಿದು? ಸ್ಪೊರಾಂಜಿಯಂ ಏನಾಗುತ್ತೆ? ಸ್ಪೊರಾಂಜಿಯಮಿಂದ ಸ್ಪೋರ್ಸ್ ರಿಲೀಸ್ ಆಗ್ತಿದೆ. ನೋಡಿ ಇಲ್ಲಿ ಸ್ಪೋರ್ಸ್ ರಿಲೀಸ್ ಆಗಿದೆ ಸ್ಪೊರಾಂಜಿಯಮಿಂದ. ಎಲ್ಲಿಂದ? ಸ್ಪೊರಾಂಜಿಯಂ ಸಡನ್ ಆಗಿ ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆಗಿ ಎಲ್ಲ ಸ್ಪೋರ್ಸ್ನು ರಿಲೀಸ್ ಮಾಡುತ್ತೆ. ಆ ಸ್ಪೋರ್ಸ್ ಹೋಗಿ ಮತ್ತೆ ಬ್ರೆಡ್ ಮಾತ್ರ ಅಲ್ಲ, ಎನಿ ಸೂಟಬಲ್ ಸಬ್ಸ್ಟ್ರೇಟಮ್ ಅಂದರೆ ಆ ಹೋಲ್ಡಿಂಗ್ ಪ್ಲೇಸ್, ಒಂದು ಜಾಗ. ಅದಕ್ಕೆ ಫೇವರಬಲ್ ಕಂಡೀಷನ್ಸ್ ಬಂದಾಗ, ಫೇವರಬಲ್ ಅಂದರೆ ಅದಕ್ಕೆ ಊಟ ಇರ್ಬೋದು, ರೈಟ್? ಊಟ ಇರ್ಬೋದು, ಇಲ್ಲ ನೀರಿರ್ಬೋದು, ಎರಡು ಬೇಕು. ನೆನಪಿರಿ, ನೀವು ಬದುಕಬೇಕಂದ್ರೆ ಊಟ ಬೇಕು, ನೀರು ಬೇಕು. ಈ ಫಂಗಸ್ಗೂ ಕೂಡ ಈ ಸ್ಪೋರ್ಸ್ ಬೆಳಿಬೇಕಂದ್ರೆ ಅದಕ್ಕೆ ಊಟ ಬೇಕು ಮತ್ತು ನೀರು ಬೇಕು, ಮಾಯ್ಶ್ಚರ್ ಆ್ಯಂಡ್ ಫುಡ್.
ಈ ಮಾಯಿಶ್ಚರ್ ಆ್ಯಂಡ್ ಫುಡ್ ಸಿಗೋ ತನಕ ಅದು ಸ್ಪೋರ್ ಜರ್ಮಿನೇಟ್ ಆಗಲ್ಲ, ಹಂಗೆ ಇರುತ್ತೆ, ಆರಾಮಾಗಿ ಡಾರ್ಮೆಂಟಾಗಿ ಮಲ್ಕೊಂಡ್ಬಿಟ್ಟಿರುತ್ತೆ. ಸಡನ್ನಾಗಿ ಯಾವಾಗ ಅದಕ್ಕೆ ಸರೌಂಡಿಂಗಲ್ಲಿ ವಾಟರ್ ಸಿಕ್ತು ಅಂದ್ಕೊಳ್ಳಿ, ಫುಡ್ ಸಿಕ್ತು, ಊಟ ಮತ್ತು ನೀರು ಸಿಕ್ತು, ಆ ಊಟ ಮತ್ತು ನೀರು ಸಿಕ್ಕಿದಾಗಲೇ ಮಾತ್ರ ಈ ಫಂಗಸ್ ಡೆವಲಪ್ ಆಗುತ್ತೆ ಮತ್ತು ಬೆಳೆಯುತ್ತೆ. ದಿಸ್ ಇಸ್ ಅನ್ ಅಡ್ವಾಂಟೇಜ್ ಏನು ಸ್ಪೋರ್ ಫಾರ್ಮೇಷನಲ್ಲಿ. ಆಮೇಲೆ ಈ ಸ್ಪೋರ್ ಇದೆಯಲ್ಲ ಲಾಂಗ್ ಡಿಸ್ಟೆನ್ಸ್ವರೆಗೂ ಟ್ರಾವೆಲ್ ಮಾಡ್ಬೋದು. ದಟ್ ಇಸ್ ಸೆಕೆಂಡ್ ಅಡ್ವಾಂಟೇಜ್. ಇದೆಲ್ಲ ಅಡ್ವಾಂಟೇಜಸ್. ಈ ಥರ ಕ್ವಶನ್ ಬಂದಿದೆ ಬೋರ್ಡ್ ಎಕ್ಸಾಮಲ್ಲಿ, ಬಂದಿದೆ. ವಾಟ್ ಇಸ್ ಅನ್ ಅಡ್ವಾಂಟೇಜಸ್ ಆಫ್ ಸ್ಪೋರ್ ಫಾರ್ಮೇಷನ್? ಈ ಸ್ಪೋರ್ ಫಾರ್ಮೇಷನ್ ಇದೆಯಲ್ಲ, ಇದರ ಅಡ್ವಾಂಟೇಜ್ ಏನಿದೆ? ಫಸ್ಟ್ ಅಡ್ವಾಂಟೇಜ್, ಲಾಂಗ್ ಟ್ರಾವೆಲ್, ಸ್ಪೋರ್ ತುಂಬ ದೂರ ಹೋಗ್ಬೋದು, ಸೊ ಮೋರ್ ಡೈವರ್ಸಿಟಿ. ಸೆಕೆಂಡ್ ಒನ್ ಇಸ್, ಈ ಸ್ಪೋರ್ ಇದೆಯಲ್ಲ ಅನ್ಫೇವರಬಲ್ ಕಂಡೀಷನ್ಸ್, ಯಾವಾಗ ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ, ಆವಾಗಲೂ ಕೂಡ ಬದುಕಿರುತ್ತೆ, ಆರಾಮಾಗಿ ಮಲ್ಕೊಂಡ್ಬಿಡುತ್ತೆ ಕುಂಭಕರ್ಣ ಥರ. ಸಡನ್ ಊಟ ಬರುತ್ತೆ ಗೊತ್ತಾ, ಊಟ ಬಂದಿದ ತಕ್ಷಣವೇ ಸಡನ್ ಆಕ್ಟಿವೇಟ್ ಆಗಿಬಿಟ್ಟು ಬೆಳೆ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ಊಟ ಮತ್ತು ನೀರು ಬಂದಾಗಲೇ ಮತ್ತೆ ಬೆಳೆಯೋದಿದು. ದಟ್ ಇಸ್ ಸ್ಪೋರ್ ಫಾರ್ಮೇಷನ್. ಇಲ್ಲಿ ನೀವು ಸ್ಪೊರಾಂಜಿಯಂ ನೆನಪಿರಬೇಕು. ಸ್ಪೊರಾಂಜಿಯಂ ಬರ್ಸ್ಟ್ ಓಪನ್ ಆಗಿ ಏನಾಗುತ್ತೆ, ಬರ್ಸ್ಟ್ ಓಪನ್ ಮಾಡಿ ಎಲ್ಲ ಸ್ಪೋರ್ಸ್ನ ರಿಲೀಸ್ ಮಾಡುತ್ತೆ. ಇದೇನು ಹೈಫೆ ಏನು ವೆಜಿಟೇಟಿವ್ ಪಾರ್ಟ್ ಆಫ್ ದ ಫಂಗಸ್. ಟೈಪ್ಸ್ ಆಫ್ ಸ್ಪೋರ್ಸ್ ಬೇರೆ ಬೇರೆ ಥರ ಇದೆ, ನಿಮ್ಮ NCERT ಇದೆಲ್ಲ ಇಲ್ಲ, ಸೊ ಸದ್ಯಕ್ಕೆ ಇದೆಲ್ಲ ಬೇಡ. ನೆಕ್ಸ್ಟ್ ಒನ್ ಇಸ್ ರೀಜನರೇಷನ್. ನೆಕ್ಸ್ಟ್ ಕಾನ್ಸೆಪ್ಟು ರೀಜನರೇಷನ್ ಕಾನ್ಸೆಪ್ಟ್. ಸೊ ರೀಜನರೇಷನ್ ಅಂದರೆ ಏನು? ಆನ್ಸರ್ ಇಸ್ ವೆರಿ ಸಿಂಪಲ್. ನೀವೊಂದು ಮನೇಲಿ ಬಲಿ ನೋಡಿರಬೇಕು. ಆ ಬಲಿ ಇಲ್ಲಿ ಏನೋ ಕರೀರಿ ನೀವು, ಲಿಸರ್ಡ್, ಬೇಸಿಕ್ ಲಿಸರ್ಡ್ ನೀವು ಯಾವತ್ತೂ ನೋಡಿದ್ದೀರಾ? ಅದ್ರದ್ದು ಬಾಲ ಕಟ್ಟಾದರೆ, ಆ ಲಿಸರ್ಡ್ದು ಬಾಲ ಕಟ್ಟಾದರೆ ಏನಾಗುತ್ತೆ, ಆ ಬಾಲ ಮತ್ತೆ ಬೆಳ್ಕೊಂಬಿಡುತ್ತೆ ಮ್ಯಾಜಿಕ್ ಆಗಿ. ಅದೇ ರೀಜನರೇಷನ್ ನೋಡಿ ಇಲ್ಲಿ. ಬಟ್ ನಮ್ಮ ಹತ್ರ ಇಲ್ಲಿ ಬಲಿ ಇಲ್ಲ, ನಮ್ಮ ಹತ್ರ ಇನ್ನೊಂದು ಬೇರೆ ಆರ್ಗನಿಸಮ್ ಇದೆ ಇಲ್ಲಿ. ಎಕ್ಸಾಂಪಲ್ ಪ್ಲನೇರಿಯಾ ಅಂತ ಎಕ್ಸಾಂಪಲ್ ಇದೆ. ಅದು ಪ್ಲನೇರಿಯಾ ಬರಿಲ್ವಾ ಇಲ್ಲಿ? ಬರ್ತಿಲ್ಲ ಬಿಡಿ. ಪ್ಲನೇರಿಯಾ ಅಂತೊಂದು ಎಕ್ಸಾಂಪಲ್ ಇದೆ ನಮ್ಮ ಹತ್ರ. ಈ ಪ್ಲನೇರಿಯಾ ಇದೆಯಲ್ಲ ವೆರಿ ಸ್ಪೆಷಲ್. ಯಾಕೆ? ಇದು ಆಲ್ಮೋಸ್ಟ್ ಸಾಗಿರೋದಿಲ್ಲ. ಎವ್ರಿ ಸಿಂಗಲ್ ಟೈಮ್ ಇದು ಕಟ್ಟಾಯ್ತು ಅಂದ್ಕೊಂಡಿದ್ದೀರಾ, ಎವ್ರಿ ಸಿಂಗಲ್ ಟೈಮ್ ಈ ಥರ ಆಗಲಿ ಹೆಂಗಾದ್ರೂ ಕಟ್ಟಾಗಿರೋ ಪಾರ್ಟ್ ಮ್ಯಾಜಿಕಲಿ ಗ್ರೋ ಆಗ್ಬಿಡುತ್ತೆ ವಾಪಸ್ಸು. ಫಾರ್ ಎಕ್ಸಾಂಪಲ್ ಹಿಂಗೆ ಕಟ್ಟಾಯ್ತು ಅಂದ್ಕೊಂಡಿದ್ದೀರಾ, ಇಲ್ಲಿ ಕಟ್ ಮಾಡ್ತೀನಿ ನಾನು, ಕಟ್ಟಾಗಿದ್ದ ಪೀಸು ಕಂಪ್ಲೀಟಾಗಿ ಒಂದು ಆರ್ಗನಿಸಮ್ ಆಗಿ ಡೆವಲಪ್ ಆಗೋಗುತ್ತೆ. ದಿಸ್ ಇಸ್ ಅ ಮೆಥಡ್ ಆಫ್ reproduction here. Many fully differentiated organisms have ability to give rise to new individuals from their body part. ಒಂದು ಬಾಡಿ ಪಾರ್ಟ್ ಇಂದ ಬೇರೆ ಕಂಪ್ಲೀಟ್ ಆಗಿ ಆರ್ಗನಿಸಮ್ ನ ಡೆವಲಪ್ ಆಗ್ಬೋದು. ಹೈಡ್ರಾ ಪ್ಲನೇರಿಯಾ ನೋಡಿ, ಹೈಡ್ರಾ ಕೂಡ ರೀಜನರೇಷನ್ ಮಾಡುತ್ತೆ. ಪ್ಲನೇರಿಯಾ ಕ್ಯಾನ್ ಯು ಕಟ್ ಇಂಟು ಎನಿ ನಂಬರ್. ನೋಡಿ ಯಾಕಾಗುತ್ತೆ ಇದು? ಯಾಕಂತಂದ್ರೆ ಈ ಪ್ಲನೇರಿಯಾ ಇದೆಯಲ್ಲ, ಈ ಪ್ಲನೇರಿಯಾ ತುಂಬ ಸ್ಪೆಷಲು. ಯಾಕಂದ್ರೆ ಇದರ ಹತ್ರ ಒಂದು ಸೆಲ್ಸ್ ಇರುತ್ತೆ. ಈ ಸೇಮ್ ಸೆಲ್ಸು ನಿಮ್ಮ ಪ್ಲಾಂಟ್ಸಲ್ಲೂ ಇರುತ್ತೆ. ಇದು ಅದಕ್ಕೆ ನೋಟಿಸ್ ಮಾಡಿರ್ಬೋದು, ನೀವು ಪ್ಲಾಂಟ್ನ ಸ್ವಲ್ಪ ಕಟ್ ಮಾಡಿ ಮತ್ತೆ ಬೆಳ್ಕೊಂಡಂಥ ಪ್ಲಾಂಟು. ಯಾಕೆ ಅಂದರೆ ಪ್ಲಾಂಟ್ ಹತ್ರ ಸ್ಪೆಷಲ್ ಸೆಲ್ಸ್ ಇರುತ್ತೆ, ಕಾಲ್ಡ್ ಆಸ್ ಟೋಟಿಪೊಟೆಂಟ್ ಸೆಲ್ಸ್. ಏನು? ಟೋಟಿಪೊಟೆಂಟ್ ಸೆಲ್ಸ್. ಆ ಸೇಮ್ ಸೆಲ್ಸು, ಅದೇ ಸೇಮ್ ಸೆಲ್ಸು ನಮ್ಮ ಪ್ಲೆನೇರಿಯಾದಲ್ಲೂ ಇರುತ್ತೆ. ದಟ್ ಇಸ್ ಟೋಟಿಪೊಟೆಂಟ್ ಸೆಲ್ಸ್. ಈ ಸೆಲ್ಸ್ ಏನು ಗೊತ್ತಾ, ಕಂಪ್ಲೀಟಾಗಿ ಡಿವೈಡ್ ಆಗಿ ಒಂದು ಆರ್ಗನಿಸಮ್ನ ಡೆವಲಪ್ ಮಾಡ್ಬೋದು. ಆ ಟೋಟಿಪೊಟೆಂಟ್ ಸೆಲ್ಸ್ ನಮ್ಮ ಅಮೀಬಲ್ಲಿರುತ್ತೆ. ಪ್ರೊಲಿಫರೇಟ್ ಆ್ಯಂಡ್ ಮೇಕ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್. ಸೊ ನಿಮಗೊಂದು ಕನ್ಫ್ಯೂಷನ್ ಆಗಿರ್ಬೋದು, ಸರ್ ಈ ಸೇಮ್ ಕಾನ್ಸೆಪ್ಟು ನಾವು ಫ್ರಾಗ್ಮೆಂಟೇಷನ್ ಓದಲಿಲ್ವಾ ನಾವು? ಕರೆಕ್ಟ್ ಸರ್, ಫ್ರಾಗ್ಮೆಂಟೇಷನ್ ಹಿಂಗೆ ಇತ್ತು. ಬಟ್ ಏನಾದರೂ ಡಿಫ್ರೆನ್ಸಸ್ ಇದೆಯಾ ಫ್ರಾಗ್ಮೆಂಟೇಷನ್ ಮತ್ತು ರೀಜನರೇಷನಲ್ಲಿ? ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ನಿಮ್ಗೆ ಎಕ್ಸಾಂಪಲ್ ಕೇಳಿದ್ದಾರೆ. ಇದೇ ಡಿಫ್ರೆನ್ಸು ನೋಡಿ. ದಟ್ ಈಸ್ ಫ್ರಾಗ್ಮೆಂಟೇಷನ್. ಡ್ಯೂರಿಂಗ್ ದ ಪ್ರಾಸೆಸ್ ಫ್ರಾಗ್ಮೆಂಟೇಷನ್ ಆರ್ಗನಿಸಮ್ ಸ್ಪ್ಲಿಟ್ಸ್ ಇಂಟು ಫ್ರಾಗ್ಮೆಂಟ್ಸ್. ಎಷ್ಟೊಂದು ಫ್ರಾಗ್ಮೆಂಟ್ಸ್ಗಳಾಗ್ಬಿಡುತ್ತೆ. ಆ್ಯಂಡ್ ಈಚ್ ಆಫ್ ದಿಸ್ ಫ್ರಾಗ್ಮೆಂಟ್ ಡೆವಲಪ್ಸ್ ಇಂಟು ಒನ್ ಇಂಡಿವಿಜುವಲ್ ಆರ್ಗನಿಸಮ್. ಡ್ಯೂರಿಂಗ್ ದ ಪ್ರಾಸೆಸ್ ಆಫ್ ರೀಜನರೇಷನ್ ಆರ್ಗನಿಸಮ್ ರೀಗ್ರೋಸ್ ಅ ಪಾರ್ಟ್ ಆಫ್ ಇಟ್ಸ್ ಬಾಡಿ ಪಾರ್ಟ್. ಇಲ್ಲಿ ಅದು ಸ್ಪ್ಲಿಟ್ ಆಗಿಬಿಟ್ಟು ಕಂಪ್ಲೀಟಾಗಿ ಬೆಳೀತಾ ಇಲ್ಲ. ದ ಮೇನ್ ಡಿಫ್ರೆನ್ಸ್ ಹಿಯರ್ ಇಸ್, ಅದು ಬಲ್ಲಿದು ಬಾಲ ಕಟ್ಟಾಯಿತು, ಆ ಕಟ್ಟಾಗಿರೋ ಬಾಲದಿಂದ ಕಂಪ್ಲೀಟ್ ಆರ್ಗನಿಸಮ್ ಬರಲಿಲ್ಲ, ಆ ಬರೀ ಬಾಲ ಮಾತ್ರ ಗ್ರೋ ಆಯಿತು. ಸೊ ರೀಜನರೇಷನಲ್ಲಿ ಏನು ಅರ್ಥ ಏನು? ರೀಜನರೇಷನಲ್ಲಿ ಒಂದು ಬಾಡಿ ಪಾರ್ಟ್ ಏನಾದರೂ ಕಟ್ ಆಯ್ತು ಅಂದರೆ ಆ ಬಾಡಿ ಪಾರ್ಟ್ ಕಂಪ್ಲೀಟ್ ಡೆವಲಪ್ ಆಗುತ್ತೆ ವಾಪಸ್ಸು. ಆ ಡೆವಲಪ್ ಆಗಬೇಕಾದ್ರೆ ಹೊಸ ಆರ್ಗನಿಸಮ್ ಆಗ್ಬಿಡುತ್ತೆ. ಅದೇ ರೀಜನರೇಷನು. ಈಚ್ ಫ್ರಾಗ್ಮೆಂಟ್ ಫಾರ್ಮ್ಸ್ ಇಂಟು ಅ ನ್ಯೂ ಆರ್ಗನಿಸಮ್. ದೇರ್ ಆರ್ ನೋ ನ್ಯೂ ಆರ್ಗನಿಸಮ್ ಫಾರ್ಮ್ ಡ್ಯೂರಿಂಗ್ ದ ಪ್ರಾಸೆಸ್. ಹೊಸ ಆರ್ಗನಿಸಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಬೇಸಿಕಲಿ ಕಟ್ ಆಗಿರೋ ಬಾಡಿ ಪಾರ್ಟ್ ಡೆವಲಪ್ ಆಗ್ತಿದೆ ಅಷ್ಟೇ. ಇಲ್ಲಿ
ಕಟ್ ಆಗಿರೋ ಬಾಡಿ ಪಾರ್ಟ್ ಮಾತ್ರ ಡೆವಲಪ್ ಆಗ್ತಿದೆ ಅಷ್ಟೇ, ಹೊಸ ಆರ್ಗನಿಸಮ್ ಏನು ಬರ್ತಾ ಇಲ್ಲ. ಸರಿನಾ? The process of fragmentation is only seen in organisms that have same simple body organisms and are multicellular. The process of regeneration as is seen in multicellular complex organisms have complex body organization. ಸರಿನಾ? That is the difference between regeneration ಮತ್ತೆ fragmentation. Question ನೋಡಿ ಇಲ್ಲಿಗ. The spore formation is the most common method of asexual reproduction in fungus or amoeba. ನಿಮ್ಗೆ ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ಸ್ಪೋರ್ ಫಾರ್ಮೇಷನ್ ಕ್ಯಾನ್ ಬಿ ಸೀನ್ ಇನ್ ದ ಕೇಸ್ ಆಫ್ ಫಂಗಸ್ ಇರುತ್ತೆ. ಬನ್ನಿ ಕ್ವಶನ್ ಮಾಡೋದ. ವಿಚ್ ಆಫ್ ದ ಫಾಲೋವಿಂಗ್ ಫಂಗಸ್ ಡಸ್ ನಾಟ್ ರೀಪ್ರೊಡ್ಯೂಸ್ ಬೈ ಸ್ಪೋರ್ ಫಾರ್ಮೇಷನ್? ಪೆನಿಸಿಲಿಯಂ ಫಂಗಸ್, ರೈಸೋಪಸ್ ಫಂಗಸ್, ಈಸ್ಟ್ ಫಂಗಸ್, ಮ್ಯೂಕರ್ ಫಂಗಸ್. ನಾನು ನಿಮ್ಗೆ ಆಗಲೇ ಮೆನ್ಷನ್ ಮಾಡಿದೆ, ಈಸ್ಟ್ is also a type of fungus. Clear? Yeast is also a type of fungus, but our fungus, yeast, does not divide by spore formation, but it divides by budding. So yeast fungus does not reproduce by spore formation. Clear? Next question. Which among the following process does not lead to the formation of clones? Regeneration clones agate because it is a type of asexual reproduction. Fragmentation is spore formation agate because it is a type of asexual reproduction. Budding alagate. But what about sexual reproduction? Sexual reproduction ನಲ್ಲಿ ಏನು ಕ್ಲೋನ್ಸ್ ಪ್ರೊಡ್ಯೂಸ್ ಆಗಲ್ಲ. ಯಾಕಂತ ಅಂತಂದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ನಲ್ಲಿ ದೇರ್ ವಿಲ್ ಬಿ ವೇರಿಯೇಷನ್ಸ್. ಏನಿರುತ್ತೆ? ವೇರಿಯೇಷನ್ಸ್ ಇರುತ್ತೆ ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ದಟ್ ಇಸ್ ದ ಆನ್ಸರ್ ಟು ದಟ್ ಕ್ವೆಶ್ಚನ್. ಸರಿನಾ? ಬನ್ನಿ ನೆಕ್ಸ್ಟ್ ಕ್ವೆಶ್ಚನ್ ಮಾಡೋದ. ನೆಕ್ಸ್ಟ್ ಕಾನ್ಸೆಪ್ಟ್, the last part of your asexual reproduction. Last part of asexual reproduction ನಿಮ್ಮದು ವೆಜಿಟೇಟಿವ್ ಪ್ರೊಪಗೇಷನ್. ಇಲ್ಲಿ ಮುಂದೆ ಕತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಬನಾನಾದು ಯಾವತ್ತಾರು ಸೀಡ್ಸ್ ನೋಡಿದ್ದೀರಾ? ಬನಾನಾ ಪ್ಲಾಂಟ್ ನೋಡಿದ್ದೀರಾ? ಬನಾನಾ ತಿಂದಿದ್ದೀರಾ? ಆ ಬನಾನಾ ಸೀಡ್ಸ್ ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಬಟ್ ನೀವು ಬನಾನಾ ಕಟ್ ಮಾಡಿದಾಗ ಅದು ಚಿಕ್ಕದು ಬ್ಲ್ಯಾಕ್ ಡಾಟ್ಸ್ ಇರುತ್ತಲ್ಲ, ಅದು ಆ್ಯಕ್ಚುಲಿ ಸೀಡ್ಸು ಬನಾನಾದು. ಮುಂಚಿನ ಕಾಲದಲ್ಲಿ ಒಂದು ಹಂಡ್ರೆಡ್ಸ್ ಆಫ್ ಇಯರ್ಸ್ ಅನ್ಕೊಳ್ಳಿ, ಒಂದು 100 years ಬ್ಯಾಕ್, 200 years ಬ್ಯಾಕ್ ನಮ್ಮದು ಬನಾನಾದಲ್ಲಿ ಆ್ಯಕ್ಚುಲಿ ಸೀಡ್ಸ್ ಇರ್ತಾ ಇತ್ತು. ನಾವು ಅದೇ ಸೀಡ್ನ ತೊಗೊಂಡು ಬನಾನಾ ಪ್ಲಾಂಟ್ನ ಬೆಳೆಸ್ತಾ ಇದ್ವಿ. ಬನಾನಾ ಪ್ಲಾಂಟ್ನ ನಾವು ಹಂಗೆ ಬೆಳೆಸ್ತಾ ಇದ್ವಿ ಸೀಡ್ಸ್ ಹಾಕಿ. ಬಟ್ ಟೈಮ್ ಆಗ್ತಾ ನಾವೇನು ಮಾಡಿದ್ವಿ, ಟೈಮ್ ಆಗ್ತಾ ಆ ಬನಾನಾ ಪ್ಲಾಂಟ್ನ ನಾವು ಹೆಂಗೆ ಮಾಡಿದ್ವಿ ಅಂದರೆ ವಿತ್ ಹ್ಯೂಮನ್ ಇಂಟರ್ವೆನ್ಷನ್, ಬೇರೆ ಮೆಥಡ್ಸ್ ಇದೆ. ಸೆಕ್ಷುವಲ್ ಹೈಬ್ರಿಡೈಸೇಷನ್ ಆಗಿರ್ಬೋದು, ಬೇರೆ ಮೆಥಡ್ಸಿಂದ ಬೇಸಿಕಲಿ ಕಂಪ್ಲೀಟಾಗಿ ನಾವು ಸೀಡ್ಲೆಸ್ ಪ್ಲಾಂಟ್ ಮಾಡಿಬಿಟ್ವಿ, ಸೀಡ್ಲೆಸ್ ಫ್ರೂಟ್ ಮಾಡಿಬಿಟ್ವಿ. ಈಗ ನೀವು ಹೊಸ ಬನಾನಾ ನೋಡಿದ್ರೆ, ಯಾಲಕ್ಕಿ ಬಾಳೆಹಣ್ಣು ಆಗಿರ್ಬೋದು, ಪಚ್ಚ ಬಾಳೆಹಣ್ಣು ಆಗಿರ್ಬೋದು, ಯಾವುದೇ ಬಾಳೆಹಣ್ಣು ತೆಗೆದು ನೋಡಿ ನೀವು, ಆ ಬಾಳೆಹಣ್ಣು ನೋಡಿ ಸೀಡ್ಸೇ ಇರಲ್ಲ. ಚಿಕ್ಕದಾಗಿ ಒಂದು ಸೀಡ್ಸ್ ಇರುತ್ತೆ ಅಷ್ಟೇ, ಅದನ್ನು ತಿನ್ಬೋದು ನೀವು, ದೊಡ್ಡ ಸೀಡ್ಸ್ ಇರಲ್ಲ. ಸೊ ಒಂದು ಕ್ವೆಶನ್ ಬರುತ್ತೆ ಇಲ್ಲಿ, ಸರ್ ಇಲ್ಲಿ ಬನಾನಾ ಪ್ಲಾಂಟ್ ಈಗ ಅದ್ರಲ್ಲಿ ಸೀಡ್ಸೇ ಇಲ್ಲ ಅಂದರೆ ಅದು ರೀಪ್ರೊಡಕ್ಷನ್ ಹೆಂಗೆ ಮಾಡುತ್ತೆ? ಸೀಡ್ಸ್ ನೆಲದ ಮೇಲೆ ಹಾಕಿಲ್ಲ ಅಂದರೆ ನಮಗೆ ಬನಾನಾ ಪ್ಲಾಂಟ್ ಹೆಂಗೆ ಬರ್ತಿದೆ ನಮಗೆ? ದ ಆನ್ಸರ್ ಇಸ್ ವೆರಿ ಸಿಂಪಲ್. ಈ ಬನಾನಾ ಪ್ಲಾಂಟ್ ಇದೆಯಲ್ಲ, ಅದರದ್ದು ರೂಟಿಂದ, ಅದರದ್ದು ಆ್ಯಕ್ಚುಲಿ ರೂಟ್ ಅಲ್ಲ, ಅದರದ್ದು ಲೋವರ್ ಮೋಸ್ಟ್ ಸ್ಟೆಮ್ಮಿಂದ ಒಂದು ಚಿಕ್ಕದಾಗಿ ರೂಟ್ ಆಚೆ ಬರುತ್ತೆ, ಚಿಕ್ಕದಾಗಿ ಒಂದು ರೂಟು ಆಚೆ ಬರುತ್ತೆ ಮತ್ತು ಮೇಲೆ ಬೆಳೆಸ್ಟಾರ್ಟ್ ಆಗುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಸ್ ರೈಸೋಮ್. ಆ್ಯಂಡ್ ದ್ಯಾಟ್ ಈಸ್ ಅ ಟೈಪ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ವೆಜಿಟೇಟಿವ್ ಪ್ರೊಪಗೇಷನ್ ಅರ್ಥ ಏನು? Vegetative propagation is a type of asexual reproduction. It is a type of asexual reproduction. But ಇದು ಹೈಯರ್ ಮೋಸ್ಟ್ ಪ್ಲಾಂಟ್ಸ್ ಇದೆಯಲ್ಲ, ಆಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್, ಆ ಥರ ಹೈ ಲೆವೆಲ್ ಪ್ಲಾಂಟ್ಸಲ್ಲಿ ಮಾತ್ರ ಈ ವೆಜಿಟೇಟಿವ್ ಪ್ರೊಪಗೇಷನ್ ಆಗೋದು. ಸರಿನಾ? ದಟ್ ಈಸ್ ಇಟ್ಸ್ ಅ ಟೈಪ್ ಆಫ್ asexual reproduction in higher plants. Plants propagate by part of their body ಅದರ್ ದೆನ್ ದ ಸೀಡ್ ಬಿಟ್ಟು ಬೇರೆ ಯಾವುದೇ ಪಾರ್ಟಿಂದ ಹೊಸ ಪ್ಲಾಂಟ್ ನಾವು ಡೆವಲಪ್ ಮಾಡಿದ್ರೆ ದ್ಯಾಟ್ ಈಸ್ ಕಾಲ್ಡ್ ಆಸ್ ವೆಜಿಟೇಟಿವ್ ಪ್ರೊಪಗೇಷನ್. ಫಾರ್ ಎಕ್ಸಾಂಪಲ್, ಈ ಪೊಟೆಟೊ ನೋಡಿ, ಈ ಪೊಟೆಟೊದು ಒಂದು ಚಿಕ್ಕದು ಒಂದು ಕಣ್ಣಿರುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಐ ಆಫ್ ಪೊಟೆಟೊ. ನೀವು ನೋಟಿಸ್ ಮಾಡಿರ್ತೀರ ಇದನ್ನ ನಿಮ್ಮ ಮನೆಯಲ್ಲಿ ಕಿಚನಲ್ಲಿ ಹೋಗಿ ಆ ಪೊಟೆಟೊನ ರೂಮ್ ತಂದಿಕೊಳ್ಳಿ. ಒಂದು 2-3 ದಿವಸ ಆದಮೇಲೆ ನೀವು ಅದ್ಮೇಲೆ ಸ್ವಲ್ಪ ವೈಟ್ ಕಲರ್ ಬರ್ದು ನೋಡ್ತೀರಾ. ಆ ವೈಟ್ ಕಲರ್ನ ನಾವು ಬಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಡ್. ಅದ ಬಡ್ ಇನ್ನೊಂದು ಹೆಸರು ಐ. ಅದೇ ಐಯಿಂದ ಒಂದು ಹೊಸ ಪ್ಲಾಂಟ್ ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದನ್ನ ಸೀಡ್
ಆ್ಯಂಡ್ ದ್ಯಾಟ್ ಟೆಕ್ನಿಕ್ ಇಸ್ ಕಾಲ್ಡ್ ಆಸ್ ದಟ್ ಮೆಥಡ್ ಆ ಪ್ರಾಸೆಸ್ನ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಆ ಪಾರ್ಟ್ ಇದೆಯಲ್ಲ, ಎದರಿಂದ ಹೊಸ ಪ್ಲಾಂಟ್ ಬರ್ತಿದೆಯಲ್ಲ, ಆ ಪಾರ್ಟ್ ನಾವು ವೆಜಿಟೇಟಿವ್ ಪ್ರೊಪಗ್ಯೂಲ್ ಅಂತ ಕರಿತೀವಿ. ವೆಜಿಟೇಟಿವ್ ಪ್ರೊಪಗ್ಯೂಲ್ ಅಂತ ಕರಿತೀವಿ. ದಟ್ ಈಸ್ ವೆಜಿಟೇಟಿವ್ ಯೂನಿಟ್ ದಟ್ ಹೆಲ್ಪ್ಸ್ ಇನ್ ಫಾರ್ಮೇಷನ್ ಆಫ್ ನ್ಯೂ ಪ್ಲಾಂಟ್. ಆ ಪ್ಲಾಂಟ್ದ ಪಾರ್ಟ್ ಇದೆಯಲ್ಲ, ಆ ಪ್ಲಾಂಟ್ದ ಪಾರ್ಟಿಂದ ಹೊಸ ಪ್ಲಾಂಟ್ ಬರ್ತಿದೆಯಲ್ಲ, ಆ ಪಾರ್ಟ್ನ ನಾವು ಪ್ರೊಪಗ್ಯೂಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಈ ಬಡ್, ಇಲ್ಲಿ ಆನಿಯನ್, ಇದು ಈ ಆನಿಯನ್ದು ಈರುಳ್ಳಿ ಈ ಪಾರ್ಟ್ ಇದೆಯಲ್ಲ, ಏನು ಗೊತ್ತಾ, ಇದು ಈ ಚಿಕ್ಕದು ಎಲ್ಲೋ ಪಾರ್ಟು, ವೈಟ್ ಪಾರ್ಟು, ದಟ್ ಈಸ್ ದ ಸ್ಟೆಮ್. ಆ ಪ್ಲಾಂಟ್ದು ಸ್ಟೆಮ್ ಅದು. ಇದೇನಿದು, ಇದೆಲ್ಲ ಲೀವ್ಸ್. ಇದೇನಿದು ಲೀವ್ಸ್, ಫ್ರೂಟ್ ಅಲ್ಲ, ಇದು ಲೀವ್ಸ್. ಇಲ್ಲಿಂದ ಲೀವ್ಸಿಂದ ಹೊಸ ಪ್ಲಾಂಟ್ ಬೆಳೆಸ್ತಾ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ವೆಜಿಟೇಟಿವ್ ಪ್ರೊಪಗೇಷನ್. ಬೇರೆ ಬೇರೆ ಥರ ತುಂಬ ಮೆಥಡ್ಸ್ ಇದೆ. ನ್ಯಾಚುರಲ್ ಮೆಥಡ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿರ್ಬೋದು, ಎರಡು ಡಿಸ್ಕಸ್ ಮಾಡ್ತೀನಿ ಡೀಟೇಲ್ ಆಗಿ. ಫಸ್ಟ್ ನ್ಯಾಚುರಲ್ ಬಗ್ಗೆ ಮಾತಾಡೋಣ. ನೇಚರಲ್ಲಿ ನಾರ್ಮಲ್ ಆಗುತ್ತೆ, ನಾವು ಇದನ್ನ ತುಂಬ ಯೂಸ್ ಮಾಡಿದ್ದೀವಿ. ಈ ಮೆಥಡ್ನ ತುಂಬ ಯೂಸ್ ಮಾಡಿದ್ದೀವಿ. ದಟ್ ಈಸ್ ನ್ಯಾಚುರಲ್ ಮೆಥಡ್. ಏನು ನ್ಯಾಚುರಲ್ ಮೆಥಡಲ್ಲಿ? ನ್ಯಾಚುರಲ್ ಮೆಥಡ್ ರೂಟ್ಸ್ನಾಗಿರ್ಬೋದು, ವೆಜಿಟೇಟಿವ್ ಪ್ರೊಪಗೇಷನ್ ರೂಟ್ಸಲ್ಲಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಸ್ವೀಟ್ ಪೊಟೆಟೊ ಆಗಿರ್ಬೋದು, ರೂಟ್ಸ್ ಬೇರೆ ಬೇರೆ ಪ್ಲಾಂಟ್ ರೂಟ್ ಮಾಡಿಫಿಕೇಷನ್ ಆಗಿರ್ಬೋದು. ಸ್ಟೆಮ್ ಆಗಿರ್ಬೋದು, ಸ್ಟೆಮ್ಮಿಂದ ಬೇರೆ ಬೇರೆ ಸ್ಟೆಮ್ಮಿಂದ ಅಂಡರ್ಗ್ರೌಂಡ್ ಸ್ಟೆಮ್ ಆಗಿರ್ಬೋದು, ಇಲ್ಲಾಂದರೆ ಸಬ್ ಏರಿಯಲ್ ಸ್ಟೆಮ್ ಆಗಿರ್ಬೋದು, ಇಲ್ಲ ಲೀವ್ಸ್ನಾಗಿರ್ಬೋದು. ಲೀವ್ಸ್ ನಿಮ್ಮ ಎಕ್ಸಾಂಪಲ್ ಕೊಟ್ಟಿದೆ ನಿಮ್ಮ NCERT, ದಟ್ ಇಸ್ ಬ್ರಯೋಫೈಲಮ್. ಬ್ರಯೋಫೈಲಮ್ ನೀವೇನ ಕರೀರಿ, ಆ ಬ್ರಯೋಫೈಲಮ್ ಇಸ್ ಅ ಎಕ್ಸಾಂಪಲ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ ಬೈ ಲೀವ್ಸ್. ನೋಡಿ, ಸ್ಟೆಮ್ಮಲ್ಲಿ ಬೇರೆ ಬೇರೆ ಥರ ಬರುತ್ತೆ. ಅಂಡರ್ಗ್ರೌಂಡ್ ಸ್ಟೆಮ್, ಫಾರ್ ಎಕ್ಸಾಂಪಲ್ ಅಂಡರ್ಗ್ರೌಂಡ್ ಸ್ಟೆಮ್ಮಲ್ಲಿ ನಿಮ್ಮದು ರೈಸೋಮ್, ಫಸ್ಟ್ ಒನ್ ರೈಸೋಮ್, ಟ್ಯೂಬರ್, ಕಾರ್ಮ್ ಆ್ಯಂಡ್ ಬಲ್ಬಿಲ್ ಆ್ಯಂಡ್ ಕಾರ್ಮ್. ರೈಸೋಮಲ್ಲಿ ಒಂದು ಎಕ್ಸಾಂಪಲ್ ನಿಮ್ಮದು ಟರ್ಮರಿಕ್, ಒಂದು ಟರ್ಮರಿಕ್, ಸರಿನಾ? ನೆಕ್ಸ್ಟ್ ಸಬ್ಏರಿಯಲ್ ಮಾಡಿಫಿಕೇಶನ್. ಸಬ್ಏರಿಯಲ್ ನಿಮ್ಗೆ ಏನು ಬರುತ್ತೆ? ರನ್ನರ್, ಸ್ಟೋಲಾನ್, ಆಫ್ಸೆಟ್ ಮತ್ತು ಸಕ್ಕರೆ ಬರುತ್ತೆ. ಸಕ್ಕರೆ ಬನಾನಾ, ಸಾರಿ, ನಾನು ನಿಮಗೆ ರೈಸೋಮ್ ಅಂದೆ. ರೈಸೋಮ್ ಇಸ್ ಫಾರ್ ಜಿಂಜರ್. ರೈಸೋಮ್ ಇಸ್ ಫಾರ್ ಜಿಂಜರ್ ಆ್ಯಂಡ್ ಟರ್ಮರಿಕ್, ಸರಿನಾ? ನೆಕ್ಸ್ಟ್, ವೆಜಿಟೇಟಿವ್ ಪ್ರೊಪಗೇಷನ್ ಇಸ್ ದ ಟರ್ಮ್ ಯೂಸ್ ಫಾರ್ asexual reproduction in plants. ನೋಡಿ, ಇದು ಬ್ರಯೋಫೈಲಮ್ ಇದೆಯಾ? ಬ್ರಯೋಫೈಲಮ್ ಎಲೆ ಮಾರ್ಜಿನ್ ಮೇಲೆ, ಈ ಮಾರ್ಜಿನ್ ಮೇಲೆ ಏನಿರುತ್ತೆ? ಬರ್ಡ್ಸ್ ಇರುತ್ತೆ. ಇದೇ ಬರ್ಡ್ಸು ನೆಲದ ಮೇಲೆ ಬೀಳುತ್ತೆ. ನೆಲದಿಂದ ಹೊಸ ಬ್ರಯೋಫೈಲಮ್ ಡೆವಲಪ್ ಆಗುತ್ತೆ. ಸೊ ವಾಟ್ ಇಸ್ ವೆಜಿಟೇಟಿವ್ ಪ್ರೊಪಗೇಷನ್? ವೆಜಿಟೇಟಿವ್ ಪ್ರೊಪಗೇಷನಲ್ಲಿ ಹೊಸ ಪ್ಲಾಂಟ್ ಡೆವಲಪ್ ಆಗ್ತಿದೆ. ಅದರದಿಂದ ಸೀಡ್ ಬಿಟ್ಟು ಯಾವುದೇ ಬೇರೆ ಪಾರ್ಟಿಂದ ಹೊಸ ಪ್ಲಾಂಟ್ ಡೆವಲಪ್ ಆದರೆ ನಾವು ಅದನ್ನ ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ದಟ್ ಈಸ್ plants, the bird remain dormant when attached to the plant leaf. Plant leaf marginally birds ಇರೋ ತನಕ ಡಾರ್ಮೆಂಟ್ ಆಗಿರುತ್ತೆ, ಏನು ಆಕ್ಟಿವಿಟಿ ತೋರಿಸಲ್ಲ. ಬಟ್ ಅಕಸ್ಮಾತ್ ಅದೇ ಲೀಫಿಂದ, ಎಲೆಯಿಂದ ಆ ಬಡ್ ಮುರಿತು, ನೆಲದ ಮೇಲೆ ಬಿತ್ತು, ಬಿದ್ದ ತಕ್ಷಣ ಏನಾಗುತ್ತೆ? moist soil, it develops into a new plantlet. Example, bryophyllum. Very important concept ಇದು, very important concept. That is natural. ಬಟ್ ಆರ್ಟಿಫಿಷಿಯಲ್ ಮೆಥಡ್ಸ್ ಇದೆಯಾ? ಎಸ್ ಸರ್, ಆರ್ಟಿಫಿಷಿಯಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಪ್ಲಾಂಟ್ ಬೈ ಮಾಡೋಕೆ ಹೋಗಿದ್ದೀರ ಅಂದ್ಕೊಳ್ಳಿ, ನಿಮ್ಮ ಮನೆ ಹತ್ರ ಕೂಡ ಬರ್ತಾರೆ. ಅದು ಬಿಡಿ, ಪ್ಲಾಂಟ್ ನೀವು ಬೈ ಮಾಡೋಕೆ ಹೋದರೆ, ಪಾಟೆಡ್ ಪ್ಲಾಂಟ್ನ ಬೈ ಮಾಡೋಕೆ ಹೋದರೆ, ಒಂದು ಸ್ಟಿಕ್ನ ಬರೀ ಈ ಥರ ಏನೂ ಇರಲ್ಲ, ಈ ಥರ ಇರುತ್ತೆ, ಒಂದು ಪಾಟ್ ಇರುತ್ತೆ, ಆ ಪಾಟಲ್ಲಿ ಒಂದು ಸ್ಟಿಕ್ ಆಡ್ಕೊಡ್ತಾರೆ ಅಷ್ಟೇ. ಒಂದು ಸ್ಟೆಮ್ನ ಕಟ್ ಮಾಡಿಬಿಟ್ಟು, ರೂಟ್ನ ಕಟ್ ಮಾಡಿಬಿಟ್ಟು ನಿಮ್ಗೆ ಒಂದು ಚಿಕ್ಕ ಪಾರ್ಟ್ ಪಾಂಟರ್ ಕೊಡ್ತಾರೆ. ದ್ಯಾಟ್ ಇಸ್ ಕಾಲ್ಡ್ ಆಸ್ ಕಟಿಂಗ್. ಅದನ್ನು ನಾವು ಕಟಿಂಗ್ ಆಗಿ ಕರಿತೀವಿ. ಇಟ್ ಈಸ್ ಕಟ್ ಪೀಸ್ ಆಫ್ ರೂಟ್, ಸ್ಟೆಮ್ ಆ್ಯಂಡ್ ಲೀವ್ಸ್ ಆರ್ ಪ್ಲಾಂಟೆಡ್ ಇನ್ ನರ್ಸರಿ. ರೂಟ ಕಟ್ ಮಾಡ್ತಾರೆ ಪ್ಲಾಂಟಲ್ಲಿ, ಕೆಲವು ಪ್ಲಾಂಟಲ್ಲಿ ಸ್ಟೆಮ್ನ ಕಟ್ ಮಾಡ್ತಾರೆ, ಕೆಲವು ಪ್ಲಾಂಟಲ್ಲಿ ಲೀಫ್ನ ಕಟ್ ಮಾಡಿ ಕೊಡ್ತಾರೆ ನಿಮ್ಗೆ ಅಷ್ಟೇ. ಇಟ್ ಇಸ್ ಲೀಫ್ ಕಟಿಂಗ್. ಸ್ನೇಕ್ ಪ್ಲಾಂಟು ನೋಟಿಸ್ ಮಾಡಿರ್ಬೋದು ನೀವು. ಸ್ನೇಕ್ ಪ್ಲಾಂಟ್ ನಿಮ್ಗೆ ಲೀಫ್ ಮಾತ್ರ ಕೊಡೋದವರು, ಉದ್ದಕ್ಕೆ ಇರುತ್ತೆ ಲೀಫ್. ಸ್ನೇಕ್ ಪ್ಲಾಂಟ್ ಗೂಗಲ್ ಮಾಡಿ, ಹಾವನ್ ಬರಲ್ಲ. ಸ್ನೇಕ್ ಪ್ಲಾಂಟ್ ನಿಮ್ಮ ಮನೇಲಿ ಎಲ್ಲರಿಗೂ ಇರುತ್ತೆ, ತುಂಬ ಒಳ್ಳೇದಿದು. ಮನೇಲಿ ತುಂಬ ಇದೆ, ತುಂಬ ಒಳ್ಳೆಯದು ಸ್ನೇಕ್ ಪ್ಲಾಂಟು. ಅದು ಲೀಫ್ನ ಕಟ್ ಮಾಡಿ ಹಾಕೊಳ್ಳಿ, ಬೆಳ್ಕೊಂಡು ಹೋಗ್ತಾ ಇರುತ್ತೆ ಹಂಗೆ ಅದು, ಸರಿನಾ? ಇಟ್ ಇಸ್ ಕಟಿಂಗ್. ನೆಕ್ಸ್ಟ್ ಒನ್ ಇಸ್ ಲೇಯರಿಂಗ್. ಲೇಯರಿಂಗ್ ಸಿಂಪಲ್ ಏನದು? ಪ್ಲಾಂಟ್ದು ಬೇರೆ ಪಾರ್ಟಿಂದ ರೂಟ್ಸ್ನ ಡೆವಲಪ್ ಮಾಡ್ಸೋದು ನಾವು. ಫಾರ್ ಎಕ್ಸಾಂಪಲ್, ಮಣ್ಣು ಇಷ್ಟು ತುಂಬಿಸ್ಬಿಡಿ, ತುಂಬಿಸಿರೋ ಮಣ್ಣು ಈ ಪಾರ್ಟಿಂದ ರೂಟ್ಸ್ ಬರುತ್ತೆ. ಇದನ್ನ ಕಟ್ ಮಾಡಿ, ಈ ಕಡೆ ಕಟ್ ಮಾಡಿ ಈ ಪಾರ್ಟ್ನ ನೆಲದಲ್ಲಿ ಹಾಕಿ ಹೊಸ ಪ್ಲಾಂಟ್ ಬಂತು. ಇಲ್ಲಾಂದರೆ ಈ ಬ್ರಾಂಚ್ ಇತ್ತಲ್ಲ, ಈ ಬ್ರಾಂಚ್ನ ನೆಲದಲ್ಲಿ ಹಾಕ್ಬಿಟ್ಟು ಒಂದು ವೇಟ್ ಹಾಕ್ಬಿಟ್ಬಿಡಿ. ಸ್ವಲ್ಪ ದಿವಸ ಆದಮೇಲೆ ಇಲ್ಲಿಂದ ರೂಟ್ಸ್ ಬೆಳೆ ಸ್ಟಾರ್ಟ್ ಆಗುತ್ತೆ. ಈ ಪಾರ್ಟ್ ಆಮೇಲೆ ಕಟ್ ಮಾಡಿ ಈ ಪ್ಲಾಂಟ್ನ ಬೇರೆ ಕಡೆ ಅಂಟಿಸಿ,
ದಟ್ ಇಸ್ ವೆಜಿಟೇಟಿವ್ ಪ್ರೊಪಗೇಷನ್. ಹೊಸ ಪ್ಲಾಂಟ್ನ ನೀವು ಬೆಳೆಸ್ತಾ ಇದ್ದೀರಾ ವಿತೌಟ್ ದ ಸೀಡ್ ಯೂಸ್ ಮಾಡ್ದಂಗೆ ಹೊಸ ಪ್ಲಾಂಟ್ನ ಬೆಳೆಸೋದೇ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಇಸ್ ಗ್ರಾಫ್ಟಿಂಗ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಏನು ಮಾಡ್ತೀರಿ ಗೊತ್ತಾ, ಎರಡು ಪ್ಲಾಂಟ್ನ ಜೋಡಿಸ್ತಾ ಇದ್ದೀರಾ, ಹಂಗೆ ಬೆಳೆಸ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಒಂದು ಪ್ಲಾಂಟ್ನ ನಾವು ಸ್ಟಾಕ್ ಅಂತ ಕರಿತೀವಿ, ಅದರದ್ದು ರೂಟ್ಸು ಪಾಟಲ್ ಆಗಿರುತ್ತೆ. ಸೆಕೆಂಡ್ ಪಾರ್ಟ್ ಇಸ್ ಕಾಲ್ಡ್ ಎಸ್ ಸಯಾನ್, ಅದರದ್ದು ಸ್ಟೆಮ್ ಯೂಸ್ ಮಾಡ್ತೀವಿ. ಆ ಸ್ಟೆಮ್ಮು ಮತ್ತು ರೂಟ್ನ ನಾವು ಅಟ್ಯಾಚ್ ಮಾಡೋ ಒಂದು ಬ್ಯಾಂಡೇಜ್ ಕಟ್ಬಿಟ್ಟು ಬಿಡ್ತೀವಿ. ಆಮೇಲೆ ಇರುತ್ತೆ ಅಲ್ಲಿ ಕೆಂಬಿಯಮ್ ಇರುತ್ತೆ. ಕೆಂಬಿಯಮ್ ಆಕ್ಟಿವಿಟಿಯಿಂದ ಎರಡು ಪ್ಲಾಂಟು ಕೂಡ ಅಂಟ್ಕೊಂಡ್ಬಿಡುತ್ತೆ ಆ್ಯಂಡ್ ವಿ ಹ್ಯಾವ್ ಇಟ್ ಬೈ ಬೂಮ್ ಮ್ಯಾಜಿಕ್, ಹೊಸ ಪ್ಲಾಂಟು. ಸರಿನಾ? ಇದಕ್ಕೆ ಅಡ್ವಾಂಟೇಜಸ್ ಇದೆಯಾ? ಫಸ್ಟ್ ನೀವು ಅಲ್ಲೇ ಮೆನ್ಷನ್ ಮಾಡಿದ್ದೆ, ಆ ಬನಾನ ಇತ್ತಲ್ಲ, ಆ ಬನಾನಲ್ಲಿ ಸೀಡ್ ಇಲ್ಲ ಅಂದರೆ ನಾವು ಹೆಂಗೆ ಬೆಳೆಸಿದ್ವಿ ನಾವು? ವೆಜಿಟೇಟಿವ್ ಪ್ರೊಪಗೇಷನ್. ದಟ್ ಇಸ್ ದ ಫಸ್ಟ್ ಅಡ್ವಾಂಟೇಜ್. ದಟ್ ಇಸ್ reproduction in seedless plants like sugarcane, banana, seedless grapes and seedless oranges. Reproduction ಅಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ ನಾವು ಮಾಡ್ತೀವಿ, ಯಾಕಂದ್ರೆ ಅಲ್ಲಿ ಸೀಡ್ಸ್ ಇಲ್ಲ ಅಲ್ಲಿ. ಸರಿನಾ? ನೆಕ್ಸ್ಟ್ ಒನ್ ಇಸ್ ಜೆನೆಟಿಕ್ ಯೂನಿಫಾರ್ಮಿಟಿ ಇನ್ ಪ್ಲಾಂಟ್ಸ್. ಎಲ್ಲ ಪ್ಲಾಂಟ್ಸು ಒಂದೇ ಥರ ಇರುತ್ತೆ. ಯಾಕೆ? ಬಿಕಾಸ್ ದಿಸ್ ಇಸ್ ಅ ಟೈಪ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್. ಇದು. ಅದಕ್ಕೆ ಇಲ್ಲಿ ಎವ್ರಿ ಸಿಂಗಲ್ ಪ್ಲಾಂಟು ಒಂದೇ ಥರ ಇರುತ್ತೆ, ಕಾಪಿ ಪೇಸ್ಟ್ ಮಾಡ್ದಂಗೆ ಇರುತ್ತೆ ಎಲ್ಲ ಪ್ಲಾಂಟ್ಸಲ್ಲಿ. ಸೊ ಅಕಸ್ಮಾತ್ ಒಂದು ಫಾರ್ಮರ್ಗೆ ಒಂದು ಪ್ಲಾಂಟ್ ತುಂಬ ಇಷ್ಟ ಆಗ್ಬಿಡ್ತು, ಆ ಥರನೇ ಇರಬೇಕು ಎಲ್ಲ ಪ್ಲಾಂಟ್ಸ್ ಕೂಡ. ಆಗೇನು ಮಾಡ್ತಾನೆ ಅವನು? ವೆಜಿಟೇಟಿವ್ ಪ್ರೊಪಗೇಷನ್ ಮಾಡ್ತಾನೆ ರೈತ. ಸರಿನಾ? ಇದು ಕೇಸ್ ಮೋಸ್ಟ್ಲಿ ಎಲ್ಲಾಗುತ್ತೆ ಗೊತ್ತಾ? ಶುಗರ್ ಕೇನಲ್ಲಿ ಆಗುತ್ತೆ. ಇದು ಶುಗರ್ ಕೇನಲ್ಲಿ ಮಾಡ್ತಾರೆ. ಇಟ್ ಈಸ್ ರ್ಯಾಪಿಡ್, ಚೀಪ್ ಆ್ಯಂಡ್ ಈಸಿ ಮೆಥಡ್ ಆಫ್ ಪ್ಲಾಂಟ್ ಪ್ರೊಪಗೇಷನ್. ಯಾಕೆ? ವೈ ಇಸ್ ಇಟ್ ರ್ಯಾಪಿಡ್? ಯಾಕಂತ ಅಂದರೆ ನೀವು ಇಲ್ಲಿ ಆ ಸೀಡ್ನ ಹಾಕಿ ಬೆಳೆಸೋ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೀವು ಪ್ಲಾಂಟ್ ತೊಗೊಂಡು ಆಗ್ತಾ ಇದ್ದೀರಾ. ಇಲ್ಲಿ ಡೈರೆಕ್ಟಾಗಿ ನೀವು ಒಂದು ಪ್ಲಾಂಟ್ದು ಪಾರ್ಟ್ನ ಕಟ್ ಮಾಡಿ ಆಗ್ತಾ ಇದ್ದೀರಾ, ಆ ಪ್ಲಾಂಟ್ ಪಾರ್ಟ್ ಡೈರೆಕ್ಟಾಗಿ ಬೆಳೀತಿದೆ. ಸೊ ಇಲ್ಲಿ ಟೈಮ್ ರಿಕ್ವೈರ್ಮೆಂಟ್ ಇದೆಯಲ್ಲ, ಆ ಸೀಡ್ನ ಹಾಕೋದು, ನೀರು ಹಾಕೋದು, ಆ ಸೀಡ್ ಸ್ವಲ್ಪ ಬೆಳೆಯೋದು, ಸಸಿ ಬೆಳೀತಾರಲ್ಲ, ಆ ಟೈಮ್ ಇಲ್ಲ ನಿಮ್ಮ ಹತ್ರ ಇಲ್ಲಿ. ಸೊ ಇಟ್ ಇಸ್ ರ್ಯಾಪಿಡ್, ಚೀಪ್ ಆ್ಯಂಡ್ ಪ್ಲಾಂಟ್ ಮೆಥಡ್ ರಿಪ್ರೊಡಕ್ಷನ್. ಡಿಸಡ್ವಾಂಟೇಜ್ ಇದೆ, ಡಿಸಡ್ವಾಂಟೇಜ್ ಇದೆ. ದಟ್ ಈಸ್ ಇಲ್ಲಿ ಜಾಸ್ತಿ ವೇರಿಯೇಷನ್ಸ್ ಇಲ್ಲ. ಯಾಕೆ? ಬಿಕಾಸ್ ಇಟ್ ಇಸ್ ಅ ಟೈಪ್ ಆಫ್ asexual ರಿಪ್ರೊಡಕ್ಷನ್. ಅಕಸ್ಮಾತ್ ಇಲ್ಲಿ ವೇರಿಯೇಷನ್ಸ್ ಇಲ್ಲ ಅಂದರೆ ಏನಾಗ್ಬೋದು? ಒಂದು ಪ್ಲಾಂಟಿಗೆ ಒಂದು ಡಿಸೀಸ್ ಬಂದರೆ ಆ ಸೇಮ್ ಡಿಸೀಸ್ ಎಲ್ಲ ಪ್ಲಾಂಟ್ಗೂ ಬರ್ಬೋದು. ಯಾಕಂತಂದರೆ ಎಲ್ಲ ಪ್ಲಾಂಟು ಒಂದೇ ಥರ ಇದೆ, ಎಲ್ಲ ಪ್ಲಾಂಟ್ ಹತ್ರ ಡಿಫೆನ್ಸ್ ಚೆನ್ನಾಗಿಲ್ಲ. ಸೊ ಎಲ್ಲ ಪ್ಲಾಂಟ್ಗೆ ಬಂದ್ಬಿಡ್ತು. ದಟ್ ಈಸ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಆರ್ ಈಸಿಲಿ ಡಿಕೇಡ್ ಆ್ಯಂಡ್ ಆರ್ ಮೋರ್ ಪ್ರೋನ್ ಟು ಮೈಕ್ರೋಬಿಯಲ್ ಅಟ್ಯಾಕ್. ಯಾಕಂದರೆ ಜಾಸ್ತಿ ವೇರಿಯೇಷನ್ಸ್ ಇಲ್ಲ ಇಲ್ಲಿ. ದ ವೆಜಿಟೇಟಿವ್ ಪ್ರೊಪಗೇಷನ್ ಡು ನಾಟ್ ಗೆಟ್ ಡಿಸ್ಪರ್ಸ್ಡ್. ಯಾಕಂದರೆ ಅಲ್ಲೇ ಪ್ಲಾಂಟ್ ಬೆಳೀತಿದೆ. ಯಾಕಂದರೆ ಇಲ್ಲಿ ಪಾಲಿನೇಷನ್ ಏನು ಆಗ್ತಾ ಇಲ್ಲ. ಪಾಲಿನೇಷನ್ ಸೀಡ್ ಇದ್ರೆ ತಾನೇ ಪಾಲಿನೇಷನ್ ಆಗೋದು. ನಾವಿಲ್ಲಿ ಸೀಡ್ಸ್ ಯೂಸ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಓವರ್ ಕ್ರೌಡಿಂಗ್ ಆಗ್ಬೋದು. ಸಿನ್ಸ್ ದೇರ್ ಇಸ್ ಜೆನೆಟಿಕ್ ಯೂನಿಫಾರ್ಮಿಟಿ, ಆ ಡಿಸೀಸ್ ಪ್ರೆಸೆಂಟ್ ಇನ್ ದ ಪೇರೆಂಟ್ ಇಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಆಫ್ ಸ್ಪ್ರಿಂಗ್. ಯಾಕಂದರೆ ಇಲ್ಲಿ ಡೈರೆಕ್ಟ್ ಪೇರೆಂಟ್ ದ ಆಫ್ ಸ್ಪ್ರಿಂಗ್ ನಾವು ಕನ್ವರ್ಟ್ ಮಾಡ್ತಿದ್ದೀವಿ, ಕ್ಲೋನ್ಸ್ ಪ್ರೊಡ್ಯೂಸ್ ಮಾಡ್ತಿದ್ವಿ. ಅದಕ್ಕೆ ಇಲ್ಲಿ ಪೇರೆಂಟ್ ಏನಾದ್ರು ಡಿಸೀಸ್ ಬಂದರೆ ಆಫ್ ಸ್ಪ್ರಿಂಗ್ ಅಲ್ಲ ಡಿಸೀಸ್ ಇದ್ದೇ ಇರುತ್ತದು. ಕ್ವಿಕ್ಕಾಗಿ ಸಮರಿ ಮಾಡೋದ ನೋಡಿ. ನಾವು ಸ್ಟಾರ್ಟಿಂಗಲ್ಲಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ವಿ. ಅಸೆಕ್ಸುವಲ್ ರಿಪ್ರೊಡಕ್ಷನ್, ಸೆಕ್ಸುವಲ್ ರಿಪ್ರೊಡಕ್ಷನ್. ಅದಾದಮೇಲೆ ನಾವು ಟೈಪ್ಸ್ ಮಾಡಿದ್ವಿ. ಬೈನರಿ ಫಿಷನ್ ಇನ್ ಅಮೀಬಾ, ಮಲ್ಟಿಪಲ್ ಫಿಷನ್ ಇನ್ ಪ್ಲಾಸ್ಮೋಡಿಯಂ ಆಸ್ ವೆಲ್ ಆಸ್ ಅಮೀಬಾ. ಆಮೇಲೆ ಬಡಿಂಗ್ ಇನ್ ಈಸ್ಟ್, ಫ್ರಾಗ್ಮೆಂಟೇಷನ್ ಇನ್ ದ ಕೇಸ್ ಆಫ್ ಸ್ಪೈರೋ ಗೈರಾ. ಅದಾದಮೇಲೆ ನಾವು ಸ್ಪೋರ್ ಫಾರ್ಮೇಷನ್ ಇನ್ ದ ಕೇಸ್ ಆಫ್ ಫಂಗಸ್, ದಟ್ ಇಸ್ ರೈಸೋಪಸ್. ಫಂಗಸ್ ವಿಚ್ ಇಸ್ ಅ ರೈಸೋಪಸ್ ಎಕ್ಸಾಂಪಲ್ ವಿಚ್ ಗ್ರೋಸ್ ಆನ್ ಬ್ರೆಡ್. ಬ್ರೆಡ್ ಮೇಲೆ ಬೆಳೆದಿದ್ದು ಬ್ರೆಡ್ ಮೋಲ್ಡ್ ಅಂತ ಕರಿತೀವಿ ನಾವು ಇದನ್ನ, ಬ್ರೆಡ್ ಮೋಲ್ಡ್. ಅದಾದಮೇಲೆ ರೀಜನರೇಷನ್ ಇನ್ ಪ್ಲನೇರಿಯಾ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಫೈನಲಿ ಅದಕ್ಕಿಂತ ಮುಂಚೆ ನಾವು ಏನು ಮಾತಾಡಿದ್ವಿ ಅದಕ್ಕಿಂತ ಆದಮೇಲೆ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಮಾಡಿದ್ವಿ. ನ್ಯಾಚುರಲ್ ಮೆಥಡ್ಸ್, ಆರ್ಟಿಫಿಷಿಯಲ್ ಮೆಥಡ್, ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಹ್ಯೂಮನ್ ರಿಪ್ರೊಡಕ್ಷನ್ಗಿಂತ ಮುಂಚೆ ಪ್ಲಾಂಟ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದ. ಸರಿನಾ? ಪ್ಲಾಂಟ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 5 minutes ಬ್ರೇಕ್ ತೊಗೊಳೋದು. ಅದಕ್ಕಿಂತ ಮುಂಚೆ ನಾನು ಒಂದು ಕ್ವಿಕ್ಕಾಗಿ ಒಂದು ನ್ಯೂಸ್ ಹೇಳ್ತೀನಿ. ವೆರಿ ಎಕ್ಸೈಟಿಂಗ್ ನ್ಯೂಸ್. ದಟ್ ಈಸ್ MVSAT ಎಕ್ಸಾಮ್. MVSAT ಎಕ್ಸಾಮ್ ನಾಳೆ ನೀವು ತೊಗೋಬೋದು. ಇನ್ನೂ ಟೈಮ್ ಇದೆ ಸ್ಟೂಡೆಂಟ್ಸ್, ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ. ದಟ್ ಈಸ್ ಗ್ರೇಟ್ ನ್ಯೂಸ್. MVSAT ಎಕ್ಸಾಮ್ ಎಕ್ಸ್ಟೆಂಡ್ ಟು ದ December 12th. ಅದು ನಾಳೆ 11th ಅಲ್ಲ ಇವತ್ತು. ನಾಳೆ ನಿಮ್ದು ಲಾಸ್ಟ್ ಡೇ. ಆನ್ಲೈನ್ ತೊಗೋಬೋದು ನೀವು. ಯಾವಾಗಿಂದ ಯಾವಾಗ? ಅಟೆಂಪ್ಟ್ ದ MVSAT ಆನ್ಲೈನ್ ಫ್ರಮ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಾಳೆ ತೊಗೋಬೋದು ನೀವು. ಬೆಳಗ್ಗೆ 9 ಗಂಟೆಯಿಂದ ನಾಳೆ ರಾತ್ರಿ 8 ಗಂಟೆವರೆಗೂ ನೀವು ಆನ್ಲೈನಾಗಿ ತೊಗೋಬೋದು ಎಕ್ಸಾಮ್ನ. ಸೊ ಸ್ಟೂಡೆಂಟ್ಸ್ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಬರೀರಿ ಎಕ್ಸಾಮ್ನ. ನೋಡಿ ಎಕ್ಸಾಮ್ನ ಬರೆದು ಏನು ಸಿಗುತ್ತೆ ನಿಮಗೆ? ಇಟ್ ಇಸ್ 5 day ಟ್ರಿಪ್ ಟು ಸ್ಪೇಸ್ ಸೆಂಟರ್.
ಅಸೋರ್ಡ್ ಸ್ಕಾಲರ್ಶಿಪ್ ಅಪ್ ಟು 100%, ಡ್ರೋನ್ಸ್, ಟೆಲಿಸ್ಕೋಪ್, ಮೈಕ್ರೋಸ್ಕೋಪ್, ಸ್ಮಾರ್ಟ್ ಎಲ್ಲ ಸಿಗುತ್ತೆ ನಿಮಗೆ. ಕಂಪ್ಲೀಟ್ ರಿಜಿಸ್ಟ್ರೇಷನ್ ಫ್ರೀ. ಡಿಸ್ಕ್ರಿಪ್ಷನ್ ಇದೆ, ಹೋಗಿ ಜಾಯಿನ್ ಆಗಿ. ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್. ಸರಿನಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು 5 minutes ಬ್ರೇಕ್. ಈಗ 10:05 ಆಗಿದೆ. ಈಗ 10:10ಗೆ ವಾಪಸ್ ಸಿಗೋದ? ಸರಿ, 8:05 ಆಗಿದೆ, 8:10 ಸಿಗೋದ? ಸರಿನಾ? 8:10 ಸಿಗೋದ? 5 minutes ಬ್ರೇಕ್. ಸರಿನಾ ಸ್ಟೂಡೆಂಟ್ಸ್?
ಸೊ ಹೆಲೋ ಫ್ರೆಂಡ್ಸ್, ಬಂದಿರೋ ಗೊತ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋದ ಈಗ ಪ್ಲಾಂಟ್ ರಿಪ್ರೊಡಕ್ಷನ್ ಬಗ್ಗೆ. ಫೇವ್ರೇಟ್. ಒಂದೇ ನಿಮಿಷ ವಾಯ್ಸ್ ಚೆಕ್ ಮಾಡಿಬಿಡೋದ. ಒಂದೊಂದ್ಸತಿ ಇದು ಮೈಕ್ ಕಲ್ತ್ಕೊಂಡ್ಬಿಡುತ್ತೆ. ಚೆಕ್ ಚೆಕ್ ಚೆಕ್. ಎಸ್, ಬನ್ನಿ ಪ್ಲಾಂಟ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡೋದ. ಸೊ ನೀವೀಗ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ವಿ, ಡನ್ ಡಸ್ಟೆಡ್. ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ನಿಮಗೆ ಸ್ಟಾರ್ಟಿಂಗ್ ಒಂದು ಪಾಯಿಂಟ್ ಹೇಳಿದ್ದೆ. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ದರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಪೇರೆಂಟ್ಸ್. ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ದರ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಪೇರೆಂಟ್ಸ್, ಬಟ್ ಒನ್ ಪೇರೆಂಟ್ ಇರ್ಬೋದಾ? ಇರ್ಬೋದು. ಆನ್ಸರ್ ಇಸ್ ಹಿಯರ್, ರೈಟ್ ಹಿಯರ್. ದಟ್ ಇಸ್ ಬೈಸೆಕ್ಷುವಲ್ ಫ್ಲವರ್. ದಟ್ ಇಸ್ ಬೈಸೆಕ್ಷುವಲ್ ಫ್ಲವರ್. ಬೈಸೆಕ್ಷುವಲ್ ಫ್ಲವರಲ್ಲಿ ಒಂದೇ ಪೇರೆಂಟ್ ಇದೆ, ಬಟ್ ಇಟ್ ಇಸ್ ಸ್ಟಿಲ್ ವಾಟ್? It is still sexual reproduction. It is still a type of sexual reproduction. So ಒಂದು ಪ್ಲಾಂಟ್ದು ರೀಪ್ರೊಡಕ್ಟಿವ್ ಯೂನಿಟ್ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನೀವು, ಒಂದು ಪ್ಲಾಂಟ್ದು ರೀಪ್ರೊಡಕ್ಟಿವ್ ಯೂನಿಟ್ ಯಾದಂತಂದ್ರೆ ಇಟ್ ಇಸ್ ಅ ಫ್ಲವರ್. ಇಟ್ ಇಸ್ ಅ ಫ್ಲವರ್. ಅ ಫ್ಲವರ್ ಬೇರ್ಸ್ ದ ರೀಪ್ರೊಡಕ್ಟಿವ್ ಆರ್ಗನ್ಸ್ ಆ್ಯಂಡ್ ಆರ್ ಸೈಟ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಯಾಕಂತಂದ್ರೆ ಇದೇ ಫ್ಲವರ್ ನೀವು ಒಳಗಡೆ ನೋಡಿದ್ರೆ ಇಟ್ ಹ್ಯಾಸ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್. ಒಂದೇ ಫ್ಲವರ್ ಇರ್ಬೋದು, ಬೇರೆ ಬೇರೆ ಫ್ಲವರಲ್ಲಿ ಇರ್ಬೋದು. ಒಂದೇ ಫ್ಲವರ್ಲಿ ಇದ್ದರೆ ಇಟ್ ಇಸ್ ಕಾಲ್ಡ್ ಆಸ್ ಬೈಸೆಕ್ಷುವಲ್ ಫ್ಲವರ್. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಒಂದು ಫ್ಲವರ್ಲಿ, ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ನೊಂದು ಫ್ಲವರ್ಲಿ ಇದ್ದರೆ ದ್ಯಾಟ್ ಇಸ್ ಕಾಲ್ಡ್ ಆಸ್ ಯೂನಿಸೆಕ್ಷುವಲ್ ಫ್ಲವರ್ಸ್. ದಟ್ ಇಸ್ ಕಾಲ್ಡ್ ಆಸ್ ವಾಟ್? ಯೂನಿಸೆಕ್ಷುವಲ್ ಫ್ಲವರ್ಸ್. ನೋಡಿ, ಈಗ ಒಂದು ಪ್ಲಾಂಟ್ದು, ಒಂದು ಫ್ಲವರ್ದು 4 ಡಿಫ್ರೆಂಟ್ ವರ್ಲ್ಸ್ ಇರುತ್ತೆ. ವರ್ಲ್ಸ್ ಅಂದರೆ 4 ಡಿಫ್ರೆಂಟ್ ರೌಂಡ್ ಆಗಿ ಪಾರ್ಟ್ಸ್ ಇರುತ್ತೆ, ರೈಟ್? 4 ಡಿಫ್ರೆಂಟ್ ಪಾರ್ಟ್ಸ್. ಫಸ್ಟ್ ನಾವೇನು ಮಾಡೋದ? ಔಟರ್ ಪಾರ್ಟ್ನ ಕಲಿಯೋದ, ಅದಾದ್ಮೇಲೆ ಒಳಗಡೆ ಬರ್ಕೊಂಡು ಹೋಗೋದ, ಸರಿನಾ? ಸೊ ಔಟರ್ ಮೋಸ್ಟ್ ವಾಲ್ ಇಲ್ಲಿ, ದ ಔಟರ್ ಮೋಸ್ಟ್ ವಾಲ್ ಇಸ್ ಕಾಲ್ಡ್ ಆಸ್ ಕೇಲೆಕ್ಸ್. ಯಾವುದು? ಔಟರ್ ಮೋಸ್ಟ್ ವಾಲ್ ಇಸ್ ಕೇಲೆಕ್ಸ್. ಇದು ಕೇಲೆಕ್ಸ್ ಇಸ್ ದ ಲೀಫ್ ಲೈಕ್ ಸ್ಟ್ರಕ್ಚರ್. ನೋಡಿ, ಇದು ಲೀಫ್ ಲೈಕ್ ಸ್ಟ್ರಕ್ಚರ್ ಇದೆ. ಫಂಕ್ಷನ್ ಏನು? ಫಂಕ್ಷನ್ ಸಿಂಪಲ್. ಕೇಲೆಕ್ಸ್ ಫಂಕ್ಷನ್ ವೆರಿ ವೆರಿ ಸಿಂಪಲ್. ಪ್ರೊಟೆಕ್ಷನ್. ಏನು? ಪ್ರೊಟೆಕ್ಷನ್. ಎಸ್ಪೆಷಲಿ ಯಾವಾಗ ಈ ಫ್ಲವರ್ ಇದೆಯಲ್ಲ ಬರ್ಡ್ ಸ್ಟೇಜಲ್ಲಿ ಇರುತ್ತೆ. ಬಡ್ ಚಿಕ್ಕದಾಗಿರುತ್ತೆ ನೋಡ, ಆಮೇಲೆ ದೊಡ್ಡದಾಗುತ್ತೆ, ಮುರ್ಕೊಳುತ್ತೆ. ದಟ್ ಇಸ್ ಆ ಬರ್ಡ್ ಸ್ಟೇಜಲ್ಲಿ ಇರುತ್ತೆ ಅವತ್ತಾ. ಫ್ಲವರು ಬರ್ಡ್ ಸ್ಟೇಜಲ್ಲಿ ಇರಬೇಕಾದ್ರೆ ಈ ಕೇಲಿಕ್ಸ್ ಇದೆಯಲ್ಲ ಅದೇ ಪ್ರೊಟೆಕ್ಷನ್ ಮಾಡುತ್ತೆ. ಏನು ಮಾಡುತ್ತೆ? ಪ್ರೊಟೆಕ್ಷನ್. ಪ್ರೊಟೆಕ್ಟಿಂಗ್ ದ ಫ್ಲವರ್. ಇನ್ನೊಂದು ಫಂಕ್ಷನ್ ಏನ್ಬೋದು? ಈ ಕೇಲಿಕ್ಸ್ ಗ್ರೀನ್ ಕಲರ್ ಇದೆ. ಸೊ ಈ ಕೇಲಿಕ್ಸ್ ಫೋಟೋಸಿಂಥಸಿಸ್ ಮಾಡ್ಬೋದಾ? ಮಾಡ್ಬೋದು. ಸೊ ಕೇಲಿಕ್ಸ್ ಕ್ಯಾನ್ ಆಲ್ಸೋ ಡೂ ಫೋಟೋಸಿಂಥಸಿಸ್ ಇನ್ ಸಮ್ ಕೇಸಸ್, ಸರಿನಾ? ಅದಾದಮೇಲೆ ನೆಕ್ಸ್ಟ್ ವಾಲ್ ಇದು ರೆಡ್ ಕಲರ್ ಫ್ಲವರು, ಯೆಲ್ಲೋ ಕಲರ್ ಫ್ಲವರು, ಗ್ರೀನ್ ಕಲರ್ ಫ್ಲವರ್ ಇರಲ್ಲ, ತುಂಬ ರೇರು. ಪರ್ಪಲ್ ಕಲರ್ ಫ್ಲವರು, ಪಿಂಕ್ ಕಲರ್ ಫ್ಲವರು. ಆ ಫ್ಲವರ್ ಕಲರ್ ಬರುತ್ತಲ್ಲ, ಆ ಅಟ್ರಾಕ್ಟಿವ್ನೆಸ್, ಆ ಕಲರ್ಫುಲ್ ಪೆಟಲ್ಸ್, ದ್ಯಾಟ್ ಇಸ್ ಪಾರ್ಟ್ ಆಫ್ ಕರೋಲಾ. ಈ ಸೆಪಲ್ಸಲ್ಲಿ ನಿಮ್ಮ ಕೇಲಿಕ್ಸಲ್ಲಿ ಮಾತ್ರ ಸೆಪಲ್ಸ್ ಇರುತ್ತೆ, ಕರೋಲಲ್ಲಿ ಪೆಟಲ್ಸ್ ಇರುತ್ತೆ. ಏನಿರುತ್ತೆ? ಕರೋಲಲ್ಲಿ ಪೆಟಲ್ಸ್ ಇರುತ್ತೆ. ಸೆಪಲ್ಸ್ ಮತ್ತು ಪೆಟಲ್ಸ್ ಸಿಂಪಲ್ ಫಂಕ್ಷನ್ ಆಗಲಿ ಹೇಳಿದ್ರೆ ನಿಮಗೆ. ಪೆಟಲ್ ಫಂಕ್ಷನ್ ಇಸ್ ಟು ಅಟ್ರಾಕ್ಟ್ ದ ಪಾಲಿನೇಟರ್ಸ್. ಆ ಹನಿಬಿ ಇದೆಯಲ್ಲ, ಆ ಬಟರ್ಫ್ಲೈ ಆಗಿರ್ಬೋದು, ಹನಿಬಿ ಆಗಿರ್ಬೋದು, ಆ ಬರ್ಡ್ಸ್ ಆಗಿರ್ಬೋದು, ಆ ಕಲರ್ ನೋಡಿದ್ರೆ ಏನಾಗುತ್ತೆ? ಅವ್ರಿಗೂ ಇಷ್ಟ ಆಗುತ್ತೆ. ಇನ್ನಿದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಅದರ ಹತ್ರ ಬರುತ್ತೆ. ದಟ್ ಇಸ್ ಅಟ್ರಾಕ್ಟಿಂಗ್ ದ ಪಾಲಿನೇಟರ್ಸ್. ಕೆಲಸ ಇದರದ್ದು ಪೆಟಲ್ಸ್, ಆಲ್ಸೋ ಕಾಲ್ಡ್ ಆಸ್ ಪಾರ್ಟ್ ಆಫ್ ಕೊರೋಲಾ. ದಟ್ ಇಸ್ ದೇ ಆರ್ ಪಾರ್ಟ್ ಆಫ್ ನಾನ್ ಎಸೆನ್ಷಿಯಲ್ ವರ್ಲ್ಸ್. ಯಾಕೆ ನಾನ್ ಎಸೆನ್ಷಿಯಲ್? ಯಾಕಂತಂದ್ರೆ ಅವರು ಡೈರೆಕ್ಟಾಗಿ ಪ್ಲಾಂಟ್ಸ್ ರೀಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗಿಲ್ಲ, ಅದಕ್ಕೆ ಅದು ನಾನ್ ಎಸೆನ್ಷಿಯಲ್. ಬಟ್ ಇದು ಯಾವುದು? ಎಸೆನ್ಷಿಯಲ್ ವರ್ಲ್ಸ್. ದಟ್ ಇಸ್ ಆಂಡ್ರೀಶಿಯಮ್ ಆ್ಯಂಡ್ ಗೈನೀಶಿಯಮ್. ಆಂಡ್ರೀಶಿಯಮ್ ಮತ್ತು ಗೈನೀಶಿಯಮ್ ಆರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದ ಪ್ಲಾಂಟ್ ರೀಪ್ರೊಡಕ್ಷನ್. ಎಸ್ಪೆಷಲಿ ಈ ಆಂಡ್ರೀಶಿಯಮ್ ಅರ್ಥ ಏನು? Andrecium is nothing but a collection of stamens. Collection of stamen. ಆಮೇಲೆ ಬರೋದ what is stamen, what is pistil? But what is pistil? Group of pistil is called as ಇದು 3, ಇದು 4. So andrecium ಏನು? Group of stamen. What is gynecium? Group of pistil. ಸರಿನಾ? ಗ್ರೂಪ್ ಆಫ್ ಪಿಸ್ಟಲ್ಸ್. ನೋಡಿ ಇಲ್ಲಿದೆ ಸೇಮ್ ಲಾಂಜಿಟ್ಯೂಡಲ್ ಸೆಕ್ಷನ್. ನೋಡಿ, ಒಂದು ಲಾಂಜಿಟ್ಯೂಡಲ್ ಸೆಕ್ಷನ್ ತಗೊಂಡ್ರೆ ಲಾಂಜಿಟ್ಯೂಡ್ ಇದು ಟ್ರಾನ್ಸ್ಫರ್ಸ್, ಇದು ಸರಿನಾ? ಕ್ರಾಸ್.
ಲಾಂಜಿಟ್ಯೂಡಲ್ ಸೆಕ್ಷನ್ ತಗೊಂಡ್ರೆ ನಮ್ಗೆ ಏನು ಕಾಣಿಸುತ್ತೆ? ಲಾಂಜಿಟ್ಯೂಡಲ್ ಸೆಕ್ಷನ್ ತಗೊಂಡ್ರೆ ಔಟರ್ ಮೋಸ್ಟ್ ವಾಲ್ ಯಾವ್ದಿತ್ತು? ಸೆಪಲ್ಸ್, ಆಲ್ಸೋ ಕಾಲ್ಡ್ ಎಸ್ ಗ್ರೂಪ್ ಆಫ್ ಸೆಪಲ್ಸ್ ಕಾಲ್ಡ್ ಎಸ್ ಕೇಲಿಕ್ಸ್. ಆಮೇಲೆ ಪೆಟಲ್ ಇದೆ ಇಲ್ಲಿ, ಸರಿನಾ? ಆಮೇಲೆ ಏನಿದೆ ಇಲ್ಲಿ? ಪಿಸ್ಟಲ್, ಗ್ರೂಪ್ ಆಫ್ ಪಿಸ್ಟಲ್ ಇಸ್ ಕಾಲ್ಡ್ ಎಸ್ ಗೈನೀಷಿಯಂ. ಇಲ್ಲೇನಿದೆ ಇಲ್ಲಿ? ಸ್ಟೇಮನ್, a group of stamen is called as andrecium. So andrecium, gynoecium, calyx and corolla. ಸರಿನಾ? ಒಂದು ಸ್ಟೇಮ್ ಒಂದು ಎರಡು ಮೇನ್ ಪಾರ್ಟ್ ಇರುತ್ತೆ, ಅದು ಆಮೇಲೆ ಬರೋದು, ಅದು ಪ್ರಾಪರ್ ಸ್ಲೈಡ್ ಇದೆ ಅದಕ್ಕೆ. ಇಲ್ಲಿ ಬಂತು ನೋಡಿ, ಒಂದು ಸ್ಟೇಮನ್ ಇದು ನೋಡಿ, ಇದು ಒಂದು ಸ್ಟೇಮನ್ ಅಲ್ಲಿ ಎರಡು ಪಾರ್ಟ್ ಇದೆ. ಇದು ಲಾಂಗ್ ಪಾರ್ಟ್ ಇದೆ ಇಲ್ಲಿ, ಲಾಂಗ್ ಸ್ಲೆಂಡರ್ ಪಾರ್ಟ್, ಲಾಂಗ್ ಸ್ಲೆಂಡರ್ ಪಾರ್ಟ್ ಇದೆಯಲ್ಲ ಇದು, ದಿಸ್ ಲಾಂಗ್ ಸ್ಲೆಂಡರ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಫಿಲಮೆಂಟ್. ಇಟ್ ಇಸ್ ಕಾಲ್ಡ್ ಆಸ್ ವಾಟ್? ಫಿಲಮೆಂಟ್ ಅಂತ ಕರಿತೀವಿ ನಾವು ಅದನ್ನ. ಲಾಂಗ್ ಸ್ಲೆಂಡರ್ ಪಾರ್ಟ್ನ ಫಿಲಮೆಂಟ್ ಅಂತ ಕರಿತೀವಿ. ಇದು ಮೇಲೆ ಇದೆಯಲ್ಲ, ಇದು ಸ್ಟ್ರಕ್ಚರ್, ಇದು ಬೈಲೋಬ್ಡ್ ಸ್ಟ್ರಕ್ಚರ್, ಅದನ್ನ ನಾವು ಆಂಥರ್ ಅಂತ ಕರಿತೀವಿ. ಸೊ ಒಂದು ಸ್ಟೇಮನ್ದು ಎರಡು ಪಾರ್ಟ್ ಇರುತ್ತೆ, ಲಾಂಗ್ ಫಿಲಮೆಂಟ್ ಆಸ್ ವೆಲ್ ಆಸ್ ದ ಬೈಲೋಬ್ಡ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಆಂಥರ್. ಆಂಥರ್ ಪ್ಲಸ್ ಫಿಲಮೆಂಟ್ ಇಸ್ ಕಾಲ್ಡ್ ಆಸ್ ಸ್ಟೇಮನ್. ಆಂಥರ್ ಪ್ಲಸ್ ಫಿಲಮೆಂಟ್ ಇಸ್ ಕಾಲ್ಡ್ ಆಸ್ ಸ್ಟೇಮನ್. ಈ ಆಂಥರ್ ಇದೆಯಲ್ಲ, ಈ ಎರಡು ಇದೆ ಇಲ್ಲಿ, ಎರಡು ಆಂಥರ್ ಹಿಂಗಿರುತ್ತೆ, ಎರಡು ಆಂಥರ್ ಹಿಂಗೆ ಅಟ್ಯಾಚ್ ಆಗಿರುತ್ತೆ, ಮಧ್ಯದಲ್ಲಿ ಒಂದು ಟಿಶ್ಯೂ ಇರುತ್ತೆ ಕಾಲ್ಡ್ ಆಸ್ ಕನೆಕ್ಟಿವ್. ಆ ಕನೆಕ್ಟಿವ್ ಟಿಶ್ಯೂಯಿಂದನೇ ಎರಡು ಸ್ಟೇಮನ್ನು ಕೂಡ ಅಟ್ಯಾಚ್ ಆಗಿರುತ್ತೆ, ಸರಿನಾ? ಎರಡು ಸ್ಟೇಮನ್ ಅಟ್ಯಾಚ್, ಎರಡು ಆಂಥರ್ ಅಟ್ಯಾಚ್ ಆಗಿರುತ್ತೆ. ನೆಕ್ಸ್ಟ್, ಈ ಆಂಥರಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಸ್ಟ್ರಕ್ಚರ್ ಇರುತ್ತೆ. ನೀವು ನೋಟಿಸ್ ಮಾಡಿರ್ಬೋದು, ಈ ಹೈಬಿಸ್ಕಸ್ ಪ್ಲಾಂಟ್ ಇದೆಯಲ್ಲ, ಹೈಬಿಸ್ಕಸ್ ಪ್ಲಾಂಟ್, ಹೈಬಿಸ್ಕಸ್ ಫ್ಲವರ್ ಅನ್ಕೊಳ್ಳಿ. ಹೈಬಿಸ್ಕಸ್ ಫ್ಲವರ್ನ ನೀವು ನೋಡಿ, ಅದನ್ನ ನೋಡಿದ್ರೆ ನಿಮ್ಮ ಕೈ ಮೇಲೆ ಒಂದು ಎಲ್ಲೋ ಥರ ಪೌಡರ್ ಬಂದ್ಬಿಡುತ್ತೆ ಕೈ ಮೇಲೆ, ಎಲ್ಲೋ ಪೌಡರ್. ಏನಪ್ಪ ಎಲ್ಲೋ ಪೌಡ್ರು? ಈ ಎಲ್ಲೋ ಪೌಡರ್ ಇಸ್ ನಥಿಂಗ್ ಬಟ್ ಪೋಲನ್ ಗ್ರೇನ್ಸ್, ಕಾಲ್ಡ್ ಆಸ್ ವಾಟ್? ಪೋಲನ್ ಗ್ರೇನ್ಸ್, ಆಲ್ಸೋ ಕಾಲ್ಡ್ ಆಸ್ ಮೇಲ್ ಗೆಮಿಟೋಫೈಟ್. ನೋಡಿ ಇದು ಈ ಪಾರ್ಟ್ ಇದೆಯಲ್ಲ, ನೋಡಿರ್ತೀರಲ್ಲ ಯಾವ್ದಾದ್ರು, ಈ ಪಾರ್ಟಲ್ಲಿ ಏನಿರುತ್ತೆ, ಆ ಪಾರ್ಟ್ ನೋಡಿ ಎಲ್ಲೋ ಪೌಡರ್ ಬರುತ್ತೆ, ನಾವು ಪೋಲನ್ ಗ್ರೇನ್ಸ್ ಅಂತ ಕರಿತೀವಿ. ಯಾಕಂತ ಅಂದರೆ ಆ ಪೋಲನ್ ಗ್ರೇನ್ಸ್ ಒಳಗಡೆ, ಆ ಪೋಲನ್ ಗ್ರೇನ್ಸ್ ಅಲ್ಲ, ಪೋಲನ್ ಗ್ರೇನ್ಸ್ ಒಳಗಡೆ ಮೇಲ್ ಗ್ಯಾಮೆಟ್ಸ್ ಇರುತ್ತೆ. ಯಾವ್ದಿರುತ್ತೆ? ಈ ಪ್ಲಾಂಟ್ದು ಮೇಲ್ ಗ್ಯಾಮೆಟ್ಸ್ ಇದೆಯಲ್ಲ, ಆ ಪೋಲನ್ ಗ್ರೇನ್ ಒಳಗಡೆ ಇರುತ್ತೆ. ಅದಕ್ಕೆ ನಾವು ಪೋಲನ್ ಗ್ರೇನ್ನ ಗ್ಯಾಮಿಟೋಫೈಟ್ ಅಂತ ಕರಿತೀವಿ. ಗ್ಯಾಮೆಟ್ ಅಲ್ಲ, ಗ್ಯಾಮೆಟ್ ಪೋಲನ್ ಗ್ರೇನ್ ಒಳಗಡೆ ಇರುತ್ತೆ, ಸರಿನಾ? ಈ ಪೋಲನ್ ಗ್ರೇನ್ ಎರಡು ವಾಲ್ಸ್ ಇರುತ್ತೆ, ದಟ್ ಇಸ್ ಇಂಟೈನ್ inner wall, exine is the outer wall. ಇಲ್ಲಿ ಒಂದು ಸ್ಪೆಷಲ್ ಟೈಪ್ ಆಫ್ ಕೆಮಿಕಲ್ ಇರುತ್ತೆ ಕಾಲ್ಡ್ ಸ್ಪೋರೋಪೊಲನಿನ್. ಈ ಸ್ಪೋರೋಪೊಲನಿನ್ ತುಂಬ ಹಾರ್ಡು, ನೀವು ಎಷ್ಟೇ ಆ್ಯಸಿಡ್ ಹಾಕಿ ಏನೂ ಆಗಲ್ಲ ಇದಕ್ಕೆ, ಅಲ್ಲಿ ಇರುತ್ತೆ ಅದು ಸ್ಪೋರೋಪೊಲನಿನ್, ಸರಿನಾ? ನೆಕ್ಸ್ಟ್ ಇಸ್ ಕಾರ್ಪುಲರ್ ಪಿಸ್ಟಲ್. ಕಾರ್ಪುಲರ್ ಪಿಸ್ಟಲ್ 3 ಪಾರ್ಟ್ಸ್ ಇರುತ್ತೆ. ದ ಔಟರ್ ರಿಸೆಪ್ಟಿವ್ ಪಾರ್ಟ್ ನೋಡಿ 3 ಪಾರ್ಟ್ ಇರುತ್ತೆ. ಫಸ್ಟ್ ದ ರಿಸೆಪ್ಟಿವ್ ಸ್ಟಿಗ್ಮಾ, ಲಾಂಗ್ ಸ್ಲೆಂಡರ್ ಸ್ಟೈಲ್, ಮತ್ತು ಹ್ಯೂಜ್ ಬಲ್ಬಸ್ ಪಾರ್ಟ್ ಇಸ್ ದ ಓವರಿ. ಇದೇನಿದು? ಇದು ಸ್ಟಿಗ್ಮಾ, ಇದು ಸ್ಟೈಲ್, ಮತ್ತು ಇದು ಓವರಿ. ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ, 3 ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಅ ಪಿಸ್ಟಲ್ ಆರ್ ಎ ಕಾರ್ಪಲ್. 3 ಡಿಫ್ರೆಂಟ್ ಪಾರ್ಟ್ಸ್. ಈ ಪಾರ್ಟ್ ಇದೆಲ್ಲ ಮೇಲೆ ಇದು ತುಂಬ ಸ್ವಲ್ಪ ಸ್ಟಿಕಿ ಇರ್ಬೋದು, ತುಂಬ ಸ್ವಲ್ಪ ಲಿಕ್ವಿಡ್ ಇರ್ಬೋದು ಅಲ್ಲಿ. ಯಾಕಂದರೆ ಅದು ಪೋಲನ್ ಗ್ರೇನ್ಸ್ನ ಟ್ರ್ಯಾಪ್ ಮಾಡಬೇಕು. ಅದು ಏನು ಮಾಡಬೇಕು? ಪೋಲನ್ ಗ್ರೇನ್ಸ್ ಟ್ರ್ಯಾಪ್ ಮಾಡಬೇಕು. ಆ ಪೋಲನ್ ಗ್ರೇನ್ಸ್ ಇದೆಯಲ್ಲ, ಇಲ್ಲಿ ಬಂದು ಲ್ಯಾಂಡ್ ಆಗುತ್ತೆ. ಆಮೇಲೆ ಇಲ್ಲಿ ಲಾಂಗ್ ಟ್ಯೂಬಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ನೀವಿನ್ನ ಲಾಸ್ಟ್ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಒಂದು ಟ್ರೋಪಿಕ್ ಮೂಮೆಂಟ್ ಕಲ್ತಿದ್ರಿ, ಕೀಮೋಟ್ರೋಪಿಸಮ್, ದಟ್ ಈಸ್ ದ ಮೂಮೆಂಟ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ಕೆಮಿಕಲ್ಸ್. ಅಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ರು, ಪೋಲನ್ ಟ್ಯೂಬ್ ಗ್ರೋತ್. ಇದೇ ಅದು ಪೋಲನ್ ಟ್ಯೂಬ್ ಗ್ರೋತ್. ಇಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗ್ತಾ ಹೋಗುತ್ತೆ, ಇಲ್ಲಿ ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಫೈನಲಿ ಓವರಿಗೆ ರೀಚ್ ಆಗುತ್ತೆ ಪೋಲನ್ ಟ್ಯೂಬ್. ಈ ಓವರಿ ಒಳಗಡೆ ಏನಿರುತ್ತೆ ಗೊತ್ತಾ? ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಏನಿರುತ್ತೆ ಓವರಿ ಒಳಗಡೆ? ಓವರಿ ಆಚೆ ಪಾರ್ಟು, ಓವರಿ ಒಳಗಡೆ ಓವ್ಯೂಲ್ಸ್ ಇರುತ್ತೆ. ಈ ಓವ್ಯೂಲ್ ಒಳಗಡೆ ಇದೊಂದು ಸ್ಟ್ರಕ್ಚರ್ ಇರುತ್ತೆ ಕಾಲ್ಡ್ ಆಸ್ ಎಂಬ್ರಿಯೋ ಸ್ಯಾಕ್. ಏನಿರುತ್ತೆ? ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಎಂಬ್ರಿಯೋ ಸ್ಯಾಕ್ ಇರುತ್ತೆ ಒಳಗಡೆ. ಆ ಎಂಬ್ರಿಯೋ ಸ್ಯಾಕ್ ಒಳಗಡೆ, ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಗ್ ಸೆಲ್ ಇರುತ್ತೆ. ಈ ಥರ ಎಂಬ್ರಿಯೋ ಸ್ಯಾಕ್ ಸ್ಟ್ರಕ್ಚರ್ ಇದು. ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಇಲ್ಲಿ ನೋಡಿ, ಈ ಚಿಕ್ಕ ಪಾರ್ಟ್ ಇದೆಯಲ್ಲ, ಇದೆ ಎಗ್ ಸೆಲ್ಲು. ದಿಸ್ ಇಸ್ ದ ಫೀಮೇಲ್ ಗ್ಯಾಮೆಟ್.
ಇದೇನಿದು ಇದೇ ಫೀಮೇಲ್ ಗ್ಯಾಮೆಟು, ಇದೇ ಫೀಮೇಲ್ ಗ್ಯಾಮೆಟು. ಮೇಲ್ ಗ್ಯಾಮೆಟ್ ಎಲ್ಲಿತ್ತು? ಮೇಲ್ ಗ್ಯಾಮೆಟ್ ಇತ್ತು ಪೋಲನ್ ಗ್ರೇನ್ ಒಳಗಡೆ. ಪೋಲನ್ ಗ್ರೇನ್ ಒಳಗಡೆ ಮೇಲ್ ಗ್ಯಾಮೆಟು, ಫೀಮೇಲ್ ಗ್ಯಾಮೆಟ್ ಇದ್ದಿದ್ದು ಈ ಎಂಬ್ರಿಯೋ ಸ್ಯಾಕ್ ಒಳಗಡೆ ಎಗ್ ಇದೆಯಾ ಈ ಚಿಕ್ಕ ಪಾಟು, ಅದೇ ಫೀಮೇಲ್ ಗ್ಯಾಮೆಟ್. ಇಲ್ಲಿ ಇದೇ ಫೀಮೇಲ್ ಗ್ಯಾಮೆಟ್. ಸರಿನಾ? ಬರೋದ ಬನ್ನಿ ವಾಪಸ್ ನಮ್ಮ ಸ್ಲೈಡ್ಸ್ಗೆ. ರೆಡ್ ಕಲರ್. ಸೊ ಸ್ಟಿಗ್ಮಾ, ಸ್ಟೈಲ್ ಅಂಡ್ ಓವರಿ. ಸ್ಟಿಗ್ಮಾ ಮೇಲೆ ಪಾಯಿಂಟು, ದಟ್ ಇಸ್ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಫಾರ್ ಪೋಲನ್ ಗ್ರೇನ್ಸ್. ಪೋಲನ್ ಗ್ರೇನ್ಸ್ ಬಂದಲ್ಲಿ ಲ್ಯಾಂಡ್ ಮಾಡುತ್ತೆ, ಪೋಲನ್ ಟ್ಯೂಬ್ ಡೆವಲಪ್ ಆಗುತ್ತೆ. ಹೆಂಗೆ? ಇದರಿಂದ pollen tube, long slender stalk that connects the stigma and the ovary. Finally the basal region which is enlarged, ತುಂಬ ದಪ್ಪ ಇರುತ್ತೆ, bulge part, that is the ovary. ಆ ಓವರಿ ಒಳಗಡೆ ನೀವು ಕಟ್ ಮಾಡಿದ್ರೆ, ಓವರಿನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಒಂದು ಕ್ಯಾವಿಟಿ ಕಾಣಿಸುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಓವೇರಿಯನ್ ಕ್ಯಾವಿಟಿ. ಆ ಓವೇರಿಯನ್ ಕ್ಯಾವಿಟಿ ಒಳಗಡೆ ನಮ್ಮ ಹತ್ರ ಓವ್ಯೂಲ್ಸ್ ಇರುತ್ತೆ. ಏನಿರುತ್ತೆ ಇಲ್ಲಿ? ಓವ್ಯೂಲ್ಸ್ ಇದೆ. ಏನಿದೆ? ಓವ್ಯೂಲ್ಸ್ ಇದೆ ಓವರಿ ಒಳಗಡೆ. ಆ ಓವ್ಯೂಲ್ಸ್ ಒಳಗಡೆ ಏನಿದೆ ಗೊತ್ತಾ? ಎಂಬ್ರಿಯೋ ಸ್ಯಾಕ್ ಇದೆ. ಎಂಬ್ರಿಯೋ ಸ್ಯಾಕಲ್ಲಿ ಒಂದು ಪಾರ್ಟ್ ಇದೆ ಕಾಲ್ಡ್ ಆಸ್ ಎಗ್ ಸೆಲ್. ಅದರಲ್ಲಿ ಸರಿನಾ? ಇದೊಂದು ಚಿಕ್ಕ ಆಕ್ಟಿವಿಟಿ. ಏನಪ್ಪ? ಚಿಕ್ಕ ಆಕ್ಟಿವಿಟಿ. ದಟ್ ಈಸ್ ಫೈಂಡ್ ದ ಮಿಸ್ಟೇಕ್. ಫೈಂಡ್ ದ ಮಿಸ್ಟೇಕ್. ದಟ್ ಈಸ್ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದೀವಿ. ಈ ಡಯಾಗ್ರಾಮ್ ಮಿಸ್ಟೇಕ್ ಹಿಡಿಬೇಕು. ಫಾಸ್ಟ್ 5 seconds. 5 4 3 2 1 ಟೈಮ್ಸ್ ಅಪ್. ಆನ್ಸರ್ ಇಸ್ ನೋಡಿ, ಇದು ಸ್ಟಿಗ್ಮಾ ಸ್ಟೈಲ್. ಇದು ಸ್ಟೈಲ್, ಇದು ಸ್ಟಿಗ್ಮಾ, ಇದು ಮೇಲೆ, ಇದು ಓವರಿ ಕಟ್ಟಿ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಮಿಸ್ಟೇಕ್. ಕರೆಕ್ಷನ್ ಶುಡ್ ಬಿ ಸ್ಟಿಗ್ಮಾ ಆ್ಯಂಡ್ ಸ್ಟೈಲ್. ನೋಡಿ, ಇದೇ ಎಂಬ್ರಿಯೋ ಸ್ಯಾಕು. ಓವ್ಯೂಲ್ ಒಳಗಡೆ ಇರುತ್ತೆ. ಓವ್ಯೂಲ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಇರುತ್ತೆ. ಈ ಎಂಬ್ರಿಯೋ ಸ್ಯಾಕಲ್ಲಿ 3 ಪಾರ್ಟ್ ಕಾಣಿಸ್ತಿದೆಯಾ? ಅದು ಟುವರ್ಡ್ಸ್ ದ ಚಲಾಸಲ್ ಎಂಡ್. ಇದು ಆಂಟಿಪೋಡಲ್ ಸೆಲ್ಸ್. ಇದರದ್ದು ಮೈಕ್ರೋಪೈಲೆಂಡಲ್ಲಿ ಮಾತ್ರ 2 ಸಿನರ್ಜಿಡ್ ಇರುತ್ತೆ. ಆಮೇಲೆ ಒಂದು ಎಗ್ ಸೆಲ್ ಇರುತ್ತೆ. ಇದೇನಿದು? ಎಗ್ ಸೆಲ್. ಆ ಪೋಲನ್ ಗ್ರೇನ್ ಇತ್ತಲ್ಲ, ಪೋಲನ್ ಗ್ರೇನ್ ನೋಡಿ, ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಬಹ್ಯಾಟ್ ಮಾಡೋಕೆ ಹೋಗ್ಬೇಡಿ. ಇದೆಲ್ಲ ಈ ಬಹ್ಯಾಟ್ ಮಾಡಿದ್ರೆ ಮುಂದೆ ಕಷ್ಟ ಆಗುತ್ತೆ. ಈ ಪೋಲನ್ ಗ್ರೇನ್ ಬಂದು ಲ್ಯಾಂಡ್ ಆಯ್ತು ಇಲ್ಲಿ. ಈ ಪೋಲನ್ ಗ್ರೇನ್ ಲ್ಯಾಂಡ್ ಆದಮೇಲೆ 2 ಮೇಲ್ ಗ್ಯಾಮೆಟ್ ರಿಲೀಸ್ ಮಾಡುತ್ತೆ. ಎಷ್ಟು? 2 ಮೇಲ್ ಗ್ಯಾಮೆಟ್ಸ್ನ ರಿಲೀಸ್ ಮಾಡುತ್ತೆ. ಈ 2 ಮೇಲ್ ಗ್ಯಾಮೆಟ್ ಇದೆಯಲ್ಲ ಏನು ಮಾಡುತ್ತೆ ಗೊತ್ತಾ? ಪೋಲನ್ ಟ್ಯೂಬ್ ಒಳಗಡೆ ಟ್ರಾವೆಲ್ ಮಾಡುತ್ತೆ. ಇದು ಪೋಲನ್ ಟ್ಯೂಬಾ? ಈ ಪೋಲನ್ ಟ್ಯೂಬಲ್ಲಿ ಆ 2 ಮೇಲ್ ಗ್ಯಾಮೆಟ್ ಟ್ರಾವೆಲ್ ಮಾಡ್ಕೊಂಬರುತ್ತೆ. ಟ್ರಾವೆಲ್ ಮಾಡ್ಕೊಂಬಂದು ಒಂದು ಮೇಲ್ ಗ್ಯಾಮೆಟು ನೋಡಿ ಹಿಂಗೆ ಒಳ್ಳೆ ಹೋಗುತ್ತಾ? ಪೋಲನ್ ಟ್ಯೂಬ್ ಇದು ಸಿನರ್ಜಿಡ್. ಇದು ಸಿನರ್ಜಿಡ್. ಈ ಸಿನರ್ಜಿಡ್ ಬಡೆ ಹೋಗ್ಬಿಟ್ಟು ಪೋಲನ್ ಟ್ಯೂಬ್ ಬಸ್ಟ್ ಆಗ್ಬಿಡುತ್ತೆ. ಬಸ್ಟ್ ಆಗಿಬಿಟ್ಟು ಆ 2 ಮೇಲ್ ಗ್ಯಾಮೆಟ್ನು ರಿಲೀಸ್ ಮಾಡುತ್ತೆ. ಅದರಲ್ಲಿ ಒಂದು ಮೇಲ್ ಗ್ಯಾಮೆಟು, ಇಲ್ಲಿ ಗ್ಯಾಮೆಟ್ ನಂಬರ್ 1, ಗ್ಯಾಮೆಟ್ ನಂಬರ್ 2. ಇದರಲ್ಲಿ ಫಸ್ಟ್ ಮೇಲ್ ಗ್ಯಾಮೆಟ್ ಹೋಗ್ಬಿಟ್ಟು ಈ ಎಗ್ ಸೆಲ್ ಇತ್ತಲ್ಲ, ಎಗ್ ಸೆಲ್ ಜೊತೆಗೆ ಫ್ಯೂಸ್ ಆಗುತ್ತೆ. ದಟ್ ಈಸ್ ಎಗ್ ಸೆಲ್ ಪ್ಲಸ್ ಅ ಮೇಲ್ ಗ್ಯಾಮೆಟ್. 2 ಫ್ಯೂಸ್ ಏನಾಗುತ್ತೆ? 2 ಫ್ಯೂಸ್ ಆದರೆ ಝೈಗೋಟ್ ಪ್ರೊಡ್ಯೂಸ್ ಆಗುತ್ತೆ. ಏನಾಗುತ್ತೆ? ಝೈಗೋಟ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಇನ್ನೊಂದು ಮೇಲ್ ಗ್ಯಾಮೆಟ್, ಸೆಕೆಂಡ್ ಮೇಲ್ ಗ್ಯಾಮೆಟ್ ಇದೆಯಲ್ಲ, ಇಲ್ಲಿ ಕಾಣಿಸ್ತೀಯಾ? ಸೆಂಟ್ರಲ್ ಸೆಲ್. ಈ ಸೆಂಟ್ರಲ್ ಸೆಲ್ ಏನಾಗುತ್ತೆ ಗೊತ್ತಾ? ಫ್ಯೂಸ್ ಆಗಿಬಿಟ್ಟು ಈ 2 ಪೋಲಾರ್ ನ್ಯೂಕ್ಲಿಯೈ, ಆ್ಯಕ್ಚುಲಿ ಇದು 2 ಪೋಲಾರ್ ನ್ಯೂಕ್ಲಿಯೈ. ಈ 2 ಪೋಲಾರ್ ನ್ಯೂಕ್ಲಿಯೈ ಒಟ್ಟಿಗೆ ಫ್ಯೂಸ್ ಆಗಿಬಿಟ್ಟು ಸೆಂಟ್ರಲ್ ಸೆಲ್ ಆಗಿರುತ್ತೆ. ಈ ಸೆಕೆಂಡ್ ಮೇಲ್ ಗ್ಯಾಮೆಟ್ ಹೋಗ್ಬಿಟ್ಟು ಇದು ಫ್ಯೂಸ್ ಆಗುತ್ತೆ. ಫ್ಯೂಸ್ ಆಗಿಬಿಟ್ಟು ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್. ಎಂಡೋಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ. ಅದು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗಿಬಿಡುತ್ತೆ. ಸರಿನಾ? ದಟ್ ಈಸ್ ದ ಹೋಲ್ ಕಾನ್ಸೆಪ್ಟ್ ಹಿಯರ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಪಾಲಿನೇಷನ್. ನಿಮ್ಮೆಲ್ಲರಿಗೂ ಗೊತ್ತು, ನೀವು ಚಿಕ್ಕ ವಯಸ್ಸಿನ ಕಲ್ತೀರಾ. ಪಾಲಿನೇಷನ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಫರ್ ಆಫ್ ಪಾಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ of same flower or different flower. Transfer of pollen grains from anther. ಏನಿದು? ಆಂಥರ್. ಇದು ಆಂಥರ್. ಇದು ಫ್ರಮ್ ಆಂಥರ್ ಟು ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್ ಆರ್ ಡಿಫ್ರೆಂಟ್ ಫ್ಲವರ್ ಇಸ್ ಕಾಲ್ಡ್ ಆಸ್ ಪಾಲಿನೇಷನ್. ಅದನ್ನು ನಾವು ಪಾಲಿನೇಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ. ಫಾರ್ ಎಕ್ಸಾಂಪಲ್, ಒನ್ ಇಸ್ ಕಾಲ್ಡ್ ಆಸ್ ಸೆಲ್ಫ್ ಪಾಲಿನೇಷನ್. ಅಕಸ್ಮಾತು ಈ ಪೋಲನ್ ಗ್ರೇನು, ಒಂದೇ ನಿಮಿಷದ ಡಯಾಗ್ರಾಮ್ ಅಂತ ತೋರಿಸ್ಬಿಡೋದ. ಈ ಪೋಲನ್ ಗ್ರೇನು ಇಲ್ಲಿಂದ ಟ್ರಾವೆಲ್ ಆಗಿಬಿಟ್ಟು ಬೇರೆ ಫ್ಲವರ್ಗೆ ಹೋಗಲಿಲ್ಲ, ಬೇರೆ ಪ್ಲಾಂಟ್ಗೆ ಹೋಗಲಿಲ್ಲ. ಈ ಪೋಲನ್ ಗ್ರೇನು ವಾಪಸ್ ಇದೇ ಸೇಮ್ ಪ್ಲಾಂಟ್ಗೆ ಹೋಗ್ಬಿಟ್ಟು ಫ್ಯೂಸ್ ಮಾಡಿದೆ. ಪೋಲನ್ ಗ್ರೇನ್ ನೋಡಿ, ಪೋಲನ್ ಗ್ರೇನ್ ಲ್ಯಾಂಡ್ ಆಯಿತು, ಪೋಲನ್ ಟ್ಯೂಬ್ ಡೆವಲಪ್ ಆಯಿತು, ಫರ್ಟಿಲೈಸೇಷನ್ ಆಯಿತು. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಫ್ರಮ್ ಸ್ಟಿಗ್ಮಾ, ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್
ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ದ ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್. ಒಂದೇ ಫ್ಲವರ್ಲಾದರೆ ನಾವು ಅದನ್ನ ಸೆಲ್ಫ್ ಪಾಲಿನೇಷನ್ ಕರಿತೀವಿ. ಏನಂತ ಕರಿತೀವಿ? ಸೆಲ್ಫ್ ಪಾಲಿನೇಷನ್ ಅದು. ಬಟ್ ಈ ಫ್ಲವರಿಂದ ಬೇರೆ ಫ್ಲವರ್ಗೆ ಹೋಯ್ತು ಅನ್ಕೊಡಿ, ದ್ಯಾಟ್ ಇಸ್ ಕಾಲ್ಡ್ ಆಸ್ ಕ್ರಾಸ್ ಪಾಲಿನೇಷನ್. ಅಲ್ಲೂ ಎರಡು ಕೇಸ್ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಫ್ಲವರ್ ನಂಬರ್ 1, ಇದು ಫ್ಲವರ್ ನಂಬರ್ 2. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ ಆಂಥರ್ ಇಂದ ಇಲ್ಲಿ ಸ್ಟಿಗ್ಮಾಗೆ ಹೋಗ್ತಿದೆ, ಬಟ್ ಡಿಫ್ರೆಂಟ್ ಫ್ಲವರ್, ದಟ್ ಇಸ್ ಕ್ರಾಸ್ ಪಾಲಿನೇಷನ್. ಬಟ್ ಸೇಮ್ ಪ್ಲಾಂಟ್ ಆಗ್ತಾ ಇರುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ನೀಟೋಗ್ಯಾಮಿ. ನೀಟೋಗ್ಯಾಮಿ, ವಾಟ್ ಡು ಯು ಕಾಲ್ ಇಟ್? ಬಟ್ ನೆಕ್ಸ್ಟ್ ಪಾರ್ಟ್ is called xenogamy. ಏನು xenogamy? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ಈ ಪೋಲನ್ ಗ್ರೇನ್ಸ್ ಇದೆಯಲ್ಲ ನೋಡಿ, ಲಾಸ್ಟ್ ಕೇಸಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಯಿತು, ಫಸ್ಟ್ ಕೇಸಲ್ಲಿ ಇಲ್ಲಿಂದ ಇಲ್ಲಿಗೆ ಹೋಗಿತ್ತು. ದಿಸ್ ವಾಸ್ ಫಸ್ಟ್ ಕೇಸ್, ಇದು ಸೆಕೆಂಡ್ ಕೇಸು. ಫಸ್ಟ್ ಮೇಲೆ ಸೆಕೆಂಡ್ ಕೇಸಲ್ಲಿ ಒಂದು ಕಾಮನ್ ಥಿಂಗ್ ಇತ್ತು, ಏನು? ಸೇಮ್ ಪ್ಲಾಂಟಲ್ಲೇ ಆಗ್ತಾ ಇತ್ತು. ಫಸ್ಟ್ ಕೇಸಲ್ಲಿ ಸೇಮ್ ಫ್ಲವರ್, ಸೆಕೆಂಡ್ ಕೇಸಲ್ಲಿ ಸೇಮ್ ಪ್ಲಾಂಟ್ ಬಟ್ ಡಿಫ್ರೆಂಟ್ ಫ್ಲವರ್. ಥರ್ಡ್ ಕೇಸಲ್ಲಿ ಈ ಪೋಲನ್ ಗ್ರೇನು ಆಂಥರಿಂದ ಈ ಸ್ಟಿಗ್ಮಾ ಬಂದು ಲ್ಯಾಂಡ್ ಆಗ್ತದೆ, ಬಟ್ ಡಿಫ್ರೆಂಟ್ ಫ್ಲವರ್, ಡಿಫ್ರೆಂಟ್ ಪ್ಲಾಂಟ್ ಕೂಡ. ಏನು? ಡಿಫ್ರೆಂಟ್ ಪ್ಲಾಂಟ್ ಕೂಡ. ದ್ಯಾಟ್ ಇಸ್ ಕಾಲ್ಡ್ ಆಸ್ ಕ್ರಾಸ್ ಪಾಲಿನೇಷನ್ ಟೈಪ್ xenogamy. Called as what? Xenogamy. Clear, students? This is called as xenogamy. Transfer of pollen grain from anther to the stigma of different flower of different plant altogether. ಬೇರೆ ಪ್ಲಾಂಟ್ಗೆ ಹೋಗ್ತಿದ್ದು, ಕಂಪ್ಲೀಟ್ ಆಗಿ ಬೇರೆ ಪ್ಲಾಂಟ್ಗೆ ಹೋಗ್ತಿದೆ. ದಟ್ ಇಸ್ ಕಾಲ್ಡ್ ಆಸ್ xenogamy. ಸೇಮ್ ಪ್ಲಾಂಟ್ ಬಟ್ ಡಿಫ್ರೆಂಟ್ ಫ್ಲವರ್ ಇಸ್ ಕಾಲ್ಡ್ ಆಸ್ ginetogamy or neatogamy. ಒಂದೇ ಫ್ಲವರಲ್ಲಿ ಆ ಫ್ಲವರ್ ಅಲ್ಲಿಗೆ ಆದರೆ ದಟ್ ಇಸ್ ಕಾಲ್ಡ್ ಆಸ್ ಸೆಲ್ಫ್ ಪಾಲಿನೇಷನ್. ಆಲ್ಸೋ ಕಾಲ್ಡ್ ಆಸ್ autogamy. ಆಟೋ ಅಂದ್ರೆ ಏನು? ಆಟೋ ಅಂದ್ರೆ ಸೆಲ್ಫ್. ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್, ಸೆಲ್ಫ್ ಪ್ರೊಡ್ಯೂಸಿಂಗ್. ಆ ಪ್ಲಾಂಟ್ ಊಟ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆಟೋ ಮೀನ್ಸ್ ಸೆಲ್ಫ್ ಇನ್ ಸೈನ್ಸ್. Now, the only type of pollination that brings genetically different types of pollen grains to the strain. Self pollination ಬೇರೆ grains ಬರಲ್ಲ, ಬರೀ ಕ್ರಾಸ್ ಪಾಲಿನೇಷನ್ ಮಾತ್ರ ಆಗೋದು. ಸೊ ನೆನಪಿರಲಿ, ಸಿಮಿಲರ್ಲಿ ನಾವು ಹೆಂಗೆ ಮಾತಾಡಿದ್ವಿ ಮುಂಚೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್, ಸೇಮ್ ಕ್ರಾಸ್ ಪಾಲಿನೇಷನ್. ಆ ಕ್ರಾಸ್ ಪಾಲಿನೇಷನ್ ಅಲ್ಲೇ ಜಾಸ್ತಿ ವೇರಿಯೇಷನ್ಸ್ ಬರುತ್ತೆ. ಯಾಕಂದರೆ ನಾವು ಒಂದು ಪ್ಲಾಂಟಿಂದ ಬೇರೆ ಪ್ಲಾಂಟ್ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ ಗ್ಯಾಮೆಟ್ಸ್ನ, ಅದಕ್ಕೆ. ಸೊ ಕ್ರಾಸ್ ಪಾಲಿನೇಷನಲ್ಲಿ ಜಾಸ್ತಿ ವೇರಿಯೇಷನ್ಸ್ ಬರುತ್ತೆ, ಸೆಲ್ಫ್ ಪಾಲಿನೇಷನಲ್ಲಿ ವೇರಿಯೇಷನ್ಸ್ ತುಂಬ ಕಮ್ಮಿ ಸ್ವಲ್ಪ. ಸರಿನಾ? ನೆಕ್ಸ್ಟ್ ಕ್ವೆಶನ್ ಇಲ್ಲ, ಬಟ್ ಏಜೆಂಟ್ಸ್ ಆಫ್ ಪಾಲಿನೇಷನ್ ನಿಮ್ಗೆ ಎಲ್ಲರಿಗೂ ಗೊತ್ತು. ಹನಿ ಬಿ ಪಾಲಿನೇಷನ್ ಮಾಡುತ್ತೆ. ಹೆಂಗೆ? ಹನಿ ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಅಲ್ಲಿ ಒಳ್ಳೆ ಬ್ರೈಟ್ ರೆಡ್ ಫ್ಲವರ್ ಇದೆ, ಆ ರೆಡ್ ಫ್ಲವರ್ ಮೇಲೆ ಕುತ್ಕೊಳುತ್ತೆ, ನೆಕ್ಟರ್ನ ಕುಡಿಬೇಕಾದ್ರೆ ಆ ಪೋಲನ್ ಗ್ರೇನ್ಸ್ ಅದ್ರ ಬಾಲಕ್ಕೆ ಅಟ್ಯಾಚ್ ಆಗ್ಬಿಡುತ್ತೆ. ಆ ಹನಿ ಬಿ ಮತ್ತೆ ಬೇರೆ ಪ್ಲಾಂಟ್ಗೆ ಹೋಗುತ್ತೆ ನೆಕ್ಟರ್ ಕುಡಿಯೋದಕ್ಕೆ. ನೆಕ್ಟರ್ ಕುಡಿತಾ ಆ ಪೋಲನ್ ಗ್ರೇನ್ ಅಲ್ಲೇ ಬಿದೋಗ್ಬಿಡುತ್ತೆ, ಟ್ರಾನ್ಸ್ಫರ್ ಪೋಲನ್ ಗ್ರೇನ್ಸ್ ಆಯಿತು ಅಷ್ಟೇ. ದಟ್ ಈಸ್ ಪಾಲಿನೇಷನ್. ಆ್ಯಂಡ್ ಇದೇ ಪ್ಲಾಂಟ್ ಪಾಲಿನೇಷನ್ ಆನಿಮಲ್ಸಿಂದಾಗಲಿ ಲಿವಿಂಗ್ ಆರ್ಗನಿಸಮ್ಸ್ದಾಗಲಿ ದಟ್ ಈಸ್ ಕಾಲ್ಡ್ ಆಸ್ ಬಯೋಟಿಕ್ ಏಜೆಂಟ್ಸಿಂದ ಆಗುತ್ತೆ. ಆನಿಮಲ್ಸ್, ಬ್ಯಾಟ್ಸಿಂದ ಆಗುತ್ತೆ, ರೈಟ್? ಬರ್ಡ್ಸಿಂದ ಆಗುತ್ತೆ, ದಟ್ ಇಸ್ ಕಾಲ್ಡ್ ಆಸ್ ಆರ್ನಿಥೋಫಿಲಿ. ಇನ್ಸೆಕ್ಟ್ಸಿಂದ ಆಗುತ್ತೆ, ಬೇರೆ ಇನ್ಸೆಕ್ಟ್ಸಿಂದ ಎಂಟಿಮೋಫಿಲಿ, ರೈಟ್? ಬಟ್ ಎ ಬಯೋಟಿಕ್ಕಿಂದ ಆಗುತ್ತೆ. ಫಾರ್ ನೋಡಿರ್ಬೋದು ನೀವು ಇದೆಲ್ಲ, ಡಿಸ್ಪರ್ಸಲ್ ಆಫ್ ದಿಸ್ ಡ್ಯಾಂಡಲಿಯನ್ಸ್. ಏನು ಡಿಸ್ಪರ್ಸಲ್ ಆಫ್ ಡ್ಯಾಂಡಲಿಯನ್ಸ್? ದಟ್ ಈಸ್ ಬೈ ವಿಂಡ್ ಆಗುತ್ತೆ, ವಾಟರಿಂದ ಆಗುತ್ತೆ, ಬೇರೆ ಸೀಡ್ಸು. ಸರಿನಾ? ಸೊ ಇದು ಅಬಯೋಟಿಕ್ ಮೆಥಡ್ಸ್ ಆಫ್ ಪಾಲಿನೇಷನ್, ಅಬಯೋಟಿಕ್ ಮೆಥಡ್ಸ್ ಆಫ್ ಸ್ಪ್ರೆಡಿಂಗ್ ಆಫ್ ದ ಸೀಡ್ಸ್. ಇದು ಆನ್ಸರ್ ಬಂದ್ಬಿಡ್ತು. ನೆಕ್ಟರ್ ಇಸ್ ಪ್ರೊಡ್ಯೂಸ್ ಆಸ್ ದ ಇನ್ ಫ್ಲವರ್ ವಿಚ್ ಇಸ್ ಪಾಲಿನೇಟೆಡ್ ಬೈ ಆಬ್ವಿಯಸ್ಲಿ ಇನ್ಸೆಕ್ಟ್ಸ್ ಇಂದ ತಾನೇ ನೆಕ್ಟರ್ನ ಕುಡಿಯೋಕೆ ಹೋಗೋದು. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಿವಾರ್ಡ್ ಮೆಕ್ಯಾನಿಸಮ್. ಏನಿದು? ರಿವಾರ್ಡ್ ಮೆಕ್ಯಾನಿಸಮ್. ಇನ್ಸೆಕ್ಟ್ಸ್ ಬಂದು ಅಲ್ಲಿ ಪಾಲಿನೇಷನ್ ಹೆಲ್ಪ್ ಮಾಡ್ತಿದೆ, ಇನ್ಸೆಕ್ಟ್ಸ್ಗೆ ಪ್ಲಾಂಟು ರಿವಾರ್ಡ್ ಆಗಿ ನೆಕ್ಟರ್ನ ಕೊಡ್ತಾ ಇದೆ. ನೆಕ್ಸ್ಟ್ ಫರ್ಟಿಲೈಸೇಷನ್. ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇದನ್ನ. ಪೋಲನ್ ಗ್ರೇನ್ ಲ್ಯಾಂಡ್ ಆಯಿತು, ಪೋಲನ್ ಗ್ರೇನ್ 2 ಮೇಲ್ ಗ್ಯಾಮೆಟ್, ಒಂದಲ್ಲ ಇಲ್ಲಿ 2 ಮೇಲ್ ಗ್ಯಾಮೆಟ್ ಇರುತ್ತೆ, ಮೇಲ್ ಜರ್ಮ್ ಸೆಲ್. ಇದೇನು? ಪೋಲನ್ ಟ್ಯೂಬ್ ಡೆವಲಪ್ಮೆಂಟ್. ಇದನ್ನೇ ನಾನು ಎಂತ ಕರಿತಿದ್ದೆ? ಇದನ್ನೇ ನಾನು ಕೀಮೋಟ್ರೋಪಿಸಮ್ ಅಂತ ಕರಿತಿದ್ದೆ ಮುಂಚೆ. ಓವರಿ, ಓವ್ಯೂಲ್, ಎಂಬ್ರಿಯೋಸ್ಯಾಕ್. ಏನಿದು? ಎಂಬ್ರಿಯೋಸ್ಯಾಕ್. ಎಂಬ್ರಿಯೋಸ್ಯಾಕ್ ಒಳಗಡೆ
ಪೋಲನ್ ಟ್ಯೂಬ್ ಎಂಟ್ರಿ ಆಗ್ತಿದೆ. ಎಂಟರ್ ಆಗಿಬಿಟ್ಟು ಬರ್ಸ್ಟ್ ಆಗುತ್ತೆ. ಎಲ್ಲಿ? ಸಿನರ್ಜಿಡಲ್ಲಿ. ಬರ್ಸ್ಟ್ ಆದಮೇಲೆ ಒಂದು ಮೇಲ್ ಗ್ಯಾಮೆಟು, ಇದರಲ್ಲಿ ಫಸ್ಟ್ ಮೇಲ್ ಗ್ಯಾಮೆಟ್ ಪ್ಲಸ್ ದ ಎಗ್ ಸೆಲ್ ಆಗುತ್ತೆ. ಎಗ್ ಸೆಲ್ ಡಿಫ್ಯೂಸ್ ಆಗಿಬಿಟ್ಟು ಝೈಗೋಟ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಆ ಸೆಕೆಂಡ್ ಮೇಲ್ ಗ್ಯಾಮೆಟ್ ಇತ್ತಲ್ಲ, ಈ ಸೆಕೆಂಡ್ ಮೇಲ್ ಗ್ಯಾಮೆಟು ಈ ಸೆಂಟ್ರಲ್ ಸೆಲ್ ಇದೆ ನೋಡಿ ಮಧ್ಯದಲ್ಲಿ, ಆ ಸೆಂಟ್ರಲ್ ಸೆಲ್ ಜೊತೆ ಫ್ಯೂಸ್ ಆಗಿ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಎಂಡೋಸ್ಪರ್ಮ್. ಈ ಎಂಡೋಸ್ಪರ್ಮ್ ಇದೆಯಲ್ಲ, ಇದು ಬರೀ ಬೇಸಿಕಲಿ ನ್ಯೂಟ್ರಿಷನ್. ಇದು ಏನಿದು? ನ್ಯೂಟ್ರಿಷನ್. ಆ್ಯಂಡ್ ನೆನಪಿರಲಿ, ಎಂಡೋಸ್ಪರ್ಮ್ ಇದೆಯಲ್ಲ, ಇಲ್ಲಿ ಎರಡು ಪೋಲಾರ್ ನ್ಯೂಕ್ಲಿಯೈ ಆಯಿತು ಪ್ಲಸ್ ಇದೊಂದು ನ್ಯೂಕ್ಲಿಯೈ ಬಂತು ಈ ಸೆಕೆಂಡ್ ಮೇಲ್ ಗ್ಯಾಮೆಟ್ದು. ಸೊ ಅದಕ್ಕೆ ದಿಸ್ ಇಸ್ ಕಾಲ್ಡ್ ಆಸ್ ಟ್ರಿಪಲ್ ಫ್ಯೂಷನ್. ಇದನ್ನ ನಾವು ಸಿನ್ಗ್ಯಾಮಿ ಅಂತ ಕರಿತೀವಿ. ಸಿನ್ಗ್ಯಾಮಿ. ಸೊ ಇದೊಂಥರ ಫರ್ಟಿಲೈಸೇಷನು. ಆಯ್ತಪ್ಪ, ಇದು ಏನು ಮಾಡ್ಬಿಟ್ಟೆ ನಾನು, ಎಲ್ಲಿದ್ವಿ? ಇದೊಂಥರ ಫರ್ಟಿಲೈಸೇಷನು, ಇದು ಒಂಥರ ಫರ್ಟಿಲೈಸೇಷನು, ಇದು ಇನ್ನೊಂಥರ ಫರ್ಟಿಲೈಸೇಷನು. ಅದಕ್ಕೆ ನಾವು ಈ ಪ್ರಾಸೆಸ್ನ ಡಬಲ್ ಫರ್ಟಿಲೈಸೇಷನ್ ಕರಿತೀವಿ. ಅದಕ್ಕೆ ಈ ಪ್ರಾಸೆಸ್ನ ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಒಂದು ಸಿನ್ಗ್ಯಾಮಿ ಆಗ್ತದೆ, ಇನ್ನೊಂದು ಟ್ರಿಪಲ್ ಫ್ಯೂಷನ್ ಆಗ್ತಿದೆ. ಟ್ರಿಪಲ್ ಫ್ಯೂಷನಲ್ಲಿ ಸೆಕೆಂಡ್ ಮೇಲ್ ಗ್ಯಾಮೆಟ್ ಪ್ಲಸ್ ಈ ಎರಡು ಪೋಲಾರ್ ನ್ಯೂಕ್ಲಿಯೈ ಫ್ಯೂಸ್ ಆಗಿ ಏನಾಗಿತ್ತು, ಸೆಂಟ್ರಲ್ ಸೆಲ್ ಆಗಿತ್ತಲ್ಲ, ಅದಕ್ಕೆ ಅದನ್ನ ಟ್ರಿಪಲ್ ಫ್ಯೂಷನ್ ಅಂತ ಕರಿತೀವಿ. ಕ್ಲಿಯರ್? ದಿಸ್ ಇಸ್ ಅ ನೀಟ್ ಲೆವೆಲ್ ಕ್ವೆಶನ್. ನೋಡಿ, ಇದು ಡಬಲ್ ಫರ್ಟಿಲೈಸೇಷನ್. ಅದೇನಾಗುತ್ತೆ ನೋಡಿ, ಇಲ್ಲಿ ಪಿ ಏನಾಯಿತು, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಈ ಪಿ ಎನೇ ಮುಂದೆ ಹೋಗ್ಬಿಟ್ಟು ಎಂಡೋಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದೇನಿದು? ಝೈಗೋಟ್ ಇದೆಯಾ? ಹಾಂ, ನೋಡಿ ಝೈಗೋಟ್ ಇದೆ. ಇಟ್ ಇಸ್ 2-1. ಇದು 3N. ಇದು ಎಂಡೋಸ್ಪರ್ಮ್ ಯಾವತ್ತು 3N, ಟ್ರಿಪ್ಲಾಯ್ಡ್ ಟಿಶ್ಯೂ. ಇಟ್ ಇಸ್ ಟ್ರಿಪ್ಲಾಯ್ಡ್. ಯಾಕಂದರೆ ಎರಡು ಜೆನೆಟಿಕ್ ಮಟೀರಿಯಲ್ ಎರಡು ಬೇರೆ ಬೇರೆ ಪೋಲಾರ್ ನ್ಯೂಕ್ಲಿಯಿಂದ ಬಂತು, ಒಂದು ಸೆಕೆಂಡ್ ಮೇಲ್ ಗ್ಯಾಮೆಟಿಂದ ಬಂತು, ಫ್ಯೂಸ್ ಆಯಿತು, ಟ್ರಿಪ್ಲಾಯ್ಡ್ ಫಾರ್ಮೇಷನ್ ಆಯಿತು. ನೋಡಿ, ಸೆಕೆಂಡ್ ಮೇಲ್ ಗ್ಯಾಮೆಟ್, ಫಸ್ಟ್ ಮೇಲ್ ಗ್ಯಾಮೆಟ್, ಫೀಮೇಲ್ ಗ್ಯಾಮೆಟ್ ಫ್ಯೂಸ್ ಆದರೆ ಸಿನ್ಗ್ಯಾಮಿ ವಿಚ್ ರಿಸಲ್ಟ್ಸ್ ಇನ್ ಝೈಗೋಟ್ ಮುಂದೆ ಹೋಗಿ ಎಂಬ್ರಿಯೋ ಆಗುತ್ತೆ. ಸೆಕೆಂಡ್ ಮೇಲ್ ಗ್ಯಾಮೆಟ್ ಏನಾಗುತ್ತೆ? ಟ್ರಿಪಲ್ ಫ್ಯೂಷನ್. 2 ಪೋಲಾರ್ ನ್ಯೂಕ್ಲಿಯಸ್ ಜೊತೆ ಫ್ಯೂಸ್ ಆಗಿ PEN ಪ್ರೊಡ್ಯೂಸ್ ಆಗುತ್ತೆ, ದಟ್ ಇಸ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಅದು ಮುಂದೆ ಹೋಗ್ಬಿಟ್ಟು ಎಂಡೋಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಫೈನಲಿ ಪ್ಲಾಂಟ್ಸ್ ಎಲ್ಲ ಫರ್ಟಿಲೈಸೇಷನ್ ಆಯಿತು. ಪ್ಲಾಂಟ್ಸಲ್ಲಿ ಎಲ್ಲ ಥರ ಫರ್ಟಿಲೈಸೇಷನ್ ಆಯಿತು. ಸೊ ಫೈನಲಿ ಫರ್ಟಿಲೈಸೇಷನ್ ಆದಮೇಲೆ ಪೋಸ್ಟ್ ಫರ್ಟಿಲೈಸೇಷನ್ ಏನೇನಿದೆ, ಪೋಸ್ಟ್ ಫರ್ಟಿಲೈಸೇಷನಲ್ಲಿ ಏನೇನು ಕಾನ್ಸೆಪ್ಟ್ಸ್ ಇದೆ ಬನ್ನಿ ನೋಡೋದ. ಫಸ್ಟ್ ಒನ್ ಇಸ್ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್. ಎಕ್ಸ್ಪ್ಲೇನ್ ಮಾಡಲ್ಲ, ಬರೀ ಮೆನ್ಷನ್ ಮಾಡ್ತಾ ಇದ್ದೀನಿ ನಿಮ್ಗೆ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾರೆ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಇದು ಎಂಡೋಸ್ಪರ್ಮ್ ಡೆವಲಪ್ಮೆಂಟ್, ದಟ್ ಇಸ್ ಎಂಡೋಸ್ಪರ್ಮ್ ಡೆವಲಪ್ ಆಗ್ತಾ ಹೋಗುತ್ತೆ. ಎಂಬ್ರಿಯೋ ಡೆವಲಪ್ಮೆಂಟ್, ಆಬ್ವಿಯಸ್ಲಿ ಆ ಝೈಗೋಟ್ ಎಂಬ್ರಿಯೋ ಆಯಿತು, ಎಂಬ್ರಿಯೋ ಆಗಿ ಬೇರೆ ಬೇರೆ ಪಾರ್ಟ್ಸ್ ಡೆವಲಪ್ ಆಗಬೇಕು. ಮೆಚುರೇಷನ್ ಆಫ್ ಓವ್ಯೂಲ್, ನೆನಪಿರಲಿ ಅಸ್ಟಿಗ್ಮಾ ಸ್ಟೈಲ್ ಮತ್ತು ಓವರಿ ಒಳಗಡೆ ಓವ್ಯೂಲ್ ಇತ್ತು, ಆ ಓವ್ಯೂಲ್ ಇತ್ತಲ್ಲ, ಆ ಓವ್ಯೂಲ್ ಹೋಗ್ಬಿಟ್ಟು ಸೀಡ್ ಆಗಿ ಡೆವಲಪ್ ಆಗ್ಬಿಡುತ್ತೆ. ಆಮೇಲೆ ಓವ್ಯೂಲ್ ಸೀಡ್ ಆಗುತ್ತೆ, ಮತ್ತು ಓವರಿ ಇತ್ತಲ್ಲ, ಆ ಓವರಿ ಫ್ರೂಟ್ ಆಗಿಬಿಡುತ್ತೆ. ದಟ್ ಈಸ್ ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ನೋಡಿ, ಸೀಡ್ ಇದು. ಸೀಡಲ್ಲಿ 2 ಕಾಟ್ಲೆಂಡ್ ಇದೆ, ದಟ್ ಇಸ್ ಡೈಕಾಟ್, 2 ಕಾಟ್ಲೆಡನ್ಸ್. ಅಲ್ಲಿ ಮೇಲೆ ಪಾರ್ಟ್ ಇದೆಯಲ್ಲ, ಇದು ದಿಸ್ ಇಸ್ ಕಾಲ್ಡ್ ಆಸ್ ಪ್ಲುಮ್ಯೂಲ್. ಆ ಪ್ಲುಮ್ಯೂಲ್ ಡೆವಲಪ್ ಆಗಿಬಿಟ್ಟು ಶೂಟ್ ಆಗುತ್ತೆ, ಬಟ್ ರ್ಯಾಡಿಕಲ್ ಹೋಗ್ಬಿಟ್ಟು ರೂಟ್ ಮಾಡುತ್ತೆ. ಆಗಲೇ ಹೇಳಿದೆ ಫ್ರೂಟ್ ಡೆವಲಪ್ ಆಗುತ್ತೆ. ಓವರಿ ಮೆಚ್ಯೂರ್ ಆಗಿಬಿಟ್ಟು ಫ್ರೂಟ್ ಡೆವಲಪ್ ಆಗುತ್ತೆ. ಅದೇ ಓವ್ಯೂಲ್ ಮೆಚ್ಯೂರ್ ಆಗಿ ಸೀಡ್ ಕೊಡುತ್ತೆ. ಸೀಡ್ಸ್ ಡೆವಲಪ್ ಫ್ರಮ್ ದ ಓವ್ಯೂಲ್ಸ್. ಸೀಡ್ ಓವ್ಯೂಲ್ಸ್ನ ಬರುತ್ತೆ, ಫ್ರೂಟ್ ಓವರಿಯಿಂದ ಬರುತ್ತೆ. ನೆಕ್ಸ್ಟ್ ಫೈನಲಿ ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡೋದ. ಈಗ ಹ್ಯೂಮನ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋದಾ? ಹ್ಯೂಮನ್ ರಿಪ್ರೊಡಕ್ಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು 5 minutes ಬ್ರೇಕ್. ಮತ್ತೆ ಯಾಕಂದರೆ ಇದು ಹೊಸ ಕಾನ್ಸೆಪ್ಟು, ಮೈಂಡ್ ಫ್ರೆಶ್ ಆಗಿ ಬರಬೇಕು. ಲಾಸ್ಟ್ ಕಾನ್ಸೆಪ್ಟ್ ಫಾರ್ ಟುಡೇ. ಇದು ಮುಗಿದಾದ್ಮೇಲೆ ಚಾಪ್ಟರ್ ಮುಗೀತು. ಇಲ್ಲಿ ನಾವು ಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಫೀಮೇಲ್ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್, ಅದಾದಮೇಲೆ ನಾವು ರೀಪ್ರೊಡಕ್ಟಿವ್ ಹೆಲ್ತ್, ಈ 3 ಕಾನ್ಸೆಪ್ಟ್ನು ಕೂಡ ನಾವು ಇವತ್ತು ಮಾತಾಡೋದ. 5 minutes ಬ್ರೇಕ್ ತೊಗೊಳ್ಳಿ, ಆಮೇಲೆ ನಾನು ಬರ್ತೀನಿ. ಈಗ 10:35 10:40 ಕರೆಕ್ಟ್ 10:40 ಒಂದು ಹಾಫ್ ಅನ್ ಅವರ್ ಕೊಡಿ, 45 minutes ಕೊಡಿ, ಮುಗಿಸ್ಬಿಡಿ ಚಾಪ್ಟರ್. ನಾನು ಡೀಟೇಲ್ ಆಗಿ ಮಾಡ್ತೀನಿ. 15 minutes ಕೊಡಿ ನನಗೆ, ಅದಾದಮೇಲೆ 45 minutes ಕೊಡಿ, ಚಾಪ್ಟರ್ನ ಮುಗಿಸ್ಬಿಡೋದು ಆಮೇಲೆ. ಸರಿನಾ?
ಸ್ಟಾರ್ಟ್ ಮಾಡ್ದ ರೆಡಿ ನಾನು ರೆಡಿ ಆಗಿದ್ದೀನಪ್ಪ ಈಗ Hello Parvati, welcome to the class. Mic. Awesome. Check, sound check. ಕೇಳಿಸ್ತಾ ಇರಬೇಕು ಎಲ್ಲರಿಗೂ. And we can start the class. ಒಂದೇ ನಿಮಿಷ ಸ್ಟೂಡೆಂಟ್ಸ್ ಲೈವ್ ಆಗ್ತಿದೆ ಓಕೆ ಲೈವ್ ಸ್ಟಿಲ್ ಗೋಯಿಂಗ್ ಆನ್ ಸೊ ಬನ್ನಿ ಈಗ ಮೇಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡೋದು ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಾವು ಆಗಲೇ ಮೆನ್ಷನ್ ಮಾಡಿದ್ದೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಪೇರೆಂಟ್ಸ್ ಆಗಲೇ ಹೇಳಿದ್ದೀನಿ ದಿಸ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಪ್ಯಾರೆಂಟ್ಸ್ ಅದು ಬಿಟ್ಟರೆ ಏನಿರುತ್ತೆ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದರ್ ಇಸ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಎಸ್ ಸರ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದರ್ ಇಸ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಗ್ಯಾಮೆಟ್ಸ್ ಇಲ್ಲಿ ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಆಫ್ಸ್ಪ್ರಿಂಗ್ ಇದೆಯಲ್ಲ ಅ ಚೈಲ್ಡ್ ದ ಆಫ್ಸ್ಪ್ರಿಂಗ್ ಅ ಚೈಲ್ಡ್ ಇಸ್ ಜೆನೆಟಿಕಲಿ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಆಫ್ಸ್ಪ್ರಿಂಗ್ ಇರುತ್ತೆ ನೀವೇನು ಅನ್ಕೊಳ್ಳಿ ನೀವು ನಿಮ್ಮದು ಕಣ್ಣು ಮೂಗು ಕಿವಿ ನಿಮ್ಮ ಅಪ್ಪ ಹತ್ರ ಅಮ್ಮ ಹತ್ರ ಇರ್ಬೋದು ಸ್ವಲ್ಪ ರಿಸೆಂಬಲ್ ಮಾಡುತ್ತೆ ಬಟ್ ಎಕ್ಸಾಕ್ಟ್ ಕಾಪಿ ಇರಲ್ಲ ಎಕ್ಸಾಕ್ಟ್ ಕಾಪಿ ಇರಲ್ಲ ದಟ್ ಈಸ್ ಕಾಲ್ಡ್ ಎಸ್ ಜೆನೆಟಿಕಲಿ ಆ್ಯಂಡ್ ಮಾರ್ಫಾಲಜಿಕಲಿ ಡಿಫ್ರೆಂಟ್ ಆಗಿರುತ್ತೆ ಆಫ್ಸ್ಪ್ರಿಂಗಲ್ಲಿ ಡಿಫ್ರೆಂಟ್ ಆಗಿರುತ್ತೆ ದಟ್ ಈಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ನಾವು ಪ್ಲಾಂಟ್ಸ್ ಬಗ್ಗೆ ಮಾತಾಡಿದ್ವಿ ಡನ್ ಅಂಡ್ ಡಸ್ಟೆಡ್ ನಾವೀಗ ಹ್ಯೂಮನ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಿದ್ವಿ ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆ ದಟ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬನ್ನಿ ಸ್ಟೂಡೆಂಟ್ಸ್ ಅದ್ರ ಮೇಲೆ ಈಗ ಡಿಸ್ಕಸ್ ಮಾಡೋದ ದಟ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಬಗ್ಗೆ ಸರಿನಾ ದಟ್ ಇಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಸೊ ಫಸ್ಟ್ ಆಫ್ ಆಲ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಲೊಕೇಶನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಇಸ್ ಲೊಕೇಟೆಡ್ ಇನ್ ದ pelvic region between the two coxal bones ಎರಡು coxal bones ಮಧ್ಯದಲ್ಲಿ in the pelvis region in the abdominal region in the lower abdominal region male reproductive system present ಇರುತ್ತೆ that's the first point second point ಏನಪ್ಪ ಇಲ್ಲಿ that is it includes a pair of testes ಬೇರೆ ಬೇರೆ organs that is a pair of testes along with axillary ducts ಇದೆ testes ducts glands and finally external genitalia ಹೇಳಿದ ಜೊತೆಗೆ ಫಸ್ಟ್ ಒನ್ ಇಸ್ ಟೆಸ್ಟಸ್ ಆಕ್ಸಿಲರಿ ಡಕ್ಟ್ಸ್ ಗ್ಲ್ಯಾಂಡ್ಸ್ ಆಮೇಲೆ ಎಕ್ಸ್ಟರ್ನಲ್ ಜೆನೆಟೇಲಿಯಾ ಇದೆ ಇಲ್ಲಿ ಪೇರ್ ಆಫ್ ಟೆಸ್ಟಸ್ ಇಸ್ ಕಾಲ್ಡ್ ಆಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ಅಲ್ಲಿ ವೈ ಇಸ್ ಪ್ರೈಮರಿ ಸೆಕ್ಸ್ ಆರ್ಗನ್ ನಾನು ಲಾಸ್ಟ್ ಕ್ಲಾಸ್ ನಿಮಗೆ ಮೆನ್ಷನ್ ಮಾಡಿದ್ದೀನಿ ಟೆಸ್ಟಸ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸೆಕ್ಸ್ ಆರ್ಗನ್ ವೈ ಬಿಕಾಸ್ ಇಟ್ ಕ್ಯಾನ್ ಗಿವ್ ರೈಸ್ ಟು ದ ಗ್ಯಾಮೆಟ್ಸ್ ಆಸ್ ವೆಲ್ ಆಸ್ hormone sex hormone that is testosterone testosterone is produced by testes clear so if an organ has to be primary sex organ it has to do two functions ಏನದು ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡಬೇಕು ಮತ್ತೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಬೇಕು ಸಿಮಿಲರ್ಲಿ ನಾವು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕಲಿಬೇಕಾದ್ರೆ ನಾವಲ್ಲಿ ಓವರೀಸ್ ಬಗ್ಗೆ ಕಲಿತೀವಿ ಓವರೀಸ್ ಕೂಡ ಸಿಮಿಲರ್ಲಿ ಇನ್ ಅ ಸಿಮಿಲರ್ ಫ್ಯಾಷನ್ ಓವರೀಸ್ ಕೂಡ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ ದಟ್ ಇಸ್ ಎಗ್ ಇಲ್ಲಿ ಟೆಸ್ಟಸ್ ಸ್ಪರ್ಮ್ ಪ್ರೊಡ್ಯೂಸ್ ಮಾಡ್ತಿದೆ ಸಿಮಿಲರ್ಲಿ ಹೆಂಗಿಲ್ಲಿ ಟೆಸ್ಟಿಸು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತಿದೆಯಲ್ಲ ಸಿಮಿಲರ್ಲಿ ಓವರಿ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ ದಟ್ ಇಸ್ ಎಸ್ಟ್ರೋಜನ್ ಪ್ರೊಡ್ಯೂಸ್ ಮಾಡುತ್ತೆ ಈ ಪಾಯಿಂಟ್ನ ನಾವು ಲಾಸ್ಟ್ ಚಾಪ್ಟರ್ಲಿ ಕಲ್ತಿದ್ದೀವಿ ದಟ್ ಈಸ್ ಇನ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಲಾಸ್ಟ್ ಪಾರ್ಟ್ ಹಾರ್ಮೋನ್ಸ್ ಪಾರ್ಟಲ್ಲಿ ಕಲ್ತಿದ್ದೀವಿ ನಾವು ಟೆಸ್ಟೋಸ್ಟಿರೋನ್ ಮತ್ತು ಎಸ್ಟ್ರೋಜನ್ ಸರಿನಾ ನಾ ಟೆಸ್ಟಸ್ ಇಸ್ ಸಿಚುವೇಟೆಡ್ ಔಟ್ಸೈಡ್ ದ ಅಬ್ಡೋಮಿನಲ್ ಕ್ಯಾವಿಟಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ Testis is situated outside the abdominal cavity in a cap-like structure, in a sac-like structure called as scrotum, in a pouch or a sac-like structure called as scrotum. Yake? This is a very important question. Why is it necessary? Yak requirement is there. Why is the testis outside the abdominal cavity? The answer is very simple. That is the sperm formation. ಈ sperm formation ಆಗಬೇಕಂದ್ರೆ ಆ ಟೆಸ್ಟಿಸ್ ಟೆಂಪರೇಚರ್ ಇದೆಯಲ್ಲ ಇಟ್ ಶುಡ್ ಬಿ ಅಟ್ ಲೀಸ್ಟ್ 2 to 3 degrees less than the body temperature. It is the temperature for the scrotal sac is 2 to 3 degrees lesser than the body temperature. ಯಾಕೆ? For the sperm development. Sperm produce ಆಗಬೇಕಾದ್ರೆ sperm develop ಆಗಬೇಕಾದ್ರೆ spermatogenesis. ಆ spermatogenesis ಕಾನ್ಸೆಪ್ಟ್ ಆಗಬೇಕಂದ್ರೆ ಸ್ಕ್ರೋಟಮ್ ಟೆಸ್ಟಿಸ್ ಟೆಂಪರೇಚರು ಅಟ್ ಲೀಸ್ಟ್ 2 to 3 degrees ಕಮ್ಮಿ ಇರಬೇಕು ಕ್ಲಿಯರ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಸರಿನಾ ನೆಕ್ಸ್ಟ್ ಒನ್ ಟೆಸ್ಟಿಸ್ ಇಸ್ ಓವಲ್ ಇನ್ ಶೇಪ್ ಇದು ಕೇಳೋದ ನಿಮಗಿದೆಯಲ್ಲ
ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಿದೆ ಅಂತಂದರೆ ಟೆಸ್ಟಿಸ್ ಒಳಗಡೆ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಟೆಸ್ಟಿಸ್ ಒಳಗಡೆ ಸ್ಮಾಲ್ ಕಂಪಾರ್ಟ್ಮೆಂಟ್ಸ್ ಇಸ್ ಕಾಲ್ಡ್ ಆಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಇದೇ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಎಕ್ಸಾಕ್ಟ್ಲಿ ಎಲ್ಲಾಗುತ್ತೆ? ಟೆಸ್ಟಿಸ್ ಒಳಗಡೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆನೆ ಮಾತ್ರ ಆ ಕಂಪಾರ್ಟ್ಮೆಂಟ್ಸಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ. ಸರಿನಾ? ಈ ಥರ ಇರುತ್ತೆ ನೋಡಿ, ಈ ಥರ ಒಂದೊಂದು ಚಿಕ್ಕ ಇರುತ್ತೆ. ಈ ಸೆಮಿನಿಫೆರಸ್ ಟ್ಯೂಬ್ಯೂಲಲ್ಲಿ 2 ಥರ ಸೆಲ್ ಇರುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಈ ಸೆಮಿನಿಫೆರಸ್ ಟ್ಯೂಬ್ಯೂಲಲ್ಲಿ 2 ಥರ ಸೆಲ್ ಇರುತ್ತೆ. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಸ್ಪರ್ಮ್ಯಾಟೋಗೋನಿಯಂ, also called as spermatogonia, also called as male germ cell. ಇನ್ನೊಂದಿರುತ್ತೆ ಸರ್ಟೋಲಿ ಸೆಲ್. ನೋಡಿ, ಇದು ಸ್ಪರ್ಮ್ಯಾಟೋಗೋನಿಯಾ, ಇದು ನಿಮ್ಮದು ಸೆಮಿನಿಫೆರಸ್ ಟ್ಯೂಬ್ಯೂಲ್. ಅಂದರೆ ಸೆಮಿನಿಫೆರಸ್ ಟ್ಯೂಬ್ಯೂಲಲ್ಲಿ 2 ಥರ ಸೆಲ್ ಇರುತ್ತೆ. ಒನ್ ಇಸ್ ಕಾಲ್ಡ್ ಎಸ್ ಸರ್ಟೋಲಿ ಸೆಲ್. ಈ ಸರ್ಟೋಲಿ ಸೆಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನರ್ಸ್ ಸೆಲ್. ಈ ಸ್ಪರ್ಮ್ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದಕ್ಕೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡುತ್ತೆ. ಇನ್ನೊಂದು ಸ್ಪರ್ಮ್ಯಾಟೋಗೋನಿಯಾ ಆರ್ ಮೇಲ್ ಜರ್ಮ್ ಸೆಲ್. ಇದೇ ಮೇಲ್ ಜರ್ಮ್ ಸೆಲ್ ಮುಂದೆ ಹೋಗ್ಬಿಟ್ಟು ಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ. ಸೊ ನೋಡಿ, ಟೆಸ್ಟಿಸ್ದು ಇದೇನಿದು ರೌಂಡ್ ಇದೆಯಲ್ಲ, ಇದೇ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸು. ಏನು? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಇದು ಏನಿದು? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಮಧ್ಯದಲ್ಲಿ ಸ್ವಲ್ಪ ಜಾಗ ಇದೆಯಾ? ಇಲ್ಲಿ ನೋಡಿ, ಜಾಗ ಇದೆ. ಈ ಜಾಗನ ನಾವು ಇಂಟರ್ಸ್ಟೀಷಿಯಲ್ ಸ್ಪೇಸ್ನ ಕರಿತೀವಿ. ಏನಂತ ಕರಿತೀವಿ? ಇಂಟರ್ಸ್ಟೀಷಿಯಲ್ ಸ್ಪೇಸ್. ಈ ಇಂಟರ್ಸ್ಟೀಷಿಯಲ್ ಸ್ಪೇಸಲ್ಲಿ ಸ್ಪೆಷಲ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ, ಕಾಲ್ಡ್ ಆಸ್ ಲೇಡಿಕ್ ಸೆಲ್ಸ್. ನೋಡಿ ಸ್ಟೂಡೆಂಟ್ಸ್, ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನು. ಈ ಪಾರ್ಟ್ ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇಟ್ಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ನ ಕರಿತೀವಿ. ಈ ಇಂಟರ್ಸ್ಟಿಷಿಯಲ್ ಸ್ಪೇಸಲ್ಲಿ ನಮ್ಮ ಹತ್ರ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಇರುತ್ತೆ. ಆ ಇಂಟರ್ಸ್ಟಿಷಿಯಲ್ ಸೆಲ್ಸ್ದು ಇನ್ನೊಂದು ಹೆಸರೇ ಲೇಡಿಕ್ ಸೆಲ್ಸ್. ಇದೇ ಲೇಡಿಕ್ ಸೆಲ್ಸು ಆ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡೋದು, ದಟ್ ಈಸ್ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಮಾಡೋದು ಲೇಡಿಕ್ ಸೆಲ್ಸೇ. ಕ್ಲಿಯರ್? ಸೊ ನಿಮ್ಗೆ ಸ್ಟಾರ್ಟಿಂಗಲ್ಲಿ ಮೆನ್ಷನ್ ಮಾಡಿದ್ದೆ ಏನು? ಒಂದು ಟೆಸ್ಟಿಸ್ 2 ಫಂಕ್ಷನ್ ಇರುತ್ತೆ. ಫಸ್ಟ್ ಫಂಕ್ಷನ್ ಇಸ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್. ಆ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಎಲ್ಲಾಗ್ತಿದೆ? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಒಳಗಡೆ ಗ್ಯಾಮೆಟ್ ಫಾರ್ಮೇಷನ್ ಆಗ್ತಿದೆ. ದಟ್ ಇಸ್ ಮೇಲ್ ಜರ್ಮ್ ಸೆಲ್ ಆರ್ ಸ್ಪರ್ಮ್ಯಾಟೋಗೋನಿಯಂ ಮುಂದೆ ಹೋಗ್ಬಿಟ್ಟು ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಿದೆ. ದಟ್ ವಾಸ್ ದ ಫಸ್ಟ್ ಫಂಕ್ಷನ್. ಸೆಕೆಂಡ್ ಫಂಕ್ಷನ್ ಇಸ್ ಫಾರ್ಮೇಷನ್ ಆಫ್ ಹಾರ್ಮೋನ್. ಲೇಡಿಕ್ ಸೆಲ್ಸ್ ಇಂದ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗ್ತಿದೆ. ಕ್ಲಿಯರ್? ಕಾನ್ಸೆಪ್ಟ್ ಕ್ಲಿಯರ್ ಎಲ್ಲರಿಗೂ? ಇದು ಬಾಯ್ಡ್ ಮಾಡೋದು ಬೇಡ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಸಾಕು. ಸರಿನಾ? Now, which of the following secretes testosterone? Sertoli cells or lady cells? Sertoli cells, also called as nurse cells. ಇದು ಸ್ಪರ್ಮ್ ಫಾರ್ಮೇಷನ್ ಹೆಲ್ಪ್ ಮಾಡುತ್ತೆ. ಬಟ್ ಲೇಡಿಕ್ ಸೆಲ್ಸ್ ಇದೆಯಲ್ಲ, ಟೆಸ್ಟೋಸ್ಟಿರಾನ್ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ವಾಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಡನ್ ಅಂಡ್ ಡಸ್ಟೆಡ್. ಟೆಸ್ಟಿಸ್ ಮೇಲೆ ಅದಕ್ಕಿಂತ ಬೆಟ್ಟಿ ಕ್ವೆಶನ್ಸ್ ಏನು ಬರಲ್ಲ ನಿಮಗೆ. ನೆಕ್ಸ್ಟ್ ಒನ್ ಇಸ್ ಡಕ್ಟ್ಸ್. ಡಕ್ಟ್ಸ್ ಅಂದರೆ ಏನು? ಡಕ್ಟ್ಸ್ ಅಂದರೆ ಸ್ಮಾಲ್ ಪೈಪ್ಸ್. ಸೊ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಬೇರೆ ಥರ ಪೈಪ್ಸ್ ಇರುತ್ತೆ ಟು ಟ್ರಾನ್ಸ್ಪೋರ್ಟ್ ದ ಸ್ಪರ್ಮ್. ಯಾಕಂತಂದರೆ ನೋಡಿ, ಸ್ಪರ್ಮ್ ಪ್ರೊಡ್ಯೂಸ್ ಆಗೋದು ಸೆಮಿನಿಫೆರಸ್ ಟ್ಯೂಬ್ಯೂಲ್, ದಟ್ ಇಸ್ ಇನ್ಸೈಡ್ ಟೆಸ್ಟಿಸ್. ಈ ಟೆಸ್ಟಿಸ್ ಒಳಗಡೆ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದು. ಅಲ್ಲಿಂದ ಅದು ಯುರೆಥ್ರಾ ಬರಬೇಕಾದ್ರೆ, ಯುರೆಟರಿ ಮಿಯೋಟಸ್ ಬರಬೇಕಾದ್ರೆ, ಇಲ್ಲಾಂದರೆ ಪೀನಸ್ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಆಗಬೇಕು ತಾನೆ. ಆ ಟ್ರಾನ್ಸ್ಪೋರ್ಟ್ ಆಗಬೇಕಂದ್ರೆ ಬೇರೆ ಡಕ್ಟ್ಸ್ ಇದೆ. ನಿಮ್ಗೆ NCERT ಫೋಕಸ್ ಮಾಡಬೇಕಾದ್ರೆ ಯಾವ ಡಕ್ಟ್ ಅಂದರೆ ನೀವು ವಾಸ್ ಡಿಫ್ರೆನ್ಸ್ ಒಂದೇ. ಈ ವಾಸ್ ಡಿಫ್ರೆನ್ಸ್ ಬಿಟ್ಟು ಬೇರೆ ಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ರೀಟಿ ಟೆಸ್ಟಿಸ್ ಇದೆ, ವಾಸ್ ಎಫರೆನ್ಷಿಯಾ ಇದೆ, ಎಪಿಡರ್ಮಿಸ್ ಇದೆ. ಇದ್ರ ಮೇಲೆ ನೀವು ಫೋಕಸ್ ಮಾಡಬೇಡಿ. ಫೋಕಸ್ ಎಲ್ಲ ನಿಮ್ಮದು ವಾಸ್ ಡಿಫ್ರೆನ್ಸ್ ಇರಬೇಕು. ದಟ್ ಇಸ್ ದ ಔಟರ್ ಮೋಸ್ಟ್ ಡಕ್ಟ್. ದಟ್ ಇಸ್ ಕಾಲ್ಡ್ ಆಸ್ ವಾಸ್ ಡಿಫ್ರೆನ್ಸ್. ನೆಕ್ಸ್ಟ್ ಡಕ್ಟ್ಸ್ ಆಯಿತು. ನೆಕ್ಸ್ಟ್ ಒನ್ ಇಸ್ ಗ್ಲ್ಯಾಂಡ್ಸ್. ಗ್ಲ್ಯಾಂಡು ನಾವು ಸ್ಟಾರ್ಟಿಂಗಲ್ಲಿ ಹೇಳಿದ್ರೆ ನಿಮಗೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ, ಐ ರಿಪೀಟ್ ಅಗೇನ್, ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ 3 ಪಾರ್ಟ್ಸ್ ಇದೆ. ಫಸ್ಟ್ ಒನ್ ವಾಸ್ ವಾಟ್? ಫಸ್ಟ್ ಒನ್ ನೀವು ಕಲ್ತ್ರಿ ನೀವು ದ ಪ್ರೈಮರಿ ಸೆಕ್ಸ್ ಆರ್ಗನ್, ದಟ್ ವಾಸ್ ಟೆಸ್ಟಸ್. ಸೆಕೆಂಡ್ ಒನ್ ವಾಸ್ ಬೇರೆ ಥರದ್ದು ಡಕ್ಟ್ಸ್. ಥರ್ಡ್ ಒನ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್. ನಿಮ್ಗೆ NCERT ಕೊಟ್ಟಿರೋದು ಬರೀ 2 ಗ್ಲ್ಯಾಂಡು, ಟೋಟಲಿ ಆ್ಯಕ್ಚುಲಿ 3 ಇರುತ್ತೆ ಅಲ್ಲಿ. ದಟ್ ಈಸ್
ನಿಮ್ಮ ಎನ್ ಸಿ ಆರ್ ಟಿಯಲ್ಲಿ ಈ ಇಲ್ಲಿ ಕಾಪರ್ ಗ್ಲ್ಯಾಂಡ್ ಕೊಟ್ಟಿಲ್ಲ ಬಿಡಿ. ಸೊ ನಿಮ್ಗೆ ಎನ್ ಸಿ ಆರ್ ಕೊಟ್ಟಿರೋದು ಎರಡೇ, ದಟ್ ಈಸ್ ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್. ಬಲ್ಬ್ ಇಲ್ಲಿ ಇನ್ನೂ ಎರಡು ಇರುತ್ತೆ, ಇಲ್ಲಿ ಎರಡು ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಬಲ್ಬ್ ಯೂರೆಥ್ರಲ್ ಗ್ಲ್ಯಾಂಡ್ ಅವ್ರು ಕಾಪರ್ ಗ್ಲ್ಯಾಂಡ್ ಅದು ಕೊಟ್ಟಿಲ್ಲ ನಿಮಗೆ, ಬಿಡಿ ಅದನ್ನ ಫೋಕಸ್ ಮಾಡಬೇಡಿ. ಇಲ್ಲಿ ನಿಮ್ಗೆ ಏನು ಫೋಕಸ್ ಮಾಡ್ಬೇಕು ನೀವು? ಇಲ್ಲಿ ಕೊಟ್ಟಿದ್ದಾರೆ, ಅದೇ ಅನ್ಕೊಂಡು ಯಾಕೆ ಕೊಟ್ಟಿಲ್ಲ ಅಂತ ನೋಡಿ. ಇಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್. ಇನ್ಫಾರ್ಮೇಷನ್ಗೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ದಟ್ ಇಸ್ ಬಲ್ಬ್ ಯೂರೆಥ್ರಲ್ ಗ್ಲ್ಯಾಂಡ್ ಕೂಡ ಇರುತ್ತೆ. ಇದೇ ಬಲ್ಬ್ ಯೂರೆಥ್ರಲ್ ಗ್ಲ್ಯಾಂಡ್ ಏನು ಮಾಡುತ್ತೆ ಗೊತ್ತಾ? ಡ್ಯೂರಿಂಗ್ ದ ಇಂಟರ್ಕೋರ್ಸ್ ಲೂಬ್ರಿಕೇಶನ್ ಮಾಡುತ್ತೆ. ಇದು ಏನು ಮಾಡುತ್ತೆ? ಲೂಬ್ರಿಕೇಶನ್ ಮಾಡುತ್ತೆ. ಅದು ಬಿಟ್ಟರೆ ಸೆಮಿನಲ್ ವೆಸಿಕಲ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್, ಈ ಎರಡು ಗ್ಲ್ಯಾಂಡ್ ಏನು ಮಾಡುತ್ತೆ ಗೊತ್ತಾ? ಸೀಮೆನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಸೀಮೆನಲ್ಲಿ ಲಿಕ್ವಿಡ್ ಸ್ಟೇಟ್ ಇರುತ್ತೆ ಗೊತ್ತಾ? ದ್ಯಾಟ್ ಇಸ್ ಬಿಕಾಸ್ ಆಫ್ ಸೆಮಿನಲ್ ವೆಸಿಕಲ್ ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡಿಂದ. ಬೇರೆ ಬೇರೆ ಸೆಕ್ರಿಷನ್ಸ್ ಇರುತ್ತೆ, ಆ ಸೆಕ್ರಿಷನ್ಸಲ್ಲಿ ನ್ಯೂಟ್ರಿಷನ್ಸ್ ಇರುತ್ತೆ, ಸಚ್ ಎಸ್ ಫ್ರಕ್ಟೋಸ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಮತ್ತು ಬೇರೆ ಬೇರೆ ಎನ್ಸೈಮ್ಸು ಕೂಡ ಇರುತ್ತೆ ಅದರಲ್ಲಿ. ಸರಿನಾ? That is, male axillary glands are a pair of seminal vesicle, a prostate and a pair of bulbourethral gland. ಇದೇನಿದು? bulbourethral gland. ಈ ಎರಡು ಗ್ಲ್ಯಾಂಡ್ಸ್ ಇದೆಯಲ್ಲ, ಕ್ವೆಶ್ಚನ್ ಬರುತ್ತೆ ಅಲ್ಲಿ. These two glands secrete what? Answer is fructose, calcium and certain enzymes. ಬೇರೆ ಬೇರೆ ಎನ್ಸೈಮ್ಸ್ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಸ್ಪರ್ಮ್ ಲಿಕ್ವಿಡ್ ಸ್ಟೇಟಲ್ಲಿ ಹೋಗೋದಕ್ಕೆ ರೀಸನ್ನೇ ಈ ಎರಡು ಗ್ಲ್ಯಾಂಡು, ದಟ್ ಇಸ್ ಪ್ರೋಸ್ಟೇಟ್ ಆ್ಯಂಡ್ ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್. ನೋಡಿ, ಎನ್ ಸಿ ಆರ್ ಟಿ ಎಕ್ಸಾಮ್ ನಾವು ಕವರ್ ಮಾಡಿದ್ದೀವಿ. ಫಸ್ಟ್ ನಾವು ಏನು ಮಾತಾಡಿದ್ವಿ? ಟೆಸ್ಟಿಸ್ ಬಗ್ಗೆ ಮಾತಾಡಿದ್ವಿ, ರೈಟ್? ಟೆಸ್ಟಿಸ್ ಅಲ್ಲಿ ಏನು ಮಾತಾಡಿದ್ವಿ ನಾವು? ಟೆಸ್ಟಿಸ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸೆಕ್ಸ್ ಆರ್ಗನ್. ಯಾಕೆ? ಬಿಕಾಸ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪರ್ಮ್ ಪ್ರೊಡಕ್ಷನ್ ಮತ್ತು ಇಲ್ಲೇ ಬರೆದ್ಬಿಡೋದ, ಇಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪರ್ಮ್ ಪ್ರೊಡಕ್ಷನ್ ಮತ್ತು ಟೆಸ್ಟೋಸ್ಟಿರೋನ್ ಪ್ರೊಡಕ್ಷನ್, ಟೆಸ್ಟೋಸ್ಟಿರೋನ್. ಅದಾದಮೇಲೆ ನಾವು ಸ್ಕ್ರೋಟಮ್ ಬಗ್ಗೆ ಮಾತಾಡಿದ್ವಿ, which is outside the abdominal cavity because it makes sure that scrotum temperature is at least between 2 to 3 degrees less than the body temperature. ಯಾಕಂದರೆ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಟೆಂಪ್ರೇಚರ್ ಕಮ್ಮಿ ಇರಬೇಕು. ನೆಕ್ಸ್ಟ್ ನಾವು ಡಕ್ಟ್ ಬಗ್ಗೆ ಮಾತಾಡಿದ್ವಿ, ದಟ್ ಈಸ್ ವಾಸ್ಟ್ ಡಿಫ್ರೆನ್ಸ್. ಏನು ಮಾಡುತ್ತೆ? ಸ್ಪರ್ಮ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅದಾದಮೇಲೆ ನಾವು ನೋಡಿ, ಈ ಡಕ್ಟು ಯೂರಿನರಿ ಬ್ಲಾಡರ್ ಮೇಲೆ ಲೂಪ್ ಓವರ್ ಮಾಡಿಬಿಟ್ಟು ಬರ್ತಿದೆ, ಸರಿನಾ? ಇಲ್ಲಿ ಬಂದಾದ್ಮೇಲೆ ಕಾಮನ್ ಡಕ್ಟು, ದಿಸ್ ಇಸ್ ಕಾಲ್ಡ್ ಆಸ್ ಇಜಾಕ್ವಿಡ್ ಡಕ್ಟ್. ಇಲ್ಲಿ ಕಾಮನ್ ಡಕ್ಟ್ ಇದು. ಇಲ್ಲಿ ಬೇರೆ ಬೇರೆ ಗ್ಲ್ಯಾಂಡ್ ಇದೆ, ಸಚ್ ಆಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇದೆ, ಸರಿನಾ? ಪ್ರೋಸ್ಟೇಟ್ ಗ್ಲ್ಯಾಂಡ್. ಆಮೇಲೆ ಇಲ್ಲಿ ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್ ಇದೆ, ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್. ಈ ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್ ಮತ್ತು ಈ ಯೂರಿನರಿ ಡಕ್ಟ್, ಈ ಸೆಮಿನಲ್ ವೆಸಿಕಲ್ ಗ್ಲ್ಯಾಂಡ್ ಮತ್ತು ವಾಸ್ಟ್ ಡಿಫ್ರೆನ್ಸ್ ಎರಡು ಮೀಟ್ ಆಗ್ತಿದೆ ಇಲ್ಲಿ, ದಿಸ್ ಇಸ್ ಕಾಲ್ಡ್ ಆಸ್ ಎಜಾಕ್ಯುಲೇಟೆಡ್ ಡಕ್ಟ್. ಅದಾದಮೇಲೆ ಇಲ್ಲಿ ಬೇರೆ ಬೇರೆ ಗ್ಲ್ಯಾಂಡ್ ಇರುತ್ತೆ, ದಟ್ ಇಸ್ ಬಲ್ಬೋಯೂರೆಥ್ರಲ್ ಗ್ಲ್ಯಾಂಡ್ ಇರುತ್ತೆ ಇಲ್ಲಿ. ಫೈನಲಿ ಇಲ್ಲಿ ಬರ್ತಾ ಏನಿರುತ್ತೆ? ಸ್ಪರ್ಮ್ ಪ್ಲಸ್ ಸೆಕ್ರಿಷನ್ಸ್ ಇಂದ ಮೂರು, ಪ್ರೋಸ್ಟೇಟಿಂದ ಬರುತ್ತೆ ಲಿಕ್ವಿಡು, ಸೆಮಿನಲ್ ವೆಸಿಕಲ್ನಿಂದ ಬರುತ್ತೆ ಸೆಕ್ರಿಷನ್ಸು, ಸರಿನಾ? ಬಲ್ಬೋಯೂರೆಥ್ರಲ್ ಬರುತ್ತೆ ಸೆಕ್ರಿಷನ್ನು, ಅದನ್ನ ನಾವು ಸೆಮಿನಲ್ ಪ್ಲಾಸ್ಮಾ ಅಂತ ಕರಿತೀವಿ, ಸೆಮಿನಲ್ ಪ್ಲಾಸ್ಮಾ. ಈ ಎರಡೂ ಸೇರಿಬಿಟ್ಟು ಏನಾಗುತ್ತೆ? ಸೀಮೆನ್ ಪ್ರೊಡ್ಯೂಸ್ ಆಗುತ್ತೆ. ಅದೇ ಸೀಮೆನ್ ಫೈನಲಿ ಈ ಓಪನಿಂಗಿಂದ ಆಚೆ ಬರುತ್ತೆ. ಈ ಯುರೆಥ್ರಾ ಇದೆಯಲ್ಲ, ಯುರೆಥ್ರಾ ಇಸ್ ಅ ಕಾಮನ್ ಪ್ಯಾಸೇಜ್. ಬನ್ನಿ ನೆನಪಿರಲಿ, ಯುರೆಥ್ರಾ ಇಸ್ ಅ ಕಾಮನ್ ಪ್ಯಾಸೇಜ್ ಫಾರ್ ಸ್ಪರ್ಮ್ ಆಸ್ ವೆಲ್ ಆಸ್ ಯೂರಿನ್. ಎರಡಕ್ಕೂ ಇದು ಕಾಮನ್ ಪ್ಯಾಸೇಜು, ಸರಿನಾ? ಅದು ಬಿಟ್ಟರೆ ಇಲ್ಲಿ ಪೀನಸ್ ಇದೆ, ವಿಚ್ ಇಸ್ ದ ಎಕ್ಸ್ಟರ್ನಲ್ ಜೆನೆಟೇಲಿಯಾ. ಆಮೇಲೆ ಇದು ರೆಡ್ ಕಾಣಿಸ್ತಿದ್ಯಾ? ರೆಡ್ ದಿಸ್ ಇಸ್ ದ ಎರೆಕ್ಟೈಲ್ ಟಿಶ್ಯೂ. ಎರೆಕ್ಟೈಲ್ ಟಿಶ್ಯೂ, ಪೀನಸ್ ಎರೆಕ್ಷನ್ಗೆ ಈ ಟಿಶ್ಯೂನೇ ಬ್ಲಡ್ ಫ್ಲೋ ಆಗುತ್ತೆ, ಆವಾಗ ಎರೆಕ್ಷನ್ ಆಗೋದು, ಸರಿನಾ? ದಟ್ ಇಸ್ ದ ಕಂಪ್ಲೀಟ್ ಡಯಾಗ್ರಾಮ್ ಡಿಕೋಡೆಡ್, ಸರಿನಾ? ಇದು ಯೂರಿನರಿ ಬ್ಲಾಡರ್, ಇದು ಯೂರಿನರಿ ಬ್ಲಾಡರ್. ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ನೋಡಿ, ಆ ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್ ಆಫ್ ಸ್ಪರ್ಮ್ ನೋಡಿದ್ರೆ ಒಂದು ಹೆಡ್ ಇರುತ್ತೆ, ಒಂದು ಲಾಂಗ್ ಸ್ಲೆಂಡರ್ ಟೇಲ್ ಇರುತ್ತೆ, ಒಂದು ಹೆಡ್, ಈ ಲಾಂಗ್ ಸ್ಲೆಂಡರ್ ಟೇಲ್, ಮಧ್ಯದಲ್ಲಿ ಇಲ್ಲಿ ಮಿಡಲ್ ಪೀಸ್ ಇರುತ್ತೆ. ಇದೇ ಮಿಡಲ್ ಪೀಸಲ್ಲಿ, ಐ ರಿಪೀಟ್ ಅಗೇನ್, ಇದೇ ಮಿಡಲ್ ಪೀಸಲ್ಲಿ ದೇರ್ ಇಸ್ ಮೈಟೋಕಾಂಡ್ರಿಯಾ. ಯಾಕಂದ್ರೆ ಈ ಸ್ಪರ್ಮ್ಗೆ ಮೂವ್ ಮಾಡಬೇಕಾದ್ರೆ ಎನರ್ಜಿ ಬೇಕು, ಆ ಎನರ್ಜಿ ಬರೋದೇ ಈ ಮಿಡಲ್ ಪೀಸಿಂದ, ಇಟ್ ಇಸ್ ಮಿಡಲ್ ಪೀಸಿಂದ. ಸೊ ಎಂಟೈರ್ ಸ್ಪರ್ಮ್ ಬಾಡಿ ಇದೆಯಲ್ಲ, ಎಂಟೈರ್ ಸ್ಪರ್ಮ್ ಬಾಡಿ ಈಸ್ ಕವರ್ಡ್ ವಿತ್ ಪ್ಲಾಸ್ಮಾ ಮೆಂಬ್ರೇನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎಂಟೈರ್ ಬಾಡಿ ದ ಸ್ಪರ್ಮ್ ಇಸ್ ಕವರ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಕ್ಲಿಯರ್ ಕಾನ್ಸೆಪ್ಟ್, ಸರಿನಾ? ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡೋದ ಈಗ, ಸರಿನಾ? ಸ್ಟಾರ್ಟ್ ಮಾಡೋದಾ? ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್.
ಸೊ ಫೀಮೇಲ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಲಾಸ್ಟ್ 2 ಅವರ್ಸ್ನ ಮಾಡ್ತಿದ್ದೀವಿ. ವಿ ಸ್ಟಾರ್ಟ್ ಎಟ್ 7 to 8 8 to 9 ಆಗ್ತಾ ಬಂತು. ಲಾಸ್ಟ್ 2 ಅವರ್ಲಿ ಈ ಚಾಪ್ಟರ್ನ ಡೀಟೇಲ್ ಆಗಿ ಮಾಡಿದ್ದೀನಿ ನಾವು ಸ್ಟಾರ್ಟಿಂಗಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ವಿ. ಅದಕ್ಕಿಂತ ಮುಂಚೆ ವಾಟ್ ಇಸ್ ರೀಪ್ರೊಡಕ್ಷನ್, ಬಯಾಲಜಿಕಲ್ ಪ್ರಾಸೆಸ್, ಯಾಕೆ ರೀಪ್ರೊಡಕ್ಷನ್ ಆಗಬೇಕು, ಟೈಪ್ಸ್ ಆಫ್ ರೀಪ್ರೊಡಕ್ಷನ್ ಮಾತಾಡಿದ್ವಿ, ಅಸೆಕ್ಸುವಲ್ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಅಸೆಕ್ಸುವಲ್ ರೀಪ್ರೊಡಕ್ಷನ್, ಸ್ಪೋರ್ ಫಾರ್ಮೇಷನ್ ಆಗಲಿ, ಬರ್ಡಿಂಗ್, ಫಿಷನ್, ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, ಫ್ರಾಗ್ಮೆಂಟೇಷನ್, ರೀಜನರೇಷನ್ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ವಿ. ಅದಾದಮೇಲೆ ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ಮಾತಾಡಿದ್ವಿ, ದಟ್ ಈಸ್ ಸ್ಟಿಗ್ಮಾ, ಸ್ಟೈಲ್ ಆ್ಯಂಡ್ ಓವರಿ. ಅದಾದಮೇಲೆ ನಾವು ಮಾತಾಡಿದ್ವಿ ಆನ್ಸರ್ ಆ್ಯಂಡ್ ಫಿಲಮೆಂಟ್ ಫ್ಯೂಸಿಂಗ್ ಆಗುತ್ತೆ, ಪಾಲಿನೇಷನ್ ಹೆಂಗಾಗುತ್ತೆ, ವಾಟ್ ಇಸ್ ಸೆಲ್ಫ್ ಪಾಲಿನೇಷನ್, ವಾಟ್ ಇಸ್ ಕ್ರಾಸ್ ಪಾಲಿನೇಷನ್, ವಾಟ್ ಇಸ್ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದಾಗ ಏನಾಗುತ್ತೆ, ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್, ಸಿನ್ಗ್ಯಾಮಿ ಪ್ಲಸ್ ಟ್ರಿಪಲ್ ಫ್ಯೂಷನ್. ಕ್ಲಿಯರ್? ಅದಾದಮೇಲೆ ನಾವು ಇನ್ನೊಂದು ಪಾಯಿಂಟ್ ಮಾಡ್ತಾಯಿತ್ತು, ವೆಜಿಟೇಟಿವ್ ಪ್ರೊಪಗೇಷನ್ ಬಗ್ಗೆ ಕೂಡ ಮಾತಾಡಿದ್ವಿ, ದಟ್ ಈಸ್ ಪ್ಲಾಂಟ್ಸ್ ಹೆಂಗೆ ಮಾಡುತ್ತೆ, ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ ವಿತೌಟ್ ದ ಸೀಡ್ ತಾನೇ, ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ನಾವು ಫೈನಲ್ ಎಂಡ್ ಬಂದಿದ್ದೀವಿ. ಈಗ ಎಂಡ್ ಗೇಮ್ ಏನು, ಎಂಡ್ ಗೇಮ್ ಇಸ್ ದ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ನಾವು ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ನಿಮಗೆ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನೇ ಡೌಟ್ ಇತ್ತು ನನಗೆ ಈಗಲೇ ಕೇಳಿ, ನಾನು ಕಮೆಂಟ್ಸಲ್ಲಿ ತಿಳಿಸ್ತೀನಿ ನಿಮಗೆ, ನಾನೇ ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ ಇರಲಿ ನಾನು ಕೇಳಿ, ಸರಿನಾ? ಸೊ ಬನ್ನಿ ನಾವೀಗ ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡೋಣ. ಸೊ ನಾನು ಲಾಸ್ಟ್ ಟೈಮ್ ಮೆನ್ಷನ್ ಮಾಡಿದ್ದೆ, ಲಾಸ್ಟ್ ಒಂದು 10 minutes ಬ್ಯಾಕ್ ಮೆನ್ಷನ್ ಮಾಡಿದ್ದೆ, ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಟೆಸ್ಟಿಸ್ ಇತ್ತು. ಟೆಸ್ಟಿಸ್ ವಾಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಸಿಮಿಲರ್ಲಿ ಇಲ್ಲೂ ಕೂಡ ಇಲ್ಲಿ ಓವರೀಸ್ ಇರುತ್ತೆ, ಪೇರ್ ಆಫ್ ಓವರೀಸ್. ಆ ಪೇರ್ ಆಫ್ ಓವರೀಸ್ ಇಸ್ ಕಾಲ್ಡ್ ಆಸ್ ಪ್ರೈಮರಿ ಸೆಕ್ಸ್ ಆರ್ಗನ್. ಯಾಕೆ? ಬಿಕಾಸ್ ಓವರೀಸ್ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಮತ್ತೆ ಹಾರ್ಮೋನ್ಸ್. ಗ್ಯಾಮೆಟ್ಸ್ ಮತ್ತು ಹಾರ್ಮೋನ್ಸ್ ಎರಡು ಪ್ರೊಡ್ಯೂಸ್ ಮಾಡುತ್ತೆ ಓವರೀಸ್. ದ್ಯಾಟ್ ಇಸ್ ವೈ ದೇ ಆರ್ ಕಾಲ್ಡ್ ಆಸ್ ಪ್ರೈಮರಿ ಸೆಕ್ಸ್ ಆರ್ಗನ್ಸ್. ಆ ಜೊತೆಗೆ ಏನಿದೆ, ಆ ಜೊತೆಗೆ ಪೇರ್ ಆಫ್ ಓವಿಡಕ್ಟ್. ಓವಿಡಕ್ಟ್ ಇನ್ನೊಂದು ಹೆಸರೇನು, ಓವಿಡಕ್ಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫೆಲೋಪಿಯನ್ ಟ್ಯೂಬ್. ಆ ಫೆಲೋಪಿಯನ್ ಟ್ಯೂಬ್ ಅಲ್ಲೇ ಏನಾಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ. ಆ ಕ್ವಶನ್, ಆ ಪಾರ್ಟ್ ನಾನು ಆಮೇಲೆ ಬರ್ತೀನಿ. ಅದಕ್ಕಿಂತ ಮುಂಚೆ ನಾವು ಬೇರೆ ಪಾರ್ಟ್ ನೋಡೋಣ. ಅದಾದಮೇಲೆ ಯೂಟ್ರಸ್ ಇದೆ. ಯೂಟ್ರಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೂಂಬ್ ಆಫ್ ಅ ಮದರ್. ಅದಾದಮೇಲೆ ಸರ್ವಿಕ್ಸ್ ಇದೆ, ದಟ್ ಇಸ್ ನ್ಯಾರೋ ಸರ್ವಿಕ್ಸ್. ಆ್ಯಂಡ್ ಫೈನಲಿ ಅದು ಬಿಟ್ಟರೆ ಇದು ವಜೈನಾ. ಅದು ಫೈನಲಿ ಬಿಟ್ಟರೆ ಎಕ್ಸ್ಟರ್ನಲ್ ಜೆನಿಟೇಲಿಯಾ, ದಟ್ ಇಸ್ ವಲ್ವಾ ಇರುತ್ತೆ. ಎಕ್ಸ್ಟರ್ನಲ್ ಜೆನಿಟೇಲಿಯಾ ವಲ್ವಾ. ಅದ್ರ ಜೊತೆಗೆ ದೇರ್ ಇಸ್ ಆಲ್ಸೋ ದ ಮ್ಯಾಮರಿ ಗ್ಲ್ಯಾಂಡ್ಸ್. ಏನಿದೆ, ಮ್ಯಾಮರಿ ಗ್ಲ್ಯಾಂಡ್ಸ್ ಇದೆ. ಇದು ಎಲ್ಲ ಲೊಕೇಶನಲ್ಲಿದೆ. ಮತ್ತು ಪೆಲ್ವಿಕ್ ರೀಜನಲ್ಲಿದೆ, ದಟ್ ಇಸ್ ಲೋವರ್ ಅಬ್ಡಾಮಿನ್ ಬಿಟ್ವೀನ್ ದ 2 ಕಾಕ್ಸೆಲ್ ಬೋನ್ಸ್. 2 ಕಾಕ್ಸೆಲ್ ಬೋನ್ಸ್ ಮಧ್ಯದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಒನ್, ಓವರೀಸ್. ಓವರೀಸ್ ಬಗ್ಗೆ ಮಾತಾಡೋದ? ನಾನು ಆಗಲೇ ನಿಮಗೆ ಹೇಳಿದೆ, ಓವರೀಸ್ ಇಸ್ ಕಾಲ್ಡ್ ಆಸ್ ದ ಪ್ರೈಮರಿ ಸೆಕ್ಸ್ ಆರ್ಗನ್. ಯಾಕೆ? ಓವರೀಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್, ದಟ್ ಇಸ್ ದ ಎಗ್ ಸೆಲ್. The primary sex organ, sarna, located on the each side, that is they are present in pair. One ಈ ಕಡೆ ಇನ್ನೊಂದು ಈ ಕಡೆ ಇರುತ್ತೆ. They are present in pair, right? Produces ovum, that is the female gamete, and steroidal ovarian hormone, that is estrogen. Clear? That is the ovum is the gamete. Clear? That is the main function of the ovaries. Next one is the axillary ducts. Axillary ducts ನಾವು ಆಗಲೇ ಮಾತಾಡಿದ್ವಿ, that is fallopian tube is also called as your oviduct. ಅದಾದಮೇಲೆ ಯೂಟ್ರಸ್ ಇದೆ, which is also called as womb. And finally the birth canal. ನೋಡಿ, birth canal ಅಂತ ಕೊಟ್ಟಿದ್ದಾರೆ. Birth canal is nothing but your cervix plus vagina. Cervix plus vagina is the birth canal. Clear? ನೋಡಿ, ಫೆಲೋಪಿಯನ್ ಟ್ಯೂಬ್ ಇದು ಲಾಂಗ್ ಸೆಂಟರ್ ಪಾರ್ಟ್ ಇದೆ. ನೋಡಿ, ನಾನು ನಿಮ್ಗೆ ಆಗಲೇ ಮೆನ್ಷನ್ ಮಾಡಿದೆ, ಇದು ಓವರಿ. ಓವರಿ ಏನು ಮಾಡುತ್ತೆ? ಓವರಿ ಪ್ರೊಡ್ಯೂಸಸ್ ದ ಎಗ್. ಓವರಿ ಎಗ್ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಎಗ್ನ ಅಲ್ಲಿಂದ ಕ್ಯಾಪ್ಚರ್ ಮಾಡೋದು, ಅಲ್ಲಿಂದ ಎತ್ಕೊಳ್ಳೋದು ಕೆಲಸ ಇದರದ್ದು. ಈ ಫಿಮ್ರೆ ಇದೆಯಲ್ಲ, ಈ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಏನು ಮಾಡುತ್ತೆ ಗೊತ್ತಾ? ಇಲ್ಲಿ ಎಗ್ನ ಎತ್ಕೊಂಡು ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಇದು ಎಲ್ಲಿಗೆ? ಫೆಲೋಪಿಯನ್ ಟ್ಯೂಬ್ಗೆ. ಫೆಲೋಪಿಯನ್ ಟ್ಯೂಬ್ದು 3 ಪಾರ್ಟ್ ಇದೆ, ದಟ್ ಇಸ್ ಇನ್ಫಂಡಿಬುಲಮ್, ಆಂಪ್ಯುಲರ್ ರೀಜನ್ ಮತ್ತು ಇಸ್ಥಮಸ್ ರೀಜನ್. ಕೋನ್ ಲೈಕ್ ಸ್ಟ್ರಕ್ಚರ್, ಬ್ರಾಡ್ ಸ್ಟ್ರಕ್ಚರ್ ಮತ್ತು ನ್ಯಾರೋ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಈ 3 ಪಾರ್ಟು ಫೆಲೋಪಿಯನ್ ಟ್ಯೂಬ್ದು. ಇದೇ ಆಂಪ್ಯುಲರ್ ರೀಜನ್ ಇದೆಯಲ್ಲ, ಇಲ್ಲೇ ಬಂದು ಏನಾಗುತ್ತೆ, ಇಲ್ಲಿ ಎಕ್ಸೆಲ್ ಬರುತ್ತೆ,
ಇಲ್ಲಿ ಎಕ್ಸೆಲ್ ಬರುತ್ತೆ, ಇಲ್ಲೇ ಸ್ಪರ್ಮು ಕೂಡ ಇಲ್ಲೇ ಬರೋದು, ಮತ್ತು ಫರ್ಟಿಲೈಸೇಷನ್ ಆಗುತ್ತಲ್ಲ, ಫರ್ಟಿಲೈಸೇಷನ್ ಸಿನ್ಗ್ಯಾಮಿ ಇಲ್ಲೇ ಆಗೋದು. ದಟ್ ಈಸ್ ಫ್ಯೂಷನ್ ಆಫ್ ಎಗ್ ಆ್ಯಂಡ್ ಸ್ಪರ್ಮ್ ಆಗೋದು ಆಂಪ್ಯುಲಾ ರೀಜನಲ್ಲಿ. ಸರಿನಾ? ನೆಕ್ಸ್ಟ್ ಇಸ್ ವೂಂಬ್ ವಿಚ್ ಲುಕ್ಸ್ ಲೈಕ್ ಇನ್ವರ್ಟೆಡ್ ಪೇರ್. ನೋಡಿ ಶೇಪ್ ನೋಡಿ, ಇನ್ವರ್ಟೆಡ್ ಪೇರ್ ಥರ ಇದೆ, ಇನ್ವರ್ಟೆಡ್ ಪೇರ್ ಶೇಪ್. ಇದರಲ್ಲಿ ಏನಾಗುತ್ತೆ, ಬೇಬಿ ಬೆಳೆಯೋದು ಇಲ್ಲೇ ಆಗೋದು. ದಟ್ ಈಸ್ ಸಪೋರ್ಟ್ ಬೈ ಲಿಗಮೆಂಟ್ಸ್ ಅಟ್ಯಾಚ್ ದ ಪೆಲ್ವಿಕ್ ವಾಲ್ಸ್. ಇಲ್ಲಿ ಲಿಗಮೆಂಟ್ಸ್ ಅಟ್ಯಾಚ್ ಆಗಿರುತ್ತೆ. ಯೂಟ್ರಸ್ ಓಪನ್ಸ್ ಟು ವಜೈನಾ ಥ್ರೂ ದ ನ್ಯಾರೋ ಸರ್ವಿಕ್ಸ್. ನ್ಯಾರೋ ಸರ್ವಿಕ್ಸ್ ಇಂದ ವಜೈನಾಗೆ ಓಪನ್ ಆಗುತ್ತೆ. ದಟ್ ಈಸ್ ದ ಸರ್ವಿಕಲ್ ಕೆನಾಲ್. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಈಸ್ cervical canal and vagina. Vagina plus cervical canal give rise to the birth canal. ಇಲ್ಲಿಂದನೇ ಮಗು ಡೆಲಿವರಿ ಆಗೋದು, ಡೆಲಿವರಿ ಆಫ್ ದ ಬೇಬಿ. ದಟ್ ಇಸ್ ಕಾಲ್ಡ್ ಎಸ್ ಪಾರ್ಚುರೇಷನ್. ಪಾರ್ಚುರೇಷನ್ ಆಗೋದು ಇಲ್ಲಿಂದ. ಸರಿನಾ? ನೆಕ್ಸ್ಟ್ ಬಂದು ಫರ್ಟಿಲೈಸೇಷನ್ ಆಗಲಿ ಹೇಳ್ತೀನಿ ನಿಮಗೆ. ಇದು ಆಂಪ್ಯುಲಾ ರೀಜನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಇಲ್ಲಿ ಸ್ಪರ್ಮ್ ಬರುತ್ತೆ, ಸ್ಪರ್ಮ್ ರಿಲೀಸ್ ಆಗುತ್ತೆ. ಇಲ್ಲಿ ಸ್ಪರ್ಮ್ ರಿಲೀಸ್ ಆಗಿರೋ ಸ್ಪರ್ಮ್ನ ಟ್ರಾವೆಲ್ ಆಗುತ್ತೆ ಇಲ್ಲಿ ಆಂಪ್ಯುಲಾ ರೀಜನಲ್ಲಿ. ಇಲ್ಲಿಂದ ಎಗ್ ಟ್ರಾವೆಲ್ ಆಗುತ್ತೆ. ಫೈನಲಿ ಇಲ್ಲಿ ಮೀಟ್ ಆಗಿಬಿಟ್ಟು ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಆಗುತ್ತೆ, ವಿಚ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಝೈಗೋಟ್. ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಕ್ಲಿಯರ್? ಆಸಮ್. ನೋಡಿ ಈಗ ಝೈಗೋಟ್ ಫಾರ್ಮೇಷನ್ ಆಯಿತಾ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ, ನಿಮಗೆ ತುಂಬ ಜನ ಕೇಳಿದ್ದೀನಿ ಒಂದು ಕ್ವಶನ್ ನಾನು. ವಿಚ್ ಇಸ್ ದ ಫಸ್ಟ್ ಸೆಲ್ ಇನ್ ಯೋರ್ ಬಾಡಿ? ಕ್ವಶನ್ ಸಿಂಪಲ್. Which is the first cell in your body? That is the zygote. The first single cell in the body is called as zygote. ಈ zygote ಏನಾಗುತ್ತೆ, ಮುಂದೆ ಹೋಗ್ಬಿಟ್ಟು ಡಿವೈಡ್ ಆಗುತ್ತೆ. ಡಿವೈಡ್ ಆಗಿಬಿಟ್ಟು ಬೇರೆ ಬೇರೆ ಲೇಯರ್ಸ್ ಮಾಡುತ್ತೆ. ಇಲ್ಲಿ ಟ್ರೋಫೋಬ್ಲಾಸ್ಟ್ ಇನರ್ ಮಾಸ್ ಸೆಲ್, ಇಲ್ಲಿ ನಿಮಗೆ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಬರುತ್ತೆ. ಸಡನ್ ಆಗಿದೆ ಏನಾಗುತ್ತೆ, ಈಗ ಇದು ಯೂಟ್ರಸ್ ವಾಲ್ಗೆ ಅಟ್ಯಾಚ್ ಆಗಿಬಿಡುತ್ತೆ. ಇದನ್ನ ನಾವು ಇಂಪ್ಲಾಂಟೇಷನ್ ಕರಿತೀವಿ. ದಿಸ್ ಇಸ್ ಎಂಬ್ರಿಯೋ. ದಿಸ್ ಇಸ್ ದ ಡೆವಲಪ್ಮೆಂಟ್ ಆಫ್ ದ ಎಂಬ್ರಿಯೋ. ನಾವು ಇದನ್ನ ಬ್ಲಾಸ್ಟೋಸಿಸ್ ಕರಿಬೋದು. ಕೊಟ್ಟಿದ್ದೀವಿ ಅಲ್ಲಿ. ಬ್ಲಾಸ್ಟುಲಾ ಆಗುತ್ತೆ. ಒಂದು ಝೈಗೋಟು ಡಿವೈಡ್ ಆಗ್ತಾ ಒಂದು ಬ್ಲಾಸ್ಟುಲಾ ಆಗುತ್ತೆ. ಬ್ಲಾಸ್ಟುಲಾ ಫೈನಲಿ ಅಟ್ಯಾಚ್ ಆಗುತ್ತೆ ಯೂಟ್ರಸ್ ವಾಲ್ಗೆ ಈ ಥರ ಅಟ್ಯಾಚ್ ಆಗೋಗುತ್ತೆ. ದಟ್ ಈಸ್ ಅಟ್ಯಾಚ್ ಆದಮೇಲೆ ಬೇರೆ ಬೇರೆ ಫಂಕ್ಷನ್ಸ್ ಆಗುತ್ತೆ ಫೀಮೇಲ್ ಬಾಡಿಯಲ್ಲಿ. ಪ್ಲಾಸ್ಟಿನ್ ಡೆವಲಪ್ ಆಗುತ್ತೆ, ಬೇಬಿ ದೊಡ್ಡದಾಗ್ತಾ ಹೋಗುತ್ತೆ. ದಟ್ ಈಸ್ ಫರ್ಟಿಲೈಸರ್ 2 ಸೆಲ್ 4 ಸೆಲ್ 8 ಸೆಲ್ 16 ಸೆಲ್ ಬ್ಲಾಸ್ಟಸ್ ಅಟ್ಯಾಚ್ಮೆಂಟ್ ಆಯಿತು. 4 ವೀಕ್ಸ್ 10 ವೀಕ್ಸ್ 16 ವೀಕ್ಸ್ 20 ವೀಕ್ಸ್ಗೆ ಕಂಪ್ಲೀಟಾಗಿ ಬೇಬಿ ಡೆವಲಪ್ ಆಗಿ ಆಚೆ ಬರೋಕ್ಕೆ ರೆಡಿ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಪಾರ್ಚುರೇಷನ್. ದಟ್ ಈಸ್ ದ ಚೈಲ್ಡ್ ಬರ್ತ್, ಡೆಲಿವರಿ ಆಫ್ ದ ಬೇಬಿ. ಡೆಲಿವರಿ ಆಫ್ ದ ಬೇಬಿನ ನಾವು ಪಾರ್ಚುರೇಷನ್ ಅಂತ ಕರಿತೀವಿ. ಬೇಬಿ ಡೆಲಿವರಿ ಆಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಪಾರ್ಚುರೇಷನ್. ನೆಕ್ಸ್ಟ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಇದೆ ಕಾಲ್ಡ್ ಆಸ್ ಪ್ಲಾಸೆಂಟಾ. ದಟ್ ಇಸ್ ಕಾಲ್ಡ್ ಆಸ್ ಪ್ಲಾಸೆಂಟಾ. ಸೊ ಬೇಬಿ ಊಟ ಮಾಡಬೇಕು. ಬೇಬಿ ಊಟ ಮಾಡುತ್ತೆ, ಅದಕ್ಕೆ ಆಬ್ವಿಯಸ್ಲಿ ಬೆಳಿಬೇಕಂದ್ರೆ ಊಟ ಬೇಕು. ಬೇಬಿಗೆ ನೀರು ಬೇಕು, ಬೇಬಿಗೆ ಆಕ್ಸಿಜನ್ ಬೇಕು. ನೀರು ಬೇಡ, ಊಟ ಸಿಗೋದು ಸಾಕು. ಆಕ್ಸಿಜನ್ ಬೇಕು. ಬೇಬಿ ಊಟ ಮಾಡಿದ್ಮೇಲೆ ವೇಸ್ಟ್ ರಿಲೀಸ್ ಮಾಡುತ್ತಾ, ಸೊ ವೇಸ್ಟ್ ಆಚೆ ಹಾಕಬೇಕು. ಸೊ ಈ ಎಲ್ಲ ಪ್ರಾಸೆಸ್ ಇದೆಯಲ್ಲ ಆಗೋದು ವಿತ್ ದ ಹೆಲ್ಪ್ ಆಫ್ ಪ್ಲಾಸೆಂಟಾ. ಇದು ಎಲ್ಲಿರುತ್ತೆ? ಇದು ಮದರ್ ವೂಂಬು, ಇದು ಯೂಟ್ರಿನ್ ಟಿಶ್ಯೂ. ಈ ಯೂಟ್ರಿನ್ ಟಿಶ್ಯೂ ಅಲ್ಲಿ ಪ್ಲಾಸೆಂಟಾ ಅಟ್ಯಾಚ್ ಆಗಿರುತ್ತೆ. ಈ ಪ್ಲಾಸೆಂಟಾಗೆ ಈ ಅಂಬಲಿಕಲ್ ಕಾರ್ಡು ಕೂಡ ಅಟ್ಯಾಚ್ ಆಗಿಬಿಟ್ಟು ಹೋಗಿರುತ್ತೆ. ಕ್ಲಿಯರ್? ದಟ್ ಈಸ್ ಪ್ಲಾಸೆಂಟಾ. ಫಂಕ್ಷನ್ ಏನು? ರಿಮೂವಲ್ ಆಫ್ ದ ವೇಸ್ಟ್, ಆಕ್ಸಿಜನ್ ಪ್ರೊವೈಡ್ ಮಾಡೋದು, ಊಟ ಪ್ರೊವೈಡ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ಮದರ್ಸ್ ಬ್ಲಡ್. ದಟ್ ಈಸ್ intimate connection between the uterine wall of the mother and the fetus. ಮದರ್ದು ಯೂಟ್ರಿನ್ ವಾಲ್ ಮತ್ತು ಫೀಟಸ್ಗೆ ಕನೆಕ್ಷನ್ ಇದು. ಮಟೀರಿಯಲ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಡೆವಲಪಿಂಗ್ ಬೇಬಿ ಮತ್ತು ಮದರಲ್ಲಿ ಮಟೀರಿಯಲ್ ಎಕ್ಸ್ಚೇಂಜ್ ಆಗುತ್ತೆ, ಆಕ್ಸಿಜನ್ ಎಕ್ಸ್ಚೇಂಜ್ ಆಗುತ್ತೆ, ವೇಸ್ಟ್ ಕೂಡ ರಿಲೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಪ್ಲಾಸೆಂಟಾ. ಫೈನಲಿ ಇಸ್ ಲ್ಯಾಕ್ಟೇಷನ್. ಮದರ್ ಸ್ಟಾರ್ಟ್ಸ್ ಪ್ರೊಡ್ಯೂಸಿಂಗ್ ದ ಮಿಲ್ಕ್. ದ ಪ್ರೊಡಕ್ಷನ್ ಆಫ್ ಮಿಲ್ಕ್ ಇಸ್ ಕಾಲ್ಡ್ ಆಸ್ ಲ್ಯಾಕ್ಟೇಷನ್. ಲ್ಯಾಕ್ಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅರ್ಲಿ ಸ್ಟೇಜಲ್ಲಿ ಮಿಲ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ, ದಟ್ ಈಸ್ ರಿಚ್ ಇನ್ ಕೋಲ್ಸ್ಟ್ರಮ್, rich in antibiotics. That is called as colostrum. ಸೊ ನಿಮ್ಗೆ ಆಗಲಿ ಮೆನ್ಷನ್ ಮಾಡಿದೆ ನಾನು, ಆಂಪ್ಯುಲಾ ರೀಜನಲ್ಲಿ ಎಗ್ ಮತ್ತು ಸ್ಪರ್ಮ್ ಬಂದು ಮೀಟ್ ಆಯಿತು, ಝೈಗೋಟ್ ಫಾರ್ಮೇಷನ್ ಆಯಿತು. ಬಟ್ ಅಕಸ್ಮಾತ್ ಸ್ಪರ್ಮ್ ಬಂದು ಎಗ್ ಜೊತೆಗೆ ಮೀಟೇ ಆಗಿಲ್ಲ, there is no intercourse, there is no sperm, there is no insemination.
ಇನ್ಸೆಮಿನೇಷನ್ ಆಗಿಲ್ಲ, ಸ್ಪರ್ಮ್ ಬಂದೇ ಇಲ್ಲ. ಸೊ ಅವಾಗ ಎಗ್ ಕತೆ ಏನು? ಎಗ್ ಏನಾಗುತ್ತೆ ಅಂತಂದರೆ ಕೇಳಿಸ್ಕೊಳ್ಳಿ. ಇಲ್ಲಿ ಡಯಾಗ್ರಾಮ್ ಇದೆಯಾ? ಮುಂಚೆ ಡಯಾಗ್ರಾಮ್ ಹೋಗೋದಾ? ಹಾಂ ನೋಡಿ, ಇದು ಯೂಟ್ರಸ್ ವಾಲ್ ಇದೆಯಲ್ಲ. ಸೊ ಎವ್ರಿ ಸಿಂಗಲ್ ಮಂತ್ ಆಲ್ಟರ್ನೇಟ್ ಆಗಿ, ಐ ರಿಪೀಟ್ ಅಗೇನ್, ಎವ್ರಿ ಸಿಂಗಲ್ ಮಂತ್ ಆಲ್ಟರ್ನೇಟ್ ಆಗಿ ಓವರೀಸು ಎಗ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅಕಸ್ಮಾತ್ 1 ಮಂತ್ ಈ ಓವರಿ ಎಗ್ ಪ್ರೊಡ್ಯೂಸ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಈ ಓವರಿ ಎಗ್ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ಲಿಯರ್ ಆ ಪಾಯಿಂಟು? ನೆಕ್ಸ್ಟ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಎವ್ರಿ ಸಿಂಗಲ್ ಮಂತ್ ಇಂಪ್ಲಾಂಟೇಷನ್ ಆಗಲಿ ಅಂತ ಎವ್ರಿ ಸಿಂಗಲ್ ಮಂತ್ ಯೂಟ್ರಸ್ ಪ್ರಿಪರೇಷನ್ ಮಾಡುತ್ತೆ. ಹೆಂಗೆ? ಇಲ್ಲಿ ನೋಡಿ, ಇದು ಯೂಟ್ರಸ್ ವಾಲ್ ಇದೆಯಲ್ಲ, ಇದು ಯೂಟ್ರಿನ್ ವಾಲು ದಪ್ಪ ಆಗ್ತಾ ಹೋಗುತ್ತೆ, ಇದು ಸ್ಪಾಂಜಿ ಆಗ್ತಾ ಹೋಗುತ್ತೆ, ದಪ್ಪ ಆಗ್ತಾ ಹೋಗುತ್ತೆ, ಫಿಲ್ಡ್ ವಿತ್ ಬ್ಲಡ್ ವೆಸಲ್ಸ್ ತುಂಬ್ತಾ ಇರುತ್ತೆ. ಇಟ್ ಇಸ್ ಪ್ರಿಪೇರಿಂಗ್ ಫಾರ್ ಇಂಪ್ಲಾಂಟೇಷನ್ ಆಯ್ತಂದ್ರೆ ಇಲ್ಲಿ ಬಂದು ಇಲ್ಲಿ ಝೈಗೋಟ್ ಇಲ್ಲಿ ಎಮ್ರಿಯೋ ಬಂದು ಫ್ಯೂಸ್ ಆಗುತ್ತೆ, ಬೇಬಿ ಡೆವಲಪ್ ಆಗುತ್ತೆ. ಬಟ್ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಆ ಯೂಟ್ರಿನ್ ವಾಲ್ ಇದೆಯಲ್ಲ, ಯೂಟ್ರಸ್ ವಾಲ್ ಇತ್ತಲ್ಲ, ಯೂಟ್ರಸ್ ವಾಲ್ ಪ್ರಿಪೇರ್ ಆಗಿತ್ತಲ್ಲ, ಸ್ಪಾಂಜಿ ಆಗಿತ್ತಲ್ಲ, ಇದು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗುತ್ತೆ. ಆಗಿ ಯೂಟ್ರಸ್ಸಿಂದ ಆಚೆ ಬರುತ್ತೆ. ಆಲ್ ದ ಬ್ಲಡ್ ವೆಸಲ್ಸ್ ಅಲಾಂಗ್ ವಿತ್ ದ ಅನ್ಫರ್ಟಿಲೈಸ್ಡ್ ಎಗ್, ಮ್ಯೂಕಸ್, ಎವ್ರಿ ಸಿಂಗಲ್ ಥಿಂಗ್ ಆಚೆ ಬಂದ್ಬಿಡುತ್ತೆ. ದಟ್ ಇಸ್ ರಿಸಲ್ಟ್ಸ್ ಇನ್ ಬ್ಲೀಡಿಂಗ್, ಅಂಡ್ ದಟ್ ಇಸ್ ಕಾಲ್ಡ್ ಆಸ್ ಮೆನ್ಸ್ಟ್ರುಯಲ್ ಸೈಕಲ್, ದಟ್ ಇಸ್ ಕಾಲ್ಡ್ ಆಸ್ ಮೆನ್ಸುರೇಷನ್ ಆರ್ ಪೀರಿಯಡ್ಸ್. ಕ್ಲಿಯರಾ? ಅರ್ಥ ಆಯ್ತಾ? ದಟ್ ಇಸ್ ದ ಎಂಟೈರ್ ಪ್ರಾಸೆಸ್ ವಿಚ್ ಹ್ಯಾಪನ್ಸ್ ಎವ್ರಿ ಮಂತ್ ಆಗುತ್ತೆ. ಇದು ಎವ್ರಿ ಮಂತ್ ಆಗುತ್ತೆ ವೆನ್ ದೇರ್ ಇಸ್ ಅನ್ಫರ್ಟಿಲೈಸೇಷನ್, ದೇರ್ ಇಸ್ ನೋ ಫರ್ಟಿಲೈಸೇಷನ್. ಅಕಸ್ಮಾತ್ ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಎವ್ರಿ ಸಿಂಗಲ್ ಮಂತ್ ದೇರ್ ಇಸ್ ಬ್ಲೀಡಿಂಗ್. ಕ್ಲಿಯರ್? ಇಟ್ ಈಸ್ ಎವ್ರಿ ಸಿಂಗಲ್ ಮಂತ್ ಆಗ್ತಾ ಇರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ಕರಿತೀವಿ ನಾವು ಅದಕ್ಕೆ ಇದನ್ನ. ಆ್ಯಂಡ್ ದಿಸ್ ಇಸ್ ರಿಸಲ್ಟ್ ಬಿಕಾಸ್ ಆಫ್ ಲಾಡ್ ಆಫ್ ಹಾರ್ಮೋನ್ಸ್ ಇನ್ವಾಲ್ವ್ಮೆಂಟ್ ಇದೆ ಇಲ್ಲಿ, ಎಷ್ಟೊಂದು ಹಾರ್ಮೋನ್ಸ್ ಇದೆ ಇಲ್ಲಿ. ಸರ್ನಾ? ನೀವು ಮುಂದೆ ಕಲಿತೀರಾ. ದ ಫೈನಲ್ ಪಾರ್ಟ್ ಆಫ್ ದ ಚಾಪ್ಟರ್ ನಾವು ವೆರಿ ಇಂಪಾರ್ಟೆಂಟ್ ಇಸ್ ರಿಪ್ರೊಡಕ್ಟಿವ್ ಹೆಲ್ತ್. ಈಗ ಲಾಸ್ಟ್ ಒಂದು 15 ಮಿನಿಟ್ಸ್ ಕೊಡಿ, ಚಾಪ್ಟರ್ನ ಮುಗಿಸ್ಬಿಡ್ತೀನಿ ಈಗ. ಸರ್ನಾ? ಡೀಟೇಲ್ ಆಗಿ ಮಾಡಿದ್ದೀವಿ, ಸ್ಲೋ ಆಗಿ ಮಾಡಿದ್ದೀವಿ, ಕಾನ್ಸೆಪ್ಟ್ ಬೈ ಕಾನ್ಸೆಪ್ಟ್ ತೊಗೊಂಡೋಗಿದ್ದೀವಿ ಮುಂದೆ. ಸರ್ನಾ? ಸೊ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ದಟ್ ಇಸ್ ಕಾಂಟ್ರಾಸೆಪ್ಷನ್. ಕ್ಲಿಯರಾ? ರೆಡಿನಾ? ಸೊ ಸೆಪ್ಷನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ಸೆಪ್ಷನ್ ಅಂದರೆ ಆಕ್ಟ್ ಆಫ್ ಬೀಂಗ್ ಪ್ರೆಗ್ನೆಂಟ್ ಆಗನ್ನ ನಾವು ಸೆಪ್ಷನ್ ಅಂತ ಕರಿತೀವಿ. ಬಟ್ ಕಾಂಟ್ರಾ ಅಂದ್ರೇನು? ಅಗೇನ್ಸ್ಟ್ ದ ಪ್ರೆಗ್ನೆನ್ಸಿ. ಸೊ ಕಾಂಟ್ರಾಸೆಪ್ಷನ್ ಅಂದ್ರೇನು? ಕಾಂಟ್ರಾಸೆಪ್ಷನ್ ಅಂದರೆ ಅಗೇನ್ಸ್ಟ್ ಪ್ರೆಗ್ನೆನ್ಸಿನ ಸ್ಟಾಪ್ ಮಾಡೋದಕ್ಕೆ ಬೇರೆ ಬೇರೆ ಮೆಥಡ್ಸ್ ಇದೆ. ಆ ಮೆಥಡ್ಸ್ ನಾವು ಕಾಂಟ್ರಾಸೆಪ್ಷನ್ ಅಂತ ಕರಿತೀವಿ. ದಟ್ ಈಸ್ methods by aim to prevent the conception of an offspring, prevent the pregnancy. ಸರಿನಾ? that is called as contraception. contraception ಎಷ್ಟೊಂದು ಬೇರೆ ಬೇರೆ ಮೆಥಡ್ಸ್ ಇದೆ. ಫಾರ್ ಎಕ್ಸಾಂಪಲ್, ಟೆಂಪ್ರರಿ ಮೆಥಡಲ್ಲಿ ನ್ಯಾಚುರಲ್ ಮೆಥಡ್ ಇದೆ, ಬ್ಯಾರಿಯರ್, ಕೆಮಿಕಲ್ ಮತ್ತು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಇದೆ. ಅದು ಬಿಟ್ಟರೆ ಪರ್ಮನೆಂಟ್ ಮೆಥಡ್ಸ್ ಇದೆ, such as vasectomy and tubectomy. they are collectively called as surgical ಮೆಥಡ್. ಈ ನ್ಯಾಚುರಲ್ ಮೆಥಡಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ, ಸಚ್ ಆಸ್ ಕ್ವಾಯಿಟಸ್ ಇಂಟರಪ್ಟರ್ಸ್ ಆಗಿರ್ಬೋದು, ರಿದಮಿಕ್ ಮೂವ್ಮೆಂಟ್ ರಿದಮ್ ಆಗಿರ್ಬೋದು, ಸರಿನಾ? ಅಮೈನೋ ಸೆಂಟೆನ್ಸ್ ಆಗಿರ್ಬೋದು, ಅಲ್ಲ ಪೀರಿಯೋಡಿಕ್ ಆಬ್ಸ್ಟಿನೆನ್ಸ್ ಆಗಿರ್ಬೋದು. ಪೀರಿಯೋಡಿಕ್ ಆಬ್ಸ್ಟಿನೆನ್ಸ್ ಅದು ನಿಮ್ಮ ಸಿಲೆಬಸಲ್ಲಿ ಇಲ್ಲ, ನೀವು ಬೇರೆ ಮೆಥಡ್ ಕಲ್ತ್ಕೊಳ್ಳಿ ಸಾಕು. ಅದಕ್ಕೆ ಬೇರೆ ಮೆಥಡಲ್ಲಿ ಬೇಸಿಕ್ಲಿ ಸ್ಪರ್ಮ್ ಮೇಲೆ ಒಂದು ಎಕ್ಸ್ಟ್ರಾ ಪೀನಸ್ ಮೇಲೆ ಒಂದು ಎಕ್ಸ್ಟ್ರಾ ಕವರಿಂಗ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಕಾಂಡಮ್. ಕಾಂಡಮ್ ಇಸ್ ಅ ಬ್ಯಾರಿಯರ್ ಮೆಥಡ್. ಅದು ಬಿಟ್ಟರೆ ಡಯಾಫ್ರಮ್, ಸರ್ವಿಕಲ್ ಕ್ಯಾಪ್ಸ್ ಮತ್ತು ವಾಲ್ಸ್ ಫೀಮೇಲ್ ಮೇಲೆ ಬರುತ್ತೆ, ವಜೈನಲ್ ಇನ್ಸರ್ಟ್ ಮಾಡಿರ್ತಾರೆ. ಸರಿನಾ? ದಟ್ ಈಸ್ ಪ್ರೊಡಕ್ಟಿವ್ ಶೀಟ್ ಆಗಿರ್ಬೋದು, ಬೇರೆ ಬೇರೆ ಮೆಥಡ್ ಆಗಿರ್ಬೋದು. ಪ್ರೊಡಕ್ಟಿವ್ ಶೀಟಲ್ಲಿ ಕಾಂಡಮ್ಸ್ ಆಗಿರುತ್ತೆ. ಸರಿನಾ? ಅದು ಬಿಟ್ಟರೆ ಬೇರೆ ಬೇರೆ IUDs ಇದೆ, ದಟ್ ಈಸ್ ಇಂಟ್ರಾ ಯೂಟ್ರಿನ್ ಡಿವೈಸಸ್. ಯೂಟ್ರಸ್ ಬಾಡಿನ ಅಟ್ಯಾಚ್ ಮಾಡಿರ್ತಾರೆ. ಈ ಇಂಟ್ರಾ ಯೂಟ್ರಿನ್ ಡಿವೈಸ್ದು ಸ್ಪೆಸಿಫಿಕ್ ಫಂಕ್ಷನ್ ಇರುತ್ತೆ. ಆ ಫಂಕ್ಷನಿಂದನೇ ಅದು ಸ್ಪರ್ಮ್ನ ಸಾಯಿಸ್ಬೋದು, ಇಲ್ಲ ಅಂದರೆ ಯೂಟ್ರಸ್ನ ಕಂಪ್ಲೀಟಾಗಿ ಹಾಸ್ಟೈಲ್ ಮಾಡ್ಬೋದು. ಹಾಸ್ಟೈಲ್ ಅಂದ್ರೇನು? ಸ್ಪರ್ಮಲ್ಲಿ ಬಂದರೆ ಸರ್ವೈವ್ ಮಾಡೋಕ್ಕೆ ಆಗಲ್ಲ, ಆ ಥರ ಮಾಡಿಬಿಡುತ್ತೆ ಇಂಟ್ರಾಯೂಟ್ರಿನ್ ಡಿವೈಸಸ್ಸು. ಸರಿನಾ? ಫಾರ್ ಎಕ್ಸಾಂಪಲ್, ಪೀಸ್ ಲೂಪ್ ಇದೆ, ಕಾಪರ್ ರಿಲೀಸಿಂಗ್ ಅಯೋನ್ಸ್, ಕಾಪರ್ ಟಿ, ಕಾಪರ್ 7, ಮಲ್ಟಿಲೋಡ್ 7 ಎಲ್ಲ ಕಾಪರ್ ರಿಲೀಸ್ ಮಾಡ್ತಲ್ಲ. ಆ ಕಾಪರ್ ಏನು ಮಾಡುತ್ತೆ ಗೊತ್ತಾ? ಸ್ಪರ್ಮ್ ಮೂವ್ಮೆಂಟ್ನ ಸ್ಲೋ ಮಾಡಿಬಿಡುತ್ತೆ. ಸ್ಪರ್ಮ್ದು ಪೊಟೆನ್ಷಿಯಲ್ ಇರುತ್ತಲ್ಲ ಅದನ್ನು ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಅದಾದಮೇಲೆ ಹಾರ್ಮೋನ್ ರಿಲೀಸಿಂಗ್ ಇದೆ. ಈ ಹಾರ್ಮೋನ್ ರಿಲೀಸಿಂಗ್ ಕಂಪ್ಲೀಟಾಗಿ ಯೂಟ್ರಸ್ನ ಹಾಸ್ಟೈಲ್ ಮಾಡಿಬಿಡುತ್ತೆ. ಸ್ಪರ್ಮಲ್ಲಿ ಬಂದರೂ ಕೂಡ ಸ್ಪರ್ಮಲ್ಲಿ ಸರ್ವೈವ್ ಮಾಡೋಕ್ಕಾಗಲ್ಲ, ಆ ಥರ ಮಾಡಿಬಿಡುತ್ತೆ. ಅದು ಬಿಟ್ಟರೆ ಪಿಲ್ಸ್ ಇದೆ. ನೋಡಿ, ಕಾಂಟ್ರಾಸೆಪ್ಟಿವ್ ಎಮರ್ಜೆನ್ಸಿ ಪಿಲ್ ಬೇರೆ,
ದಟ್ ಈಸ್ ಐ ಪಿಲ್ ಬರುತ್ತಲ್ಲ, ಒಂದ್ಸಿ ತೊಗೊಂಡ್ರೆ ಸಾಕು ಅಂತ, ಅದು ಬೇರೆ. ಈ ಪಿಲ್ಸ್ ಬೇರೆ. ಇದು ಕಂಪ್ಲೀಟಾಗಿ ಫೀಮೇಲು 14 ಡೇ ಅವರು ತೊಗೋತಾ ಇರಬೇಕು. ಇದು ಕಂಪ್ಲೀಟಾಗಿ ತೊಗೋಬೇಕಿದು, ಎವ್ರಿ ಸಿಂಗಲ್ ಡೇ ತೊಗೋಬೇಕಿದು. ಇದು ಬೇರೆ ಥರದ್ದು. ಸರಿನಾ? ಓರಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸ್ಮಾಲ್ ಡೋಸೇಜ್ ಆಫ್ ಐದರ್ ಪ್ರೊಜೆಸ್ಟರಾನ್ ಆರ್ ಪ್ರೊಜೆಸ್ಟರಾನ್ ಎಸ್ಟ್ರೋಜನ್ ಕಾಂಬಿನೇಷನ್ ಆಫ್ ಪಿಲ್ಸ್. ಈ ಪಿಲ್ಸ್ ಅಲ್ಲಿ ಹಾರ್ಮೋನ್ಸ್ ಇರುತ್ತೆ. ಈ ಹಾರ್ಮೋನ್ಸ್ ಬೇಸಿಕಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಮಾಡುತ್ತೆ ಫೀಮೇಲ್ ಅಲ್ಲಿ, ಆ್ಯಂಡ್ ವಿಚ್ ರಿಸಲ್ಟ್ಸ್ ಇನ್ ದ ಇಂಪ್ಲಾಂಟೇಷನ್ ಆಗಿ ಹೆಲ್ಪ್ ಮಾಡಲ್ಲ, ಇಂಪ್ಲಾಂಟೇಷನ್ ಆಗಲ್ಲ ಅವಾಗ. ಸರಿನಾ? ನೆಕ್ಸ್ಟ್ ಬನ್ನಿ ಸರ್ಜಿಕಲ್ ಮೆಥಡಲ್ಲಿ ವೆಸೆಕ್ಟೊಮಿ, ಟ್ಯುಬೆಕ್ಟೊಮಿ. ವೆಸೆಕ್ಟೊಮಿ ಏನಾಗ್ತದೆ, ವೆಸೆಕ್ಟೊಮಿಯಲ್ಲಿ ವಾಸ್ಟ್ ಡಿಫ್ರೆನ್ಸ್ ನೋಡಿ, ಇದು ವಾಸ್ಟ್ ಡಿಫ್ರೆನ್ಸ್ನ ಕಟ್ ಮಾಡಿಬಿಟ್ಟು ಜಾಯಿನ್ ಮಾಡಿಬಿಟ್ಟಿದ್ದಾರೆ. ಸೊ ಕಟ್ ಮಾಡಿ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗಿರೋ ಸ್ಪರ್ಮು ಇಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸ್ಪರ್ಮ್ ಇಲ್ಲಿ ಮುಂದೆ ಹೋಗೋಕ್ಕಾಗಲ್ಲ. ಸೊ ಸ್ಪರ್ಮ್ ಇಲ್ಲೇ ಬಿಡುತ್ತೆ. ಬಟ್ ಸೀಮೆನ್ ಬರುತ್ತಾ, ಸೀಮೆನ್ ಇರುತ್ತೆ. ಆ ಸೀಮೆನಲ್ಲಿ ಬರೀ ಸೆಕ್ರಿಷನ್ಸ್ ಆಫ್ ಸಮೈಲ್ ವೆಸಿಕಲ್, ಪ್ರೋಸ್ಟೇಟ್, ಬಲ್ಬ್ ಇರ್ತಾರೆ ಗ್ಲ್ಯಾಂಡಿಂದ ಸೆಕ್ರಿಷನ್ಸ್ ಇರುತ್ತೆ, ಬಟ್ ಅದರಲ್ಲಿ ಸ್ಪರ್ಮ್ ಇರಲ್ಲ. ಸಿಮಿಲರ್ಲಿ ಈ ಟ್ಯುಬೆಕ್ಟೊಮಿ ನೋಡಿ, ಟ್ಯುಬೆಕ್ಟೊಮಿಯಲ್ಲಿ ಫೆಲೋಪಿಯನ್ ಟ್ಯೂಬ್ನ ಕಟ್ ಮಾಡಿದ್ದಾರೆ, ಕಟ್ ಮಾಡಿ ಜಾಯಿನ್ ಮಾಡಿಬಿಟ್ಟಿದ್ದಾರೆ. ಕಟ್ ಮಾಡಿ ಜಾಯಿನ್ ಮಾಡಿದಾಗ ಏನಾಗುತ್ತೆ, ಈ ಓವರಿಯಿಂದ ಎಗ್ ರಿಲೀಸ್ ಆದರೆ ಇಲ್ಲೇ ಸ್ಟಾಪ್ ಆಗುತ್ತೆ, ಮುಂದೆ ಹೋಗಲ್ಲ. ಸ್ಪರ್ಮ್ ಇಲ್ಲಿಂದ ಬಂದರೂ ಕೂಡ ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಮುಂದೆ ಹೋಗಲ್ಲ. ಯಾಕಂದರೆ ಫರ್ಟಿಲೈಸೇಷನ್ ಆಗೋದು ಫರ್ಟಿಲೈಸೇಷನ್ ಆಗೋದು ಇಲ್ಲಿ ಆ್ಯಂಪ್ಯುಲರ್ ರೀಜನಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಅಲ್ಲಿ ಸ್ಪರ್ಮ್ ಮೂವ್ ಆಗಲ್ಲ, ಎಗ್ಗು ಕೂಡ ಮೂವ್ ಆಗಲ್ಲ. ಫೈನಲಿ ದರ್ ಇಸ್ ಆರ್ಟ್, ಏನು ಸಿಲೆಬಸ್ ಇಲ್ಲ. ದಟ್ ಈಸ್ ಇದು ಬೇಸಿಕ್ಲಿ ಇದು ಇನ್ಫರ್ಟೈಲ್ ಕಪಲ್ಸ್ ಇರ್ತಾರ, ಅವ್ರು ಯೂಸ್ ಮಾಡ್ತಾರೆ ಬೇರೆ ಬೇರೆ ಮೆಥಡ್ಸ್ನ. ದಟ್ ಈಸ್ ಜಿಫ್ಟ್, ಗಿಫ್ಟ್ ಎಲ್ಲ ಇದೆ. ಫೈನಲಿ ಒಂದು ಹೋಮ್ವರ್ಕ್ ಕ್ವೆಶ್ಚನ್ ತೊಗೊಳ್ಳಿ ಸ್ಟೂಡೆಂಟ್ಸ್. ನಾನು 10 ಮಿನಿಟ್ಸಲ್ಲಿ ಮುಗಿಸ್ತೀನಿ ಅಂದರೆ 10 ಮಿನಿಟ್ಸಲ್ಲಿ ಮುಗಿಸಿದ್ದೀನಿ. ಹೋಮ್ವರ್ಕ್ ಕ್ವೆಶ್ಚನ್ ಎಲ್ಲರಿಗೂ ಇದು. ಏನು ಹೋಮ್ವರ್ಕ್ ಕ್ವೆಶ್ಚನು? ದ ವೆಜಿಟೇಟಿವ್ ಪ್ರೊಪಗೇಷನ್ ಆಫ್ ಬ್ರಯೋಫೈಲಮ್. ಸ್ಟೂಡೆಂಟ್ಸ್, ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಲೈಕ್ ಮಾಡಿ ವಿಡಿಯೋನ, ಫಸ್ಟ್ ಆಫ್ ಆಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫಾಸ್ಟಾಗಿ ಹೋಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಈ ಹೋಮ್ವರ್ಕ್ ಕ್ವೆಶ್ಚನ್ನ ಸಾಲ್ವ್ ಮಾಡಿ. ದಟ್ ಈಸ್ ವೆಜಿಟೇಟಿವ್ ಪ್ರೊಪಗೇಷನ್ ಆಫ್ ಬ್ರಯೋಫೈಲಮ್ ಇಸ್ ಬಲ್ಬ್, ಲೀಫ್ ಬಡ್ಸ್, ರೈಸೋಮ್ ಆರ್ ಆಫ್ ಸೆಟ್. ದಟ್ ಈಸ್ ದ ಎಂಡ್ ಆಫ್ ದ ಚಾಪ್ಟರ್. ಕಂಪ್ಲೀಟ್ ಒನ್ ಶಾರ್ಟಲ್ಲಿ ನಾವು ಚಾಪ್ಟರ್ನ ಮುಗಿಸಿದ್ದೀವಿ, ಕ್ವೆಶನ್ಸ್ ಮಾಡಿದ್ದೀವಿ, ರಿವಿಷನ್ ಮಾಡಿದ್ದೀವಿ. ನೆಕ್ಸ್ಟ್ ಏನೀಗ ನಿಮ್ಮ ಕತೆ. ನೀವು ಚಾಪ್ಟರ್ನ ಓದಬೇಕು. ಮತ್ತು ಚಾಪ್ಟ್ರಲ್ಲಿ ನಂಗೆ ಗೊತ್ತು ಕೆಲವು ಪಾರ್ಟ್ ಮಿಸ್ ಆಗಿದೆ. ದಟ್ ಈಸ್ ದ ಡೆವಲಪ್ಮೆಂಟ್ ಆಫ್ ಬೇರೆ ಬೇರೆ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ದಟ್ ಈಸ್ ಫೀಮೇಲ್ ಏನಾಗುತ್ತೆ, ಮೇಲ್ ಆಗುತ್ತೆ. ನೀವು ಅದನ್ನು ಸಪ್ರೇಟಾಗಿ ಓದ್ಕೊಂಡ್ಬಿಡಿ, ಅದು ತುಂಬ ಈಸಿ ಇದೆ, ಅದೇನಿಲ್ಲ ಅದು. ದಟ್ ಈಸ್ ಮೇಲಲ್ಲಿ ಬೇರೆ ಕಾಮನ್ ಫೀಚರ್ಸ್ ಇರುತ್ತೆ. ದಟ್ ಈಸ್ ಡೆವಲಪ್ಮೆಂಟ್ ಆಫ್ ಹೈಟ್ ಆಗಿರ್ಬೋದು, ಬಾಡಿ ಹೇರ್ ಆಗಿರ್ಬೋದು, ಆರ್ಮ್ಪಿಟ್ಸ್, ಜೆನಿಟಲ್ ಏರಿಯಾಸಲ್ಲಿ ಆಗಿರ್ಬೋದು. ಫೀಮೇಲ್ ಡೆವಲಪ್ಮೆಂಟ್ ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ಆಗಿರ್ಬೋದು. ಮೇಲಲ್ಲಿ ಬ್ರಾಡಿಂಗ್ ಆಫ್ ಶೋಲ್ಡರ್, ವಾಯ್ಸ್ ಬಾಕ್ಸ್ ಡೆವಲಪ್ಮೆಂಟ್. ಸರಿನಾ? ಬಿಟ್ಟರೆ ಏನೂ ಇಲ್ಲ. ಸೊ ಎಲ್ಲ ಪಾರ್ಟ್ಸ್ ಕ್ಲಿಯರ್ ಆಗಿದೆ. ನಿಮ್ಗೆ ಏನೇನು ಡೌಟ್ ಇದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ನಾ ಕಮೆಂಟ್ನ ಓದ್ಬಿಟ್ಟು ಕ್ವೆಶನ್ನ ಸಾಲ್ವ್ ಮಾಡೋದ. ಸರಿನಾ? ಸೊ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್ ಆಲ್ ಆಫ್ ಯು. ಟೇಕ್ ಕೇರ್.